ಎಲ್ಲರಿಗೆ ನಮಸ್ಕಾರ. ನಿನ್ನೆ ಮೊನ್ನೆ ಈಶಾವಾಸ್ಯ ಉಪನಿಷತ್ತಿನ ಮಹಾಸಮುದ್ರದಲ್ಲಿ ಒಂದು ಸಣ್ಣ ಪಾತ್ರೆ ಹಿಡ್ಕೊಂಡು ಹೊರಟಿದ್ದೇವೆ ಅಲ್ಲಿ ಹೋಗ್ಬರೋಣ ಅಂತ. ನಿನ್ನೆ ದಿವಸ ನೋಡ್ತಾ ಆ ಶಾಂತಿ ಪಾಠವನ್ನು ನೋಡ್ತಾ ಇದ್ವಿ. ತುಂಬ ಸುಂದರವಾದಂಥ ಶಾಂತಿ ಪಾಠ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಅದನ್ನ ಅರ್ಥ ನೋಡ್ತಾ ಇದನ್ನು ಗಮನಿಸುವಾಗ ಎರಡು ದೃಷ್ಟಿ ಇರಬೇಕು ಅಂತ ನೋಡಿದ್ವಿ. ಒಂದು ವಾಚ್ಯಾರ್ಥ ದೃಷ್ಟಿ, ಒಂದು ಲಕ್ಷ್ಯಾರ್ಥ ದೃಷ್ಟಿ ಒಂದಿರಬೇಕು. ತುಂಬ ಸುಲಭವಾಗಿ ಹೇಳೋದಾದರೆ, ನಾನು ಯಾವಾಗ ಒಂದು ವಸ್ತುವಿನ ಗುಣ ರೂಪ ಆಕಾರಗಳನ್ನು ಗಮನಿಸೋಕೆ ಶುರು ಮಾಡ್ತೀನಿ, ಅದು ಸಗುಣ ದೃಷ್ಟಿ ಆಗ್ತದೆ. ನಾನು ನೋಡುವಂಥ ದೃಷ್ಟಿನೇ ಬೇರೆ ಆಗಿಬಿಡ್ತದೆ. ಅದನ್ನು ತೆಗೆದು ಹಾಕಿದಾಗ ಅವೆಲ್ಲ ಉಪಾಧಿಗಳು ಅಂತ ಹೇಳ್ತೀವಿ. ಉಪಾಧಿಗಳಿದ್ದಾಗೆ ಅದು ಸೋಪಾಧಿಕ ದೃಷ್ಟಿ ಅಂತ. ಉಪಾಧಿಗಳನ್ನು ಹೊಂದಿದಂಥ ದೃಷ್ಟಿ ಸೋಪಾಧಿಕ ದೃಷ್ಟಿ. ಆ ಗುಣಗಳನ್ನೆಲ್ಲ ತೆಗೆದು ಹಾಕಿಬಿಟ್ರೆ ಅದು ನಿರ್ಗುಣ ದೃಷ್ಟಿ ಆಗ್ತದೆ. ಉಪಾಧಿಗಳು ಇಲ್ಲದೆ ಇರೋದ್ರಿಂದ ನಿರುಪಾಧಿಕ ದೃಷ್ಟಿ ಆಗ್ತದೆ. ಅದನ್ನು ಐಕ್ಯ ಸಂಬಂಧ ಅಂತ. ಒಂದು ಎರಡಾಗಿ ತೋರಿಸುವಂಥದ್ದು, ಇನ್ನೊಂದು ಎರಡನ್ನು ಸೇರಿಸಿ ಒಂದಿ ಮಾಡುವಂಥದ್ದು ಐಕ್ಯ ಸಂಬಂಧ ಅಂತ ಅನ್ನೋದನ್ನು ನಂಬಿಸಿದ್ವಿ. ಇನ್ನೊಂದನ್ನು ಹೇಳ್ತಾ, ನಮ್ಮ ಪಾಶ್ಚಿಮಾತ್ಯ ವಿಜ್ಞಾನದ ದೃಷ್ಟಿ ಹೇಗೆ, ನಮ್ಮ ಭಾರತೀಯ ತತ್ವಶಾಸ್ತ್ರದ ದೃಷ್ಟಿ ಹೇಗೆ ಅಂತ ಹೇಳ್ತಾ, ಅಲ್ಲಿ ಯಾವಾಗಲೂ ಪತ್ತೇದಾರಿ ಕೆಲಸ. ಪ್ರಾರಂಭದಿಂದ ಹೊರಟು ಕೊನೆ ಮುಟ್ಟಬೇಕು, ಗುರಿ ಮುಟ್ಟಬೇಕು. ತೀರ್ಮಾನದ ಕಡೆಗೆ ಹೋಗುವಾಗ ಹೈಪಾಥೆಸಿಸ್ ಅಂತ ಹೋಗಬೇಕು. ಅದಾದಮೇಲೆ ರಿಸರ್ಚ್ ಮಾಡಬೇಕು, ಸಂಶೋಧನೆ ಮಾಡಬೇಕು. ಸಂಶೋಧನೆ ಆದಮೇಲೆ ಅದನ್ನು ವಿವರಣೆ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಅದಾದ ನಂತರ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದು ಕನ್ಕ್ಲೂಷನ್ ಅಥವಾ ಥಿಯರಿ ಅಂತೀವಿ. ಆದರೆ ಕೆಲವೊಂದು ಕಡೆಗೆ ಇನ್ನೂ ಸೈನ್ಸಲ್ಲಿ ಹೈಪಾಥೆಸಿಸ್ ಥಿಯರಿ ಎರಡನ್ನೂ ಬಳಸ್ತೇವೆ. ಪಾಸ್ಚುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಂತ. ಪಾಸ್ಚುಲೇಟ್ಸ್ ಅಂದರೆ ಥಿಯರಿ ಅಲ್ಲ ಅದು. ಆದರೆ ಪಾಸ್ಚುಲೇಟ್ಸ್ ಅಂಥೇಳಿ ಥಿಯರಿ ಅಂತ ಹೇಳ್ತೀವಿ. ಯಾಕಂದರೆ ಅದು ಥಿಯರಿ ಆಗಿಬಿಟ್ಟಿದೆ, ಬಳಸ್ಕೊಂಡು ನೇಮ ಖಾತ್ರಿ ಆಗಿಬಿಟ್ಟಿದೆ. ಇದನ್ನು ಹೇಳುವಾಗ ನಮ್ಮ ಪಾಶ್ಚಿಮಾತ್ಯ ವಿಜ್ಞಾನದಲ್ಲಿ ಹೇಗೆ ಬದಲಾವಣೆ ಆಗ್ತದೆ ಅನ್ನೋದನ್ನು ಹೇಳಿ ಅಲ್ಲಿ ನಿಲ್ಲಿಸಿದ್ದೆ ನಿನ್ನೆ ನಾನು. ಈಗ ಪರಮಾಣು ಸಿದ್ಧಾಂತ ತಗೊಳ್ಳೋಣ. ನಮ್ಮ ಪಾಶ್ಚಿಮಾತ್ಯ ವಿಜ್ಞಾನದ ದೃಷ್ಟಿಯಲ್ಲಿ ಪರಮಾಣು ಸಿದ್ಧಾಂತ ಹೇಗೆ, ನಮ್ಮ ಕಣ್ಣಿಗೆ ಕಾಣಿಸುವಂಥ ಅಥವಾ ಕಾಣಿಸದೇ ಇರುವಂಥ ಯಾವುದೇ ವಸ್ತು ಕೂಡ ಪರಮಾಣುಗಳಿಂದ ಆಗಿದೆ ಅಂತ ಒಪ್ಕೊಂಡಿದ್ದೀವಿ. ನಾನು ಶಾಲೆಗೆ ಹೋಗಬೇಕಾದ್ರೆ ಬಹಳ ಥಿಯರಿ ಓದ್ತಾ ಇದ್ವಿ. ಒಬ್ಬ ಮನುಷ್ಯ ಇದ್ದ, ಜಾನ್ ಡಾಲ್ಟನ್ ಅಂತ, 1824ನೇ ಇಸ್ವಿಯಲ್ಲಿದ್ದಂಥವನು. ಆತ ಹೇಳ್ತಿದ್ದ ಎಲ್ಲ ವಸ್ತುಗಳು ಪರಮಾಣುಗಳಿಂದಾಗಿದ್ದಾವೆ. ಪರಮಾಣು ಅಂದರೆ ಹೇಗಿದೆ, ಅದನ್ನು ಒಡೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಸಣ್ಣದು ಯಾವುದು ಇರೋಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಚಿಕ್ಕ ಚಿಕ್ಕ ಗಾತ್ರದ ಅಣುಗಳ ಪರಮಾಣುಗಳೇನಿದ್ದಾವೆ ಅವು ಸೇರಿ ಒಂದು ವಸ್ತು ಆಯಿತು. ಅದನ್ನು ವಿಭಜನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಪರಮಾಣು ವಿಭಜನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಒಪ್ಪಿಕೊಂಡು ಸುಮಾರು 100 ವರ್ಷ ಹಾಗೆ ಹೋಯಿತು ವಿಜ್ಞಾನ. ಹೌದು, ಡಾಲ್ಟನ್ಸ್ ಥಿಯರಿ ಆಫ್ ಆಟಮ್ ಅಂತ ಬಂತು. ಅಂದರೆ ಪರಮಾಣುವನ್ನು ಒಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಬಂತು. ಆದರೆ ಮುಂದೆ 20ನೇ ಶತಮಾನದ ಪ್ರಾರಂಭ ಕಾಲದಲ್ಲಿ ಜನ ಅಂದರು, ಈ ಪರಮಾಣು ಅಷ್ಟು ತಿಳ್ಕೊಂಡು ಹಾಗೆ ಅದು ಗಟ್ಟಿ ಅಲ್ಲ, ಅದು ಒಡಿಬೋದು, ಅದನ್ನು ಒಡಿಬೋದು. ಏನು ಮಾಡ್ಬೋದು, ಅದರೊಳಗೆ ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದ್ದಾವೆ ಅಂತ ಕಂಡುಹಿಡಿದ್ರು. ನೆಗೆಟಿವ್ ಚಾರ್ಜ್ ಇದೆ ಅಂತ, ಅದಕ್ಕೆ ಇಲೆಕ್ಟ್ರಾನ್ ಅಂತ ಹೆಸರು ಕೊಟ್ಟರು. ಈ ಪರಮಾಣು ಅಂತೇನಿದೆ ವಿಭಜನೆ ಯೋಗ್ಯವಾಗಿದೆ, ಅದು ಒಂದು ಗಟ್ಟಿ ಪದಾರ್ಥ ಅಲ್ಲ, ಅದರೊಳಗೆ ಇನ್ನೇನೋ ಇದೆ ಅಂತ. ಇದು ಉದಾಹರಣೆ ಹೇಗೆ ಕೊಡ್ತಾರೆ ಅಂದರೆ, ಈ ಮಕ್ಕಳು ಒಂದು ಖಾಲಿ ಡಬ್ಬದಲ್ಲಿ ಒಂದು 4 ಗೋಲಿ ಹಾಕಿ ಗಟ್ಟಿ ಮುಚ್ಚಿ ಕೊಟ್ಬಿಡಿ ಮಕ್ಕಳಿಗೆ, ಅಲುಗಾಡಿಸ್ತಾ ಇರ್ತದೆ, ಸಪ್ಪಳ ಕೇಳಿಸುತ್ತೆ, ಅದು ಒಳಗೇನು ಕಾಣಿಸಲ್ಲ. ಅಲುಗಾಡುತ್ತೆ ಅಂದರೆ ಒಳಗೆ ಏನಾದರೂ ಇರಬೇಕಲ್ವಾ, ಅದೇನಿದೆ ಅಂತ ಗೊತ್ತಿಲ್ಲ, ಒಳಗಡೆ ಏನೋ ಇರಬೇಕು, ಸಪ್ಪಳ ಆಗ್ತದೆ ಅಂದರೆ. ಈ ರೀತಿ ಇವರೇನು ಮಾಡಿದರು, ಪರಮಾಣುವನ್ನು ನೋಡಿದಾಗ ಇನ್ನೇನೋ ಒಳಗಡೆ ಇದೆ, ಅದು ಅಷ್ಟು ಸುಲಭ ಅಲ್ಲ, ಅದು ಏನೋ ಒಂದು ನೆಗೆಟಿವ್ ಪಾರ್ಟಿಕಲ್ ಹೊರಗೆ ಬರ್ತದೆ ಅಂತ ಒಬ್ಬ ಕಂಡುಹಿಡ್ದ. ಥಾಮ್ಸನ್ ಅನ್ನೋನು ಕಂಡುಹಿಡ್ದ, ಜೆ ಥಾಮ್ಸನ್ ಅಂತ. ಅವಾಗೊಂದು ಪ್ರಶಸ್ತಿ, ಇಲೆಕ್ಟ್ರಾನ್ಸ್ ಇದ್ದಾವೆ ಅಂತ. ಇನ್ನು ಜನ ತಕರಾರು ತೆಗೆದ್ರು, ಹೌದಪ್ಪ ಆಟಮ್ ಇದೆಯಲ್ಲ ಅದಕ್ಕೆ ಯಾವ ಚಾರ್ಜು ಇಲ್ಲ, ನ್ಯೂಟ್ರಲ್ ಅದು ಪಾಸಿಟಿವ್ ಅಲ್ಲೋ ನೆಗೆಟಿವ್ ಅಲ್ಲ. ಮತ್ತು ಒಳಗೆ ನೆಗೆಟಿವ್ ಪಾರ್ಟಿಕಲ್ ಇದ್ದಾವೆ ಅಂತ ನೀವು ಹೇಳೋದಾದರೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಪಾಸಿಟಿವ್ ಪಾರ್ಟಿಕಲ್ ಇರಬೇಕಲ್ಲ, ಇರಬೇಕು ಅಂದ. ಅದೇ ಥಾಮ್ಸನ್ ಹುಡುಕಿದ, ಹೌದು ಪಾಸಿಟಿವ್ ಪಾರ್ಟಿಕಲ್ಸ್ ಇದ್ದಾವೆ, ಅದನ್ನು ನಾವು ಪ್ರೋಟಾನ್ಸ್ ಅಂತ ಕರಿತೇವೆ ಅಂತ ಶುರು ಮಾಡಿದ. ನೋಡಿ, ಮೊದಲು ಏನೂ ಇಲ್ಲ ಅಂದದ್ದು, ಇಲೆಕ್ಟ್ರಾನ್ ಬಂತು, ಪ್ರೋಟಾನ್ ಬಂತು.
ಈಗ ಇನ್ನೊಂದು ವಿಚಾರ ಬಂತು. ಕಲ್ಪನೆ ಮಾಡ್ಕೊಳ್ಳಿ, ಖಾಲಿ ಡಬ್ಬಾದ ತೂಕ 10 ಗ್ರಾಮ್ ಇದೆ ಅಂತ ಇಟ್ಕೊಳ್ಳಿ. ಆ ಒಳಗಿನ ಸಾಮಾನು ತೆಗೆದೆಲ್ಲ ತೂಕ ಮಾಡಿದರೆ ಅದೊಂದು 20 ಗ್ರಾಮ್ ಅಂತ ಇಟ್ಕೊಳ್ಳಿ. ಒಟ್ಟು ತೂಕ ಎಷ್ಟಾಗಬೇಕಾಗಿತ್ತು? 30 ಗ್ರಾಮ್ ಆಗಬೇಕಾಗಿತ್ತು. ಆದರೆ ಇಲ್ಲೇನು ವಿಚಿತ್ರ ಆಯಿತು ಅಂದರೆ 2 ಪ್ರೋಟಾನು 2 ಇಲೆಕ್ಟ್ರಾನ್ ಸೇರಿಸ್ಕೊಂಡ್ರೆ 4 ಆಗೋಲ್ಲ, ಜಾಸ್ತಿ ಆಗುತ್ತೆ, 6 ಆಗ್ತದೆ, 5 ಆಗ್ತದೆ. ಹೆಂಗೆ? ಹಂಗಾರೆ ಇನ್ನೊಂದು ಏನಾದರೂ ಇರಬೇಕ್ರಿ, ಚಾರ್ಜ್ ಇಲ್ಲ ತೂಕ ಇರುವಂಥದ್ದು ಇರಬೇಕೇನೋ. ಒಬ್ಬನು ಹುಡುಕಿದ, ಜೇಮ್ಸ್ ಚಾಡ್ವಿಕ್ ಅನ್ನೋನು ಬಂದ, ಅದೊಂದು ನ್ಯೂಟ್ರಾನ್ ಅಂತಂದಿದೆ, ಅದಕ್ಕೊಂದು ನೊಬೆಲ್ ಪ್ರಶಸ್ತಿ ಅವನಿಗೆ. ಒಬ್ಬ ರುದರ್ಫೋರ್ಡ್ ಬಂದ, ಇದಿದೆ ಕರೆಕ್ಟು, ಇಲೆಕ್ಟ್ರಾನ್ಸು ಪ್ರೋಟಾನ್ಸು ನ್ಯೂಟ್ರಾನ್ಸು ಆಯಿತು, ಅವು ಇದ್ದಾವೆ ಹೇಗಿದ್ದಾವು? ಅವನೊಂದು ಥಿಯರಿ ಕಂಡು ಹಿಡ್ದ. ಸೆಂಟರ್ದಲ್ಲಿ ಮಧ್ಯದಲ್ಲಿ ಎಲ್ಲ ಪಾಸಿಟಿವ್ ಪಾರ್ಟಿಕಲ್ಸ್ ಕೂತ್ಕೊಂಡು ನ್ಯೂಕ್ಲಿಯಸ್ ಅಂತಿದೆ, ಸುತ್ತಲೂ ಇಲೆಕ್ಟ್ರಾನ್ ಸುತ್ತಾ ಇದ್ದಾವೆ. ಹೇಗೆ ಸುತ್ತವೆ? ಸೂರ್ಯನ ಸುತ್ತಲೂ ಗ್ರಹಗಳು ಹೇಗೆ ಸುತ್ತಾವೋ ಹಾಗೆ ಸುತ್ತವೆ. ನೋಡಿ ನಮ್ಗೆ ಹೇಗಿರ್ತದೆ ಅಂದರೆ, ನಾನು ಕಂಡದ್ದನ್ನು ಅದೇ ತಾನೇ ವರ್ಣನೆ ಮಾಡುವಂಥದ್ದು. ನನ್ನ ಕಣ್ಣಿಗೆ ಸಿಕ್ಕದ್ದು ಸೂರ್ಯನ ಸುತ್ತಲ ಗ್ರಹಗಳ ಸುತ್ತೋ ಹಾಗೆ, ಅದಕ್ಕೆ ಅವನು ಹೇಳ್ದ ಸೂರ್ಯನ ಸುತ್ತಲೂ ಗ್ರಹಗಳ ಸುತ್ತೋ ಹಾಗೆ ಹೇಗೆ ಸುತ್ತವೆ ಎಂದ. ಕರೆಕ್ಟು ಅಂತ, ಅದಕ್ಕೊಂದು ನೊಬೆಲ್ ಪ್ರಶಸ್ತಿ. ಅದಾದ ಸ್ವಲ್ಪ ದಿವಸಕ್ಕೆ ಇನ್ನೊಬ್ಬ ಹೇಳಿದ, ಸಾಧ್ಯನೇ ಇಲ್ಲ ಅಂದವನು. ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯ ಓಡ್ತಾನೆ ಅಂತ ಇಟ್ಕೊಳ್ಳಿ. ಎಷ್ಟು ಓಡ್ತಾನೆ? 1 ಕಿಲೋಮೀಟ್ರ್ ಓಡ್ದ, 2 ಕಿಲೋಮೀಟ್ರ್ ಓಡ್ದ, 50 ಕಿಲೋಮೀಟ್ರ್ ಓಡ್ದ, ಕುಸಿದು ಬೀಳ್ತಾನಿಲ್ಲ ಅವನು, ಬೀಳ್ತಾನೆ. ಓಡಿದ ಹಾಗೆ ಅವನ ಶಕ್ತಿ ವ್ಯಯ ಆಗ್ತಾ ಹೋಗ್ತದೆ. ಇದು ಇಲೆಕ್ಟ್ರಾನ್ ಓಡ್ತಾ ಇದೆಯಲ್ಲ ಸತತವಾಗಿ, ಅದರದ್ದು ಶಕ್ತಿ ಕಳ್ಕೋಬೇಕಲ್ಲ. ಅದು ಕಳ್ಕೊಂಡ್ರೆ ಅಶಕ್ತವಾಗಿ ಅದು ನ್ಯೂಕ್ಲಿಯಸ್ಸಲ್ಲೇ ಬಿದ್ದು ಬಿಡಬೇಕಾಗತ್ತೆ ಕೊನೆಗೆ. ಇದು ರುದರ್ಫೋರ್ಡನ್ ಮಾಡೆಲ್ ಸರಿ ಇಲ್ಲ ಅಂದ. ಅವನೊಬ್ಬ ಕೊಟ್ಟ, ಅವನ ಹೆಸರು ನೀಲ್ಸ್ ಬೋರ್ ಅಂತ. ಅವನಿಗೊಂದು ನೊಬೆಲ್ ಪ್ರಶಸ್ತಿ. ತಪ್ಪು ಅಂತ ಹೇಳಲ್ಲ, ಅವರು ಅವತ್ತು ಕಂಡದ್ದು ಸತ್ಯ ಆಗಿತ್ತು. ಅಂದರೆ ಡಾಲ್ಟನ್ ಹೇಳಿದ್ದು ಸತ್ಯ ಆಗಿತ್ತು, ಜೆ ಥಾಮ್ಸನ್ ಹೇಳಿದ ಸತ್ಯ ಆಗಿತ್ತು, ರುದರ್ಫೋರ್ಡ್ ಹೇಳಿದ ಸತ್ಯ ಆಗಿತ್ತು, ನೀಲ್ಸ್ ಬೋರ್ ಹೇಳಿದ ಸತ್ಯ ಆಗಿತ್ತು. ಹೀಗೆ ಬೇರೆ 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 ಬಂತು. ಕೊನೆಗೊಬ್ಬ ಮನುಷ್ಯ ಬಂದ, ಈ 100 ವರ್ಷ ಸೇರಿ ಒಂದು ಏನು ಸೌಧ ಕಟ್ಟಿದ್ದೀರಿ ನೀವು, ಪರಮಾಣು ಸೌಧ ಅಂತ ಕಟ್ಟಿದ್ದೀರಿ, ನ್ಯೂಕ್ಲಿಯಸ್ ಇದೆ, ಇಲೆಕ್ಟ್ರಾನ್ ಇದೆ, ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ ಅಂತ ಕಟ್ಟಿದ್ದೀರಲ್ಲ, ಇದೆಲ್ಲ ಸುಳ್ಳು ಅಂದ. 150 ವರ್ಷ ಆದಮೇಲೆ ಅವನು ಹೇಳ್ತಾನೆ, ಇಲೆಕ್ಟ್ರಾನ್ ಹೇಗಿದೆ ನಮಗೆ ಗೊತ್ತೇ ಇಲ್ಲ ಅಂತ. ಸಿಟ್ಟು ಬಂದ್ಬಿಡ್ತು ಐನ್ಸ್ಟೀನ್ಗೆ. ಪತ್ರ ಬರೆದವನಿಗೆ, ಬುದ್ಧಿ ಇದೆಯಾ ನಿನಗೆ? ಏನು ಪಗಡೆ ಆಡ್ತಿದ್ದೀವ ನಾವು? ವಿಜ್ಞಾನ ಅಂದರೆ ಇಂಗ್ಲೀಷ್ ಭಾಳ ಚೆನ್ನಾಗಿದೆ ಲೆಟ್ರ್ ಅದು, ಗಾಡ್ ಡಸ್ ನಾಟ್ ಪ್ಲೇ ಡೈಸ್ ಅಂತ. ದೇವರು ಪಗಡೆ ಆಡ್ತಾ ಇಲ್ಲ, ಕವಡೆ ಹಾಕಿದ್ರೆ ಎಷ್ಟು ಬೀಳುತ್ತೆ ಅಂತ ಗೊತ್ತಿಲ್ಲ ಅಂತಿಲ್ಲ. ವಿಜ್ಞಾನದಲ್ಲಿ ಅಸ್ಪಷ್ಟವಾದದ್ದು ಯಾವುದೂ ಇಲ್ಲ, ಎಲ್ಲ ಸ್ಪಷ್ಟವಾಗೇ ಇದೆ ಅಂತ ಐನ್ಸ್ಟೀನ್ ಬರೆದ. ಅವನ ಶಿಷ್ಯ ಅವನು ಹೇಳಿದ್ದು, ಇಲೆಕ್ಟ್ರಾನ್ ಹೇಗಿದೆಯೋ ಎಲ್ಲಿ ಬರ್ತದೋ ಗೊತ್ತಿಲ್ಲ ಅಂತ ಹೇಳಿದವನು. ಅವನ ಹೆಸರು ಹೈಸೆನ್ಬರ್ಗ್ ಅಂತ. ಅವನ ಶಿಷ್ಯ ಅವನು ತಲೆ ಕೆಟ್ಟು ಹೋಯಿತು. ಅವನ ಪ್ರಯೋಗದ ಪ್ರಕಾರ ಇಲೆಕ್ಟ್ರಾನ್ ಹೇಗೆ ಬರುತ್ತೋ ಗೊತ್ತಿಲ್ಲ, ಅದ್ರ ಗುರುಗಳಾದರೂ ಹಿಂಗೆ ಬೈತಾರೆ. ಗುರು ಸರಿನೋ ತನ್ನ ಪ್ರಯೋಗ ಸರಿನೋ ಗೊತ್ತಾಗಲೇ ಭ್ರಮೆ ಹಿಡ್ಕೊಂಡ್ಬಿಡ್ತು ಅವನು. ಸ್ವಲ್ಪ ಒಂದು ರೀತಿ ಒಳ್ಳೇದಾಯ್ತು ಅವ್ನು ಹಿಡಿದಿದ್ದು. ಅವನು ಪಾಶ್ಚಿಮಾತ್ಯ ವಿಜ್ಞಾನ ಬಿಟ್ಟ ಭಾರತೀಯ ತತ್ವಶಾಸ್ತ್ರಕ್ಕೆ ಬಂದ. ಅವನು ಇಲ್ಲಿ ಓದ್ಕೊಳ್ಳೋಕೆ ಶುರು ಮಾಡಿದ. ಕೊನೆಗೇನಾಯಿತು, ಅವ್ರ ಕಡೆಗೆ 4 ವರ್ಷ ಆದಮೇಲೆ ಐನ್ಸ್ಟೀನ್ಗೆ ಅನ್ನಿಸ್ತು, ಹೌದು ಅವ್ನು ಹೇಳೋದು ಕರೆಕ್ಟ್ ಆಗಿದೆ ಅನ್ನಿಸ್ತು. ಇವತ್ತಿಗಾದರೂ ಇಲೆಕ್ಟ್ರಾನ್ ಹೇಗೆ ಬರುತ್ತೆ, ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ಹೇಗೆ ಸುತ್ತತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಕಂಡು ಹಿಡಿಬೇಕಾದ್ರೆ ಕಾಣಿಸ್ಬೇಕಲ್ವ ಕಣ್ಣಿಗೆ. ನೋಡಿ ಎಲ್ಲಿಂದ ಎಲ್ಲಿಗೆ ಬಂದ್ವಿ. ಅದಕ್ಕೂ ನೊಬೆಲ್ ಪ್ರಶಸ್ತಿ, ಹೈಸೆನ್ಬರ್ಗೂ ನೊಬೆಲ್ ಪ್ರಶಸ್ತಿ. ನೊಬೆಲ್ ಪ್ರಶಸ್ತಿ ಅಂದರೆ ಏನು ಅರ್ಥ? ನಾನು ತಮಾಷೆ ಮಾಡ್ತಾ ಇಲ್ಲ. ನೊಬೆಲ್ ಪ್ರಶಸ್ತಿ ಅಂದರೆ ಆ ಕಾಲದ ಅತ್ಯಂತ ಶ್ರೇಷ್ಠ ಸತ್ಯ ಅದು. ಅಂದರೆ ಸತ್ಯ ತಾಸಿಗೊಮ್ಮೆ, ಅಂದರೆ ಇತಿಹಾಸ ಗಮನಿಸ್ಕೊಂಡು ಹೋದರೆ 5 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ ಹೊಸ ಸತ್ಯ ಬರ್ತಾ ಹೋಯ್ತಲ್ಲ. ಹಾಗಾದ್ರೆ ಯಾವ್ದು ನಿಜವಾದ ಸತ್ಯ ಇದು? ಬೆಳವಣಿಗೆ ಆಗ್ತಾ ಹೋಗ್ತದೆ. ಮತ್ತೆ ನಾವು ಕಂಡಾಗ, ನಾನು ಕಾಲೇಜಿಗೆ ಹೋದಾಗ ಬಲವಾಗಿ ನಮ್ಮ ಮೇಷ್ಟ್ರು ಗಟ್ಟಿಯಾಗಿ ಹೇಳಿದ್ದೇನು ಅಂದರೆ, ನೋಡಪ್ಪ ಆ್ಯಟಮಲ್ಲಿ ಇರೋದೇ 3 ಅಣುಗಳಿದ್ದಾವೆ, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್. ಹಾಗೆ ನಂಬ್ಕೊಂಡಿದ್ದೆ ನಾನು. ಅದನ್ನು ನಾನು PhD ಮಾಡೋ ಹೊತ್ತಿಗೆ ಹೇಳಿಬಿಟ್ರು, ನ್ಯೂಟ್ರಾನ್ ನಂಬ್ಕೊಳ್ಳೋಕ್ಕಾಗಲ್ಲ, ಅದು ನ್ಯೂಟ್ರಾನ್ ಒಡೆದು ಪ್ರೋಟಾನ್ ಇಲೆಕ್ಟ್ರಾನ್ ಆಗಿಬಿಡ್ತದೆ ಅಂದರು. ಹಂಗಾರೆ ಮೂಲ ವಸ್ತುಗಳು ಯಾವುದು? ನ್ಯೂಟ್ರಾನ್ ಅಲ್ಲ, ಪ್ರೋಟಾನ್ ಇಲೆಕ್ಟ್ರಾನ್ ಎರಡೇ ಮೂಲ ವಸ್ತು ಅಂದಂಗಾಯಿತು. ಅದು ನಂಬ್ಕೊಂಡ್ವಿ ನಾವು. ಸ್ವಲ್ಪ ವರ್ಷ ಆದಮೇಲೆ 2000 ಇಸ್ವಿಗೆ ಬಂತು ಪ್ರೋಟಾನ್ ಡಿಕೆ ಥಿಯರಿ ಅಂತ ಬಂತು. ಈ ಪ್ರೋಟಾನ್ ಇದೆಯಲ್ಲ, ಇದನ್ನು ನಂಬೋಕ್ಕಾಗಲ್ಲ. ಅದನ್ನು ಜೋರಾಗಿ ಗರ್ರನ್ನು ತಿರುಗಿಸ್ಬಿಟ್ರೆ, ಸೈಕ್ಲೋಟ್ರಾನಲ್ಲಿ ಹಾಕಿ ತಿರುಗಿಸ್ಬಿಟ್ರೆ ಪ್ರೋಟಾನ್ ಕೂಡ ಒಡೆದು 2 ಭಾಗ ಆಗ್ತದೆ, ಒಂದು ಇಲೆಕ್ಟ್ರಾನ್ ಆಗ್ತದೆ, ಒಂದು ಕ್ವಾರ್ಕ್ ಆಗ್ತದೆ ಅಂತ ಕೊಟ್ಟರು. ಅದು ಒಂದು ಥಿಯರಿನೇ. ಹಾಗಾದರೆ ಪ್ರೋಟಾನು ನಂಬುವಂಗಿಲ್ಲ. ಹಾಗಾದ್ರೆ ಮೂಲ ವಸ್ತು ಯಾವುದೀಗ? ಇಲೆಕ್ಟ್ರಾನ್. ಅದೊಂದು ನಂಬ್ಕೊಂಡಿದ್ವಿ ನಾವು. 2005ನೇ ಇಸ್ವಿಗೆ ಹೇಳ್ತಾರೆ, ಅದು ಅಲ್ಲಪ್ಪ ಇಲೆಕ್ಟ್ರಾನ್ ಡಿಕೆ ಥಿಯರಿ ಈಗ ಅಂತ. ಆ ಇಲೆಕ್ಟ್ರಾನನ್ನು ಇನ್ನೂ ಜೋರಾಗಿ ಸುತ್ತಾಡಿಸ್ಬಿಟ್ರೆ ಬರರಂತ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಅದು ಕ್ವಾರ್ಕ್ ಆಗಿಬಿಡ್ತದೆ ಅಂತ. ಈಗ ನೋಡಿ ಎಲ್ಲಿಗೆ ಬಂದ್ವಿ ನಾವು. 3 ಅಂದ್ಕೊಂಡಿದ್ವಿ, 2 ಅಂದ್ಕೊಂಡಿದ್ವಿ, 1 ಅಂದ್ಕೊಂಡಿದ್ವಿ, ಅದು ನಂಬುವಂಗಿಲ್ಲ, ಕ್ವಾರ್ಕ್ ಆಯಿತು.
ಅಂದರೆ ಏನರ್ಥ ಅಂದರೆ, ನಾನು ಯಾರು ಗುರುರಾಜ್ ಕರ್ಜಿಗೆ ಅಂದರೆ ಕೋಟ್ಯಾಂತರ ಕ್ವಾರ್ಕ್ಗಳು ಸೇರಿ ಆದಂಥ ಒಂದು ರೂಪ ಕರ್ಜಿಗೆ ನಾನು. ಅದೇ ಕೋಟ್ಯಾಂತರ ಕ್ವಾರ್ಕ್ಗಳು ಸೇರಿ ಆದದ್ದು ಈ ಮೇಜು. ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ನಮಗೇನು ಹೆಸರು ಇಟ್ಕೊಂಡಿದ್ದೀವಿ, ನಮ್ಮ ಹೆಸರಂದರೆ ಕೋಟ್ಯಾಂತರ ಕ್ವಾರ್ಕ್ಗಳ ಒಂದು ರೂಪ. ನಾವೆಲ್ಲ ಒಂದೇ ವಸ್ತುವಿನ ಮಾಡಿದ್ದಲ್ವ? ಹಾಗಾದರೆ ಇದೆ ಅಲ್ವಾ ಈಶಾವಾಸ್ಯಮಿದಂ ಸರ್ವಂ. ಇದೆಷ್ಟು ಚೆನ್ನಾಗಿದೆ ನೋಡಿ. ಅವ್ರು ಇಷ್ಟು ವರ್ಷ ಬೇಕಾಯ್ತು ಹೇಳಬೇಕಾದ್ರೆ ಹೀಗೆ ಅಂತ, ನಮ್ಮವ್ರು ಅವತ್ತು ಒಂದೇ ಸಲ ಹೇಳಿಬಿಟ್ರು ಈಶಾವಾಸ್ಯಮಿದಂ ಸರ್ವಂ. ನಮ್ಮಲ್ಲಿ ಇರೋದೆಲ್ಲ ಒಂದೇ ವಸ್ತು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತಾ ಇದೆ, ನಮ್ಮಲ್ಲಿ ಕಣ್ಣಿಗೆ ಕಾಣಿಸ್ತದೆ. ನಮ್ಗೆ ಏನು ಕಂಡ್ರೂ ಕೂಡ ಅದರೊಳಗೆ ಕಾಣಿಸ್ತದೆ ಅಂತ. ಅದಕ್ಕೆ ನಿನ್ನೆ ನಾನು ಹೇಳಿದ್ದು ಭಾಳ ಮುಖ್ಯವಾಗಿ ಹೇಳಿದ್ದಂದರೆ, ಅವರು ಶತಮಾನಗಳಂತುಕೊಂಡು ಸತ್ಯ ಬದಲಾಗ್ತಾ ಅವರು ಉಪಕರಣ ಇರೋದೇ ಹಾಗೆ. ಗ್ರೀಕ್ ತತ್ವಶಾಸ್ತ್ರದ ಮೇಲೆ ಹುಡ್ಕೊಂಡು ಹೋಗ್ತಾರೆ, ಸತ್ಯಗಳು ಬದಲಾಗ್ತಾ ಹೋಗ್ತದೆ. ಆದರೆ ನಮ್ಮ ಋಷಿಗಳು, ತಾರ್ಕಿಕರು, ಆಗಿನ ಕಾಲದ ದಾರ್ಶನಿಕರು ಏನು ಮಾಡಿದರು ಅಂದರೆ, ತಮ್ಮ ಅನುಭವದ ಬೆಳಕಿನಲ್ಲಿ, ಕಣ್ಣು ಕೋರೈಸುವಂಥ ಜ್ಞಾನದ ಬೆಳಕಿನಲ್ಲಿ ಸತ್ಯವನ್ನು ಕಂಡುಕೊಂಡು ಇದು ಸತ್ಯ ಅಂತ ಹೇಳಿದರು. ನಮ್ಮಲ್ಲಿ ಸಂಶೋಧನೆ ಇಲ್ಲ ಅಂತಲ್ಲ, ಸಂಶೋಧನೆಗಳಿದ್ದಾವೆ. ಆದರೆ ಸಂಶೋಧನೆಗಳು ನಮ್ಮ ಅನುಭವಗಳನ್ನು ಗಟ್ಟಿ ಮಾಡ್ತವೆ. ನಾನು ಅಂದ್ಕೊಂಡಾಗ ನೋಡಿ, ಇದು ಇಲ್ಲೇ ಬಂದ್ವಲ್ಲ ಕೊನೆಗೀಗ, ಎಲ್ಲವೂ ಒಂದೇ ಆಗಿದೆ. ಎಲ್ಲ ವಸ್ತುಗಳು ಮಾತ್ರ ಅಲ್ಲ, ಮರ, ಗಿಡ, ಕಂಟಿ, ಪಕ್ಷಿ, ಪ್ರಾಣಿ, ನಾವೆಲ್ಲರೂ ಕೂಡ ಒಂದೇ ವಸ್ತುವಿನಿಂದ ಆದದ್ದು. ಇದನ್ನು ಕಂಡು ಹಿಡ್ಕೊಂಡವ್ರು ನಮ್ಮ ಆಗಿನ ಕಾಲದಲ್ಲಿ ಅದು ಸತ್ಯ ಹೇಳಿದರು. ನಮ್ಮ ಸತ್ಯ, ಅದಕ್ಕೆ ಹೇಳ್ತೀನಲ್ಲ, ಅಲೌಕಿಕ ಜ್ಞಾನ ಪ್ರಕಾಶದಲ್ಲಿ ಸ್ಥಿರವಾದ ಮನಸ್ಸಿನಿಂದ ತಿಳಿದಂಥ ದಿವ್ಯ ಜ್ಞಾನಗಳು, ಮನಸ್ಸನ್ನು ಮೀರಿದಂಥ ಆಲೋಚನೆಗಳು ಅವರದಾಗಿತ್ತು. ಈ ದೃಷ್ಟಿ ನಮ್ಮದು. ಈಗ 1.5 ತಿಂಗಳಿಂದ ನಾನು ಅಮೇರಿಕಾದಲ್ಲಿದ್ದಾಗ ಒಂದು ಪೇಪರಲ್ಲಿ ರಿಸರ್ಚ್ ಆರ್ಟಿಕಲ್ ಬಂದಿತ್ತು. ಅಂದರೆ ಹೇಗೆ ಬದಲಿ ಆಗ್ತದೆ ಅಂತ. ನಮಗೆಲ್ಲ ಡಾಕ್ಟರ್ ತುಂಬ ಹೆದರಿಸ್ತಾ ಬಂದಿದ್ದಾರೆ ಇಷ್ಟು ವರ್ಷ. ಇಲ್ಲಿ ಯಾವ್ದಾದ್ರು ಡಾಕ್ಟರ್ ಇದ್ದರೆ ಕ್ಷಮಿಸ್ಬೇಕು. ಯಾಕೆ ಹೆದರಿಸಿದ್ರು ಅಂದರೆ ಕೊಲೆಸ್ಟ್ರಾಲ್, ಕೇರ್ಫುಲ್ ಆಗಿರಬೇಕು. ನಮಗೀಗ ಏನು ಹೆದರಿಕೆ ಬಂದಿದೆ ಅಂದರೆ, ಬೆಣ್ಣೆ ನೋಡಿದರೂ ಬಂದುಬಿಡ್ತದೆ ಅನ್ನೋ ಕೊಲೆಸ್ಟ್ರಾಲು ಅನ್ನುವಷ್ಟು ಭಯ ಬಂದಿದೆ. ಬೆಣ್ಣೆ ತಿನ್ನೋ ಹಾಗಿಲ್ಲ, ತುಪ್ಪ ತಿನ್ನೋ ಹಾಗಿಲ್ಲ. ಕೊಲೆಸ್ಟ್ರಾಲ್ ಆದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಒಂದಿದೆ, ಗುಡ್ ಕೊಲೆಸ್ಟ್ರಾಲ್ ಅಂತಿದೆ. ಆ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಬೇಕು, ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗಬೇಕು. ಇದೆಲ್ಲ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ನಮ್ಮದು. ನಾನು ನೋಡಿದ ಆರ್ಟಿಕಲ್ ಭಾಳ ಸಂತೋಷ ಆಯಿತು ನನಗೆ. ಅವನು ಹೇಳ್ತಾನೆ, ವಿ ಹ್ಯಾವ್ ಕ್ರಿಯೇಟೆಡ್ ಎ ಹಂಬಗ್ ಆಫ್ ಕೊಲೆಸ್ಟ್ರಾಲ್ ಫಾರ್ ದಿ ಲಾಸ್ಟ್ 100 years. ಇದೆಲ್ಲ ಬೋಗಸ್ ಇದು, ಇದೇನೇನು ಅರ್ಥ ಇಲ್ಲ. ಅವನು ಹೇಳ್ತಾನೆ, ಇಷ್ಟು ಬೆಣ್ಣೆ ತಿನ್ನಿ ಏನೂ ಆಗಲ್ಲ ನಿಮಗೆ ಅಂತಾನು. ಅವನು ಹೇಳೋದೇನು ಗೊತ್ತಾ, ನೀವು ತಿಂದ ಬೆಣ್ಣೆ ಎಲ್ಲ ಕೊಲೆಸ್ಟ್ರಾಲ್ ಆಗಲ್ಲ. ಅವನ ಥಿಯರಿ ಅದು. ಎಷ್ಟು ವರ್ಷ ಸತ್ಯ ಆಗಿರುತ್ತೋ ಗೊತ್ತಿಲ್ಲ ನನಗೆ. ಆತ ಹೇಳೋದೇನೆಂದರೆ, ನಮ್ಮ ದೇಹಕ್ಕೆ ಇಷ್ಟು ಕೊಲೆಸ್ಟ್ರಾಲ್ ಬೇಕು ಅಂತಿದೆ. ಬೇಕದು, ಆ ಜಿಡ್ಡು ಬೇಕು ದೇಹಕ್ಕೆ, ಎಲ್ಲವೂ ಮೂವ್ ಆಗೋದಕ್ಕೆ ಬೇಕಾಗ್ತದೆ, ಆ ಕೊಲೆಸ್ಟ್ರಾಲ್ ಬೇಕು. ನೀವು ತಿಂದದ್ದೆಲ್ಲ ಕೊಲೆಸ್ಟ್ರಾಲ್ ಆಗಲ್ಲ. ದೇಹಕ್ಕೆ ನೀವು ತಿನ್ನಬಾರ್ದು ಅಂತ ಪ್ರತಿಜ್ಞೆ ಕೆಲವ್ರು ಮಾಡ್ತಾರೆ. ಮುಟ್ಟೋದೇ ಇಲ್ಲ, ತುಪ್ಪ ಮುಟ್ಟೋಂಗಿಲ್ಲ, ಎಣ್ಣೆ ಮುಟ್ಟೋಂಗಿಲ್ಲ, ಎಲ್ಲ ಡ್ರೈ ಆಗಿರಬೇಕು, ಒಂದು ಚೂರು ತುಪ್ಪದ ವಾಸನೆ ಬರೋ ಹಾಗಿಲ್ಲ, ಒಣಗಿ ಇರ್ತಾರೆ. ಅದು ಅವರೇನು ಹೇಳ್ತಾರೆ, ಈ ಹೊಸ ವಿಜ್ಞಾನಿ ಹೇಳೋದೇನೆಂದರೆ, ನೀವು ಹಾಗೆ ಮಾಡಿದರೆ ದೇಹ ಏನು ಮಾಡ್ತದೆ, ತನಗೆ ಬೇಕಾದಷ್ಟನ್ನು ತಾನೇ ಉತ್ಪತ್ತಿ ಮಾಡ್ಕೊಳ್ಳುತ್ತೆ. ನೀವು ಬೇಡ ಅಂದ್ರೆ ಉತ್ಪತ್ತಿ ಮಾಡ್ಕೊಳ್ಳುತ್ತೆ ಅದು. ಆದ್ದರಿಂದ ನೀವು ಕೊಟ್ಟರೆ ಹೆಚ್ಚಿಗೆ ತೊಗೊಳ್ಳಲ್ಲ, ನೀವು ತಿಂದೇ ಹೋದರೆ ಉತ್ಪತ್ತಿ ಮಾಡೋದು ಬಿಡೋಲ್ಲ ಅದು. ಈಗ ನಿಮ್ಮಲ್ಲಿ ಶುಗರ್ ಕೆಲವ್ರು ಪ್ರಾಬ್ಲಮ್ ಇರ್ತದೆ, ನೀವೇನು ಶುಗರ್ ತಿನ್ನೋಲ್ಲ, ಆದರೆ ನಮ್ಮ ಮೈನೇ ಶುಗರ್ ಫ್ಯಾಕ್ಟ್ರಿ ಆಗಿದೆ. ಏನು ಮಾಡೋದು, ತಯಾರು ಮಾಡುತ್ತೆ ಅದು ಒಳಗಡೆ, ಅಷ್ಟೋ ಜಾಸ್ತಿನೋ ಮಾಡ್ತಾನೆ ಇರ್ತದೆ. ನೀವು ತಿಂದೇ ಹೋದರೂ ಮಾಡುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಕೊಲೆಸ್ಟ್ರಾಲ್ ತಾನೇ ಮಾಡುತ್ತೆ, ಆದ್ದರಿಂದ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತೇನಿಲ್ಲ, ತಲೆ ಕೆಡಿಸ್ಕೋಬೇಡಿ ಅಂತ ಅಂದ. ನನಗೊಂದು ಅರ್ಧ ತಾಸು ಆರಾಮ ಅನ್ನಿಸ್ತು. ಯಾಕಂದ್ರೆ ನಾನು ಹೆಂಡ್ತಿಗೆ ಹೇಳ್ದೆ, ಇನ್ನೇನು ಬೇಕಾದಷ್ಟು ತುಪ್ಪ ಹಾಕು ಪರವಾಗಿಲ್ಲ. ಯಾಕಂದರೆ ಅವನು ಬರೆದವನು ಎಷ್ಟು ದಿವಸ ಇರ್ತಾನೋ ಗೊತ್ತಿಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ, ನೀವೆಲ್ಲ ನೋಡಿದ್ದೀರಿ, ಪೇಪರಲ್ಲಿ ಬರ್ತದೆ. ಒಂದು ಸಲ ಬಂದುಬಿಡ್ತು, ಕಾಫಿ ಕುಡಿದ್ರೆ ದೀರ್ಘ ಆಯುಸ್ಸಾಗತ್ತೆ ಬಂದಿತ್ತು ಪೇಪರಲ್ಲಿ. ಕಾಫಿ ಮಾರಾಟ ಆದದ್ದು. ಸ್ಟಾರ್ಬಕ್ಸಲ್ಲಿ, ಕಾಫಿ ಕೆಫೆಡೆಯಲ್ಲಿ ಎಲ್ಲ ಕಡೆ ಕಾಫಿ ಮಾರಾಟ. ಯಾಕಂದರೆ ಕಾಫಿ ಕುಡಿದ್ರೆ ದೀರ್ಘ ಆಯುಸ್ಸಾಗುತ್ತೆ ಅಂತ. ಇನ್ನು ಕೆಲವು ಹೇಳಿದರು, ಕಾಫಿ ಅಷ್ಟು ಒಳ್ಳೆಯದಲ್ಲ, ದೇಹಕ್ಕೆ ಕಾವು ಆಗ್ತದೆ, ಟೀ ಒಳ್ಳೆಯದು ಅಂದರು. ಎಷ್ಟೋ ಜನ ಪಕ್ಷಾಂತರ ಮಾಡಿಬಿಟ್ರು, ಟೀಗೆ ಹೋಗಬೇಕು ಅಂತ. ಇದು ಯಾಕೆ ಆಗ್ತದೆ ಅಂದರೆ, ಯಾವುದೋ ಒಂದು ಸಂಶೋಧನೆ ಆ ಕಾಲಕ್ಕೆ ಸರಿ ಅಂತ ಬರ್ತದೆ. ಅದರಿಂದ ಯಾವುದನ್ನು ಗಟ್ಟಿ ನಂಬ್ಕೊಳಂಗಿಲ್ಲ. ನಾನು ಸಣ್ಣವನಿದ್ದಾಗ ನೆನಪಿದೆ, ನಮ್ಮ ಬಾಗಲಕೋಟೆಯಲ್ಲಿ ನಮ್ಮ ಹೊಲದಿಂದ ಕುಸುಬೆ ಬರಬೇಕು. ಅದೇನಂತಾರೆ ಗೊತ್ತಿಲ್ಲ ಇಂಗ್ಲೀಷಲ್ಲಿ ನನಗೆ. ಕುಸುಬೆ ಬೀಜ ಅಂತ ಬರೋದು, ಅದರ ಎಣ್ಣೆ ಮಾಡಬೇಕು. ನಮ್ಮ ಅಜ್ಜನಿಗೆ ಸಂಭ್ರಮ ಅದು. ಬಂದರೆ ಗಾಣಿಗರಿಗೆ ಕೊಟ್ಟು ಬಂದುಬಿಡ್ಬೇಕು ಅದನ್ನು, 2 ಚೀಲ ಕುಸುಬೆ, ಇಷ್ಟು ಸೇರು ಎಣ್ಣೆ ನಿಮಗೆ ಅಂತ ತೀರ್ಮಾನ ಆಗಿರಬೇಕು. ನಾನು ನಮ್ಮ ಅಜ್ಜ ಒಂದು ಅಲ್ಯೂಮಿನಿಯಂ ಕ್ಯಾನ್ ಹಿಡ್ಕೊಂಡು ಹೋಗಬೇಕು, ನಮ್ಮ ಮುಂದೆ ಅದನ್ನು ಹಿಂಡಿ ಕೊಡಬೇಕು. ಅದು ಭಾಳ ಸಂಭ್ರಮದಿಂದ ತಿಂತಾಯಿದ್ವಿ ನಾವು. ಅದ್ರಲ್ಲಿ ಕರೆದ ತಿಂಡಿ ಬಹಳ ಶ್ರೇಷ್ಠ.
ಮುಂದೆ ಯಾರು ಹೇಳಿದ್ರು, ಅಯ್ಯೋ ಕೊಲೆಸ್ಟ್ರಾಲ್ ಪರಮಾವತಾರ, ಅದು ಕುಸುಬೆ ಎಣ್ಣೆ ತಿನ್ನಬಾರ್ದು ಅಂತ. ಆವಾಗೆಲ್ಲ ಕಡಲೆಕಾಯಿ ಎಣ್ಣೆ ಇತ್ತು, ಆದರೆ ಅದೆಲ್ಲ ಸೆಕೆಂಡ್ರಿ ಲೆವೆಲ್, ಅದು ಭಾಳ ಒಳ್ಳೆಯವರು ತಿನ್ನೋದಲ್ಲ. ಕಡಲೆಕಾಯಿ ದನಕ್ಕೆ ಹಾಕೋದು ಅಂತ ಒಂದು ತಲೆಗೆ ಅವಾಗೆಲ್ಲ. ಈ ಕಡಲೆಕಾಯಿ ಶ್ರೇಷ್ಠ ಆಯಿತು, ಅದು ಬೇಡ ಅಂತ ಆಯ್ತು. ಈಗ ಬೇರೆ ಬೇರೆ ಎಣ್ಣೆಗಳು ಬರೋಕ್ಕೆ ಶುರು ಆಯಿತು, ಮಿಕ್ಸ್ಡ್ ಆಯಿಲ್ ಬರೋಕ್ಕೆ ಶುರು ಆಯಿತು. ಇದೆಲ್ಲ ಪ್ರಯೋಗಗಳಾಗ್ತಾ ಇದೆಯಲ್ಲ, ಆದರೆ ಇದು ನಿಜವಾಗೂ ಸತ್ಯ ಯಾವುದು? ಏನಪ್ಪ ಅವತ್ತಿನ ಕಾಲಕ್ಕೆ ಸತ್ಯ, ಇಂದಿನ ಮತ ಉಚಿತ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳಿದ್ರಲ್ಲ ಹಾಗೆ. ಆದರೆ ನಮ್ಮಲ್ಲಿ ಆಧ್ಯಾತ್ಮಿಕ ಸತ್ಯಗಳನ್ನು ಮಾತ್ರ ಕಾಲಕ್ಕೆ ಬದಲಾಯಿಸೋ ಕಾರಣ ಇಲ್ಲ. ಅಂಥ ಮೂಲ ಸತ್ವಗಳನ್ನು ನಮ್ಮವ್ರು ಹೇಳಿಬಿಟ್ಟಿದ್ದಾರೆ. ಈ ಸಮಗ್ರತೆ ಅನ್ನುವಂಥದ್ದು ಈ ಶಾಂತಿ ಪಾಠದಲ್ಲಿ ಬರ್ತದೆ ಅನ್ನೋದನ್ನು ಕಾಣಬೇಕು ನಾವು. ಈ ಸಮಗ್ರತೆ ಬರುವಂಥದ್ದು, ಅದು ಪೂರ್ಣ ಇದು ಪೂರ್ಣ. ಮೊದಲೇ ಸಾಲು, ಪೂರ್ಣದಿಂದ ಪೂರ್ಣ ಹುಟ್ಟುತ್ತದೆ ಅಂತ ಹೇಳ್ತೀವಿ. ವಿಜ್ಞಾನದ ಪ್ರಕಾರ ಸಾಧ್ಯ ಇಲ್ಲ, ಪೂರ್ಣದಿಂದ ಪೂರ್ಣ ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಹೇಳೋದು ಪೂರ್ಣದಿಂದ ಪೂರ್ಣ ಬರುತ್ತೆ ಅನ್ನೋದು ಕಲ್ಪನೆ ಮಾತ್ರ. ಅದು ಪೂರ್ಣವೇ ಆಗಿತ್ತು, ಬೇರೆ ಇರಲಿಲ್ಲ. ನಾನು ಹೇಳಿದ ಹಾಗೆ ಗಾಳಿ ಹೊರಗಡೆ ಇರೋದು, ಸೈಕಲ್ ಟೈರಲ್ಲಿರೋದು ಒಂದೇ ಗಾಳಿ. ತೆಗೆದಾಗ ವಾತಾವರಣ ಆಯಿತು, ಒಳಗಡೆ ಹಾಕಿದಾಗ ಸೈಕಲ್ ಗಾಳಿ ಆಯಿತು. ನಾನು ಉಸಿರು ತಗೊಂಡಾಗ ನನ್ನ ಒಳಗೆ ಉಸಿರಾಯಿತು, ಹೊರಗಡೆ ಬಂದಾಗ ಗಾಳಿ ಆಯಿತು, ಬೇರೆ ಅಲ್ಲ ಅದು. ಆದ್ದರಿಂದ ಒಂದು ಇನ್ನೊಂದು ಹುಟ್ಟಿತು ಅಂತಿಲ್ಲ. ಆದ್ದರಿಂದ ಅದು ಹುಟ್ಟಿದ ಹಾಗೆ ಕಾಣುತ್ತೆ. ಈ ಎರಡಾಗಿರುವಿಕೆ ಅಂತಿದೆಯಲ್ಲ, ಇದು ಕಲ್ಪನೆ ಮಾತ್ರ ಅಂತ. ಈ ಜಗತ್ತು ಹೇಗಿದೆ ಅನ್ನೋದಕ್ಕೆ ಮರುಳ ಮುನಿಯನ ಕಗ್ಗದಿಂದ ಕೆಲ ಪದ್ಯ ಆರಿಸ್ಕೊಂಡಿದ್ದೀನಿ. ಅದ್ಭುತವಾದ ಪದ್ಯಗಳು, ನಿಜವಾಗ್ಲೂ ಅದ್ಭುತ. ಇರುವುದೊಂದು ಎರಡೆನಿಸಿ ತೋರುವುದು ಲೋಗರ್ಗೆ, ಇರದೆ ತೋರುವುದೆಂತು ತೋರದೆ ಇರವೆಂತು, ಪರತತ್ವ ಲೋಕಗಳು ಎರಡು ಒಂದೇ ವಸ್ತು, ಮರದ ಬೇರ್ ಎಲೆಯವಲು ಮರುಳ ಮುನಿಯ. 4ನೇ ಸಾಲು, ಅರ್ಧ ಸಾಲು ನೋಡಿದರೆ ಅದು ಇಷ್ಟು ಚೆನ್ನಾಗಿದೆ. ಪ್ರತಿ ಪದ್ಯದಲ್ಲಿ ಬರೋದು ಹಾಗೆ. ಕೊನೆ ಸಾಲು ಎಲ್ಲ ಸಾರಭೂತವಾಗಿರ್ತದೆ. ಇರುವುದೊಂದು ಎರಡೆನಿಸಿ ತೋರುವುದು ಕಣ್ಣಿಗೆ. ಇರೋದು ಒಂದೇ, ಅದು ಕಣ್ಣಿಗೆ ಎರಡು ಅಂತ ಕಾಣಿಸುತ್ತೆ. ಮೊನ್ನೆ ನಾನು ಪದ್ಯ ಹೇಳಿದೆ, ಹಾಲಿನೋಳು ಬೆಣ್ಣೆ, ಹಾಲೇ ಅದು ಬೆಣ್ಣೆ ಥರ ಕಾಣಿಸ್ತಾ ಇದೆ. ನೀರಿನಲ್ಲಿ ಮಂಜುಗಡ್ಡೆ ತೇಲ್ತಾ ಇದೆ, ನೀರೇ ಅದು ಮಂಜುಗಡ್ಡೆ ಥರ ಕಾಣುತ್ತೆ. ಇರೋದು ಒಂದೇನೆ, ಎರಡಾಗಿ ಕಾಣಿಸುತ್ತೆ. ಇರುವುದೊಂದು ಎರಡೆನಿಸಿ ತೋರುವುದು ಲೋಗರ್ಗೆ, ಇರದೆ ತೋರುವುದೆಂದು. ಐಸ್ಬರ್ಗ್ ಆಗಿದ್ದಿಲ್ಲ ಅಂತ, ಮಂಜುಗಡ್ಡೆ ಆಗಿದ್ದಿಲ್ಲ ಅಂದರೆ ಮಂಜುಗಡ್ಡೆ ಅಂತ ಇರುತ್ತೆ ಅಂತ ತೋರಿಸೋದು ಹೇಗೆ ಮಂದಿಗೆ? ಇಲ್ಲೇ ಇಲ್ಲ ಅಂತ ತಿಳ್ಕೊಳ್ಳಿ, ಮಂಜುಗಡ್ಡೆ ಆಗಲೇ ಇಲ್ಲ, ಬರೀ ನೀರೇ ಇತ್ತು ಅಂದರೆ ಮಂಜುಗಡ್ಡೆ ಅಂತ ವಸ್ತು ಇದೆ ಅಂತ ಗೊತ್ತಾಗೋದು ಹೆಂಗೆ? ಅದಕ್ಕೆ ಹೇಳ್ತಾರೆ ಇರದೆ ತೋರುವುದೆಂತು. ಅದಿಲ್ಲ ಅಂದ್ರೆ ತೋರಿಸೋದು ಹೇಗೆ? ತೋರಿಸ್ಬೇಕಲ್ಲ ನಾವು. ತೋರದಿರೆ ಇರುವೆಂತು, ತೋರಿಸದೆ ಹೋದರೆ ಇರೋದು ಹೇಗದು? ಇದ್ದರೆ ತೋರಿಸ್ಬೇಕು, ತೋರಿಸೋದು ಇರೋಕ್ಕಾಗಲ್ಲ. ಅದರಿಂದ ಇರದೆ ತೋರುವುದೆಂತು ತೋರದಿರೆ ಇರುವೆಂತು. ಎಷ್ಟು ಕೊನೆಗೆ ಪರತತ್ವ ಲೋಕಗಳು ಎರಡು ಒಂದೇ ವಸ್ತು. ಈ ಪರತತ್ವ ಅಂತ ಹೇಳ್ತೀವಲ್ಲ, ಮಹಾನ್ ಸತ್ಯ, ಭಗವಂತ, ಬ್ರಹ್ಮ, ಏನಾದರೂ ಕರೀರಿ, ಆ ದೊಡ್ಡ ತತ್ವ ಅಂತೇನಿದೆಯೋ ಅದು ಮತ್ತು ಲೋಕ ಒಂದೇ. ನಾನೇನು ಹೇಳಿದ ಹಾಗೆ, ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಪರಮಾತ್ಮ ಸತ್ವ ಅನ್ನುವಂಥ ಒಂದು ಅಳೆಯಲಾರದಂಥ ವಿಸ್ತಾರವಾದಂಥ ಒಂದು ವಿಶ್ವದಲ್ಲಿ, ಇದು ಅಮೇಯದಲ್ಲಿ ಅಳೆಯಬಹುದಾದಂಥ ಒಂದು ವಿಶ್ವ ಕಣ್ಣು ಮುಂದೆ ಬರ್ತದೆ. ನಾನು ಕಣ್ಣಿಗೆ ಕಾಣುವಂಥ ವಿಶ್ವ ತೀರಾ ಸಣ್ಣದದು, ಅದರೊಳಗೆ ತೇಲಿ ಬರ್ತದೆ. ಅದು ಎಲ್ಲಿಂದ ಬಂತು? ಅದರೊಳಗಿಂದ ಬಂತು, ಅದರೊಳಗಿಂದನೇ ತಗೊಂಡದ್ದು. ಅದನ್ನು ನಾನು ಬನ್ನಿ ಹೇಳಿದೆ, ಮಣ್ಣಿನ ಮುದ್ದೆಯಿಂದ ಒಂದು ಮುಷ್ಟಿ ಮಣ್ಣು ತೊಗೊಂಡು ಬೇರೆ ಆಕಾರ ಮಾಡ್ತೇನೆ, ಮುಚ್ಚಿದ ಮೇಲೆ ಅದರೊಳಗೆ ಸೇರಿಸ್ಬಿಡ್ತೀನಿ. ಹೊರಗಡೆ ಬಂದಾಗ ಬೇರೆ ಗೊಂಬೆ ಆಯಿತು, ಒಳಗಡೆ ಸೇರಿಸಿದಾಗ ಮತ್ತೆ ಅದೇ ಆಯಿತು. ಮೂಲದಲ್ಲಿ ಒಂದೇನೇ ಅದು. ಅದಕ್ಕೆ ಹೇಳ್ತಾರೆ ಪರತತ್ವ ಲೋಕಗಳು ಎರಡು ಒಂದೇ ವಸ್ತು. ಅದಕ್ಕೆ ಉದಾಹರಣೆ ಕೊಡೋದು ಡಿ ವಿ ಜಿನೇ ಸರಿ. ಮರದ ಬೇರ್ ಎಲೆಯವಲು ಮರುಳ ಮುನಿಯ. ಒಂದು ಮರಕ್ಕೆ ಬೇರಿದೆ, ಎಲೆ ಇದೆ. ಬೇರೆ ಕೆಳಗಿಂದ ಕಾಣಿಸೋಲ್ಲ ನನಗೆ, ಅದ್ರ ಮೇಲೆ ಎಲೆ ಕಾಣಿಸುತ್ತೆ. ಮರದ ಎಲೆ ಎಲ್ಲ ಉದುರು ಹೋಯಿತು ಅಂತೇನೆ, ಮತ್ತೆ ಹೊಸ ಎಲೆ ಬರ್ತದೆ. ಎಲೆ ಉದುರೋದು ನೋಡ್ತೇನೆ, ಎಲೆ ಬರೋದು ನೋಡ್ತೇನೆ, ನನ್ನ ಜಗತ್ತು ಬದಲಾಯಿಸೋದು ನನಗೆ ಕಾಣಿಸುತ್ತೆ. ಆದರೆ ಇದಕ್ಕೆ ಮೂಲ ಕಾರಣವಾದಂಥ ಬೇರು ಅದೃಶ್ಯವಾಗಿ ಕೆಳಗಡೆ ಇದೆ. ಎಷ್ಟು ಚಂದ! ಮರ ಬೇರೆ ಅಲ್ಲ, ಬೇರು ಬೇರೆ ಅಲ್ಲ, ಎಲೆ ಬೇರೆ ಅಲ್ಲ, ಅದು ಒಂದೇನೆ, ಅದು ಒಂದೇನೆ ಅದು. ಅದಕ್ಕೆ ಹೇಳ್ತಾರೆ ಎರಡು ಒಂದೇ ವಸ್ತು. ಮರದ ಬೇರ್ ಎಲೆಯವಲು ಮಂಕುತಿಮ್ಮ. ಎಲೆ ಕಣ್ಣಿಗೆ ಕಾಣಿಸ್ತದೆ, ಈ ಜಗತ್ತು ಕಣ್ಣಿಗೆ ಕಾಣಿಸೋ ಹಾಗೆ. ಆ ಮೂಲ ಸತ್ವ ಕಣ್ಣಿಗೆ ಕಾಣಿಸದೆ ಬೇರಿನ ಹಾಗೆ ಒಳಗೆ ಅದೃಶ್ಯವಾಗಿದೆ. ಅದರಿಂದ ಎರಡು ಒಂದೇನೆ ಅಂತ. ಇದು ಲೋಕಕ್ಕಾಯಿತು, ಜಗತ್ತಿಗೆ ಮತ್ತು ಪರಸತ್ವಕ್ಕೆ ಆದಂಗಾಯಿತು. ಆದರೆ ಮನುಷ್ಯನಿಗೂ ಪರಮಾತ್ಮನಿಗೂ ಹೇಗೆ ಸಂಬಂಧ?
ಅದಕ್ಕೊಂದು ಪದ್ಯ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತ ಅದು. ಭಾವದ ವಿಕಾರಂಗಳು ಅಳಿದ ಜೀವವೇ ದೈವ. ಇದಕ್ಕಿಂತ ಒಳ್ಳೆ ಡೆಫಿನೇಷನ್ ಸಿಗೋದೇ ಕಷ್ಟ. ಭಾವದ ವಿಕಾರಂಗಳು ಅಳಿದ ಜೀವವೇ ದೈವ. ಭಾವವೇಂ? ಭಾವ ಅಂದ್ರೇನು? ದೈವದ ಒಂದು ಉಚ್ಛ್ವಸನ ಹಸನ. ದೈವದ ಒಂದು ಉಚ್ಛ್ವಸನ ಹಸನ. ಜೀವಿತಂ ದ್ವಂದ್ವಂ ದೈವತ್ವದೋಳ್ ಅದ್ವಂದ್ವಂ. ಜೀವರೂಪಿಯೋ ದೈವ ಮರುಳ ಮುನಿಯ. ನಾನು ಆಗಲೇ ಲೋಕ ಮತ್ತು ಪರತತ್ವ ಅಂತ ಹೇಳಿದೆ. ಈಗ ಒಬ್ಬ ವ್ಯಕ್ತಿ, ಒಂದು ಜೀವಾತ್ಮ ಮತ್ತು ಪರಮಾತ್ಮ ಸಂಬಂಧ ಹೇಗೆ? ಭಾವದ ವಿಕಾರಗಳು ಅಳಿದ ಜೀವವೇ ದೈವ. ಒಂದು ಜೀವಕ್ಕೆ ಭಾವಗಳೆಲ್ಲ ಹೋಗಬೇಕು. ನಾನು ಆಗಲೇ ನಿರ್ಗುಣ ಸತ್ವ ಅಂತ ಹೇಳಿದೆ. ಆ ಭಾವಗಳನ್ನೆಲ್ಲ ತೆಗೆದುಬಿಡಿ. ಒಬ್ಬ ಮನುಷ್ಯ ಕೈ, ಕಾಲು, ಕಣ್ಣು, ಮೂಗೋದು ಯಾವುದೂ ಅಲ್ಲ, ಬಿಟ್ಬಿಡಿ. ದೇಹ ಅಲ್ಲ, ಅವನು ಎತ್ತರ ಅಲ್ಲ, ಗುಣ ಮುಖ್ಯ ಅಲ್ಲ. ಈ ನಾಮರೂಪಗಳನ್ನು ತೆಗೆದ ಮೇಲೆ ಉಳಿಯೋದೇನು? ನಿರ್ಗುಣ ಸತ್ವ. ನಾನು ಆಗಲೇ ಹೇಳಿದಾಗ ಏನು ಉಳಿತದೆ ಹಾಗಾದರೆ? ಈ ದೇಹ ಇಲ್ಲ ಅಂದರೆ ಏನು ಉಳಿತದೆ? ನಾವು ಒಪ್ಕೊಂಡ ಹಾಗೆ ಒಂದು ಆತ್ಮ ಅಂತಿದೆ. ಆತ್ಮ ಅನಂತವಾದದ್ದು ಅಂತಿದೆ. ಅದು ಅವಿನಾಶಿಯಾದದ್ದು ಉಂಟು. ಈ ಅವಿನಾಶಿಯಾದದ್ದು ಅನಂತವಾದದ್ದು ಯಾವುದು? ಭಗವತ್ ಸತ್ವ. ಅದೊಂದೇ ಅವಿನಾಶಿಯಾಗಿ ಅನಂತವಾಗಿರುವಂಥದ್ದು. ಅದರದ್ದೇ ಒಂದು ಅಂಶ ನನ್ನ ಕಡೆ ಬಂದಿದೆ, ಅದೊಂದೇ ನಮ್ಮ ಕಡೆ ಬಂದಿದೆ. ಅದಕ್ಕೆ ಹೇಳ್ತಾರೆ ಭಾವದ ವಿಕಾರಗಳು ಅಳಿದ ಜೀವವೇ ದೈವ. ದೈವ ಅಂದರೆ ಯಾರು? ಈ ಭಾವದ ವಿಕಾರಗಳಿದ್ದಾವಲ್ಲ, ಅದನ್ನು ವಿಕಾರ ಅಂತ ಕರೀತಾರೆ. ಗುಣ ಕೂಡ ವಿಕಾರನೇ. ಅದು ತುಂಬ ಒಳ್ಳೆಯವ್ರಿ, ಪಾಪ ಅವ್ರ ಕಡೆಯಿಂದ ಏನೂ ಕೆಲಸ ಆಗಲ್ಲ ಅಷ್ಟೇ. ತುಂಬ ಒಳ್ಳೆಯವರು, ಗುಡ್ ಫಾರ್ ನಥಿಂಗ್ ಅಂತ ಕರಿತೀವಿ ನೋಡಿ. ಬಹಳ ಒಳ್ಳೆಯವರು. ಅದು ಒಳ್ಳೆತನನೂ ಒಂದು ವಿಕಾರನೇ. ಅದು ಅವ್ರ ಕಡೆ ಕೆಟ್ಟ ಗುಣ ಇದ್ದರೆ, ಭಾವ ಅಂತನ್ನೋದು ಒರಿಜಿನಲ್ ವಸ್ತುವಿಗೆ ಇನ್ನೇನೋ ಸೇರಿಸಿದ ಹಾಗೆ. ಯಾವುದೋ ಒಂದು ಒಳ್ಳೆಯದನ್ನೋ ಕೆಟ್ಟದನ್ನೋ ಸೇರಿಸಿದಾಗ ಅದು ಒರಿಜಿನಲ್ ಆಗಿರೋಲ್ಲ. ಅದಕ್ಕೆ ಹೇಳ್ತಾರೆ ಭಾವ ವಿಕಾರಗಳೆಳೆದ ಜೀವವೇ ದೈವ. ಭಾವವೇ? ಭಾವ ಅಂದ್ರೇನು? ಎಷ್ಟು ಚಂದದ ಮಾತು. ದೈವದ ಒಂದು ಉತ್ಸಹನ ಹಸನ. ಉತ್ಸಹನ ಅಂತಂದರೆ ನಿಶ್ವಾಸ, ಉಚ್ಛ್ವಾಸ ನಿಶ್ವಾಸ, ಉಸಿರು ಬಿಡೋದು, ನಿಟ್ಟುಸಿರು. ದೈವ ನಿಟ್ಟುಸಿರು ಬಿಟ್ಟಾಗ, ಅಥವಾ ಹಸನ ಅಂದರೆ ನಗು. ದೈವ ನಿಟ್ಟುಸಿರು ಬಿಟ್ಟಾಗ ನಿನ್ನ ಮುಖದ ಮೇಲೆ ದುಃಖ ಕಂಡಿತು, ದೈವ ನಕ್ಕಾಗ ನಿನ್ನ ಮುಖದ ಮೇಲೆ ನಗೆ ಕಂಡಿತು. ಇದು ಹೇಗೆಂದರೆ ಗೊಂಬೆ ಕೊಟ್ಟರೆ ಓಡಿಸುವಂಥ ಗೊಂಬೆ, ಕೀಲಿ ಕೊಟ್ಟರೆ ಓಡಿಸುವಂಥ ಗೊಂಬೆ. ಅದು ನನ್ನ ಕೈಯಲ್ಲಿ ಇಲ್ಲ, ಕೀಲಿ ಕೊಟ್ಬಿಟ್ಟಿದ್ದಾನೆ. ಕೆಲವೊಂದು ಸಲ ನೋಡಬೇಕು, ರಿಮೋಟ್ ಕಂಟ್ರೋಲ್ ಕಾರ್ ಬಂದಿದ್ದಾವೆ, ಭಾಳ ಚೆನ್ನಾಗಿರುತ್ತೆ, ಗೋಡೆ ಮೇಲೆಲ್ಲ ಹತ್ತಾವೆ. ನನ್ನ ಮಗ ತಂದಿದ್ದ, ಹುಡುಗಿ ಹೆಣ್ಕೊಂಡು ಮಾಡಿ ಸುರ್ರು ಅಂತ ಹೋಗ್ತದೆ. ಅದು ಯಾರು ಓಡಿಸ್ತಾರೆ ಅಂತ ಗೊತ್ತೇ ಆಗಲ್ಲ, ಒಂದು ಭ್ರಮೆ ಬರುತ್ತೆ. ನಾನು ಓಡಿಸ್ತೀನಿ ಅಂತ ಭ್ರಮೆಯಲ್ಲಿ ಮಗು ಕೂತ್ಕೊಂಡಿದೆ ಕಾರಲ್ಲಿ. ಈಗ ನಾವು ಹೋಗ್ಬೇಕಾದ್ರೆ ಶಾಪಿಂಗ್ ಕಾಂಪ್ಲೆಕ್ಸಲ್ಲೆಲ್ಲ ಮಕ್ಕಳಿಗೆ ಆಡಿಸೋಕೆಟ್ಟಿದ್ದಾರೆ. ಆ ಮಗುನ ಕಾರಲ್ಲಿ ಕೂಡಿಸ್ತಾರೆ, ಸ್ಟೇರಿಂಗ್ ಹಿಡ್ಕೊ ಅಂತಾನೆ. ಅದು ತಾನೇ ಓಡಿಸ್ತೀನಿ ಅಂತ ಭ್ರಮೆ ಇದೆ. ಅಲ್ಲಿ ಹಿಡ್ಕೊಂಡು ಹಿಂಗೆ ಓಡಿಸ್ತಿರ್ತಾನೆ ಅವನು. ಸೊ ಈ ಅಂತ ಹೋಗಿ ತೇರು ಮಾಡ್ಕೊಂಡು ಬರ್ತಾನೆ. ಆಕೆ ಬಂದು ಹೇಳ್ತಾಳೆ, ಎಷ್ಟು ಜೋರಾಗಿ ಓಡಿಸಿದೆ ಗೊತ್ತಾ ನಾನು? ಓಡಿಸಿದ್ದು ಆಕೆ ಅಲ್ಲೇ ಅಲ್ಲ, ತಿರುಗಿಸಿದ್ದು ಅಲ್ಲ. ತಿರುಗಿಸಿದ ಕೈಯಲ್ಲಿ ಏನು ಇಲ್ಲೇ ಇಲ್ಲ, ಸುಮ್ಮನೆ ಗರಗರ ತಿರುಗ್ತದೆ ಅಷ್ಟೇನು, ಇದು ಗಾಳಿ ತಿರುಗೋದೇ ಇಲ್ಲ ಅದು. ಆದರೆ ಭ್ರಮೆ ನನಗಿದೆ, ನಾನು ತಿರುಗಿಸ್ತೀನಿ ಅಂತಿದೆ. ಆದರೆ ತಿರುಗಿಸೋರು ಬೇರೆ ಇದ್ದಾರೆ. ದೈವದ ಒಂದು ಉಚ್ಛ್ವಸನ ಮತ್ತು ಹಸನ. ಉಚ್ಛ್ವಸನ ಅಂದರೆ ನಿಶ್ವಾಸ. ದೈವದ ಒಂದು ನಿಟ್ಟುಸಿರು ಬಂದರೆ ನಿನಗೆ ದುಃಖ ಬಂತು ಅಂತ, ಒಂದು ನಗೆ ಬಂದರೆ, ಹಸನ ನಗೆ ಬಂದರೆ ನಿಮ್ಮ ಜೀವನದಲ್ಲಿ ಬೆಳದಿಂಗಳು ಬಂತು ಅಂತ. ಆದ್ದರಿಂದ ಭಾವ ಅನ್ನೋದು ನಾನು ಮಾಡಿಕೊಂಡದ್ದಲ್ಲ, ಅಲ್ಲಿ ಕೊಟ್ಟದ್ದು. ಜೀವಿತಂ ದ್ವಂದ್ವಂ. ಈ ಮನುಷ್ಯ ಜೀವ ಇದೆಯಲ್ಲ, ಯಾವಾಗಲೂ ದ್ವಂದ್ವದಲ್ಲೇ ಬದುಕುವಂಥದ್ದು. ಮಾಡಲೋ ಬೇಡವೋ, ಮುಂದೆ ಹೋಗಲೋ ಬೇಡವೋ, ಪ್ರತಿಯೊಂದು ಕ್ಷಣಕ್ಕೆ ನಮ್ಮನ್ನು ದ್ವಂದ್ವ ಕಾಡ್ತದೆ. ಅದಕ್ಕೆ ಜೀವಿತಂ ದ್ವಂದ್ವಂ ದೈವತ್ವದೋಳ್ ಅದ್ವಂದ್ವಂ. ಆ ಮನುಷ್ಯನ ಭಾವ ಕಳ್ಕೊಂಡು ನಿರ್ಗುಣ ರೂಪಕ್ಕೆ ಹೋದಾಗ ಅಲ್ಲಿ ದ್ವಂದ್ವ ಇಲ್ಲ. ಆ ಮನುಷ್ಯ ದೈವತ್ವಕ್ಕೇರಿದ ಅಂದಾಗ ದ್ವಂದ್ವ ಇರೋದಿಲ್ಲ, ಅದ್ವಂದ್ವ ಇದೆ. ಅದಕ್ಕೆ ಜೀವರೂಪಿಯೋ ದೈವ ಮಂಕುತಿಮ್ಮ. ದೈವ ಅಂದರೆ ಜೀವರೂಪದಲ್ಲೇ ಇರುವಂಥದ್ದು. ಆ ಜೀವರೂಪದಲ್ಲಿ ಇರೋದು ಕೂಡ ದೈವನೇ. ಅದರಿಂದ ಲೋಕ ಪರಮಾತ್ಮ ಹೇಗೆ ಒಂದೇನೋ ಹಾಗೆ ಜೀವ ಪರಮಾತ್ಮ ಕೂಡ ಒಂದೇ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದನ್ನು ನೋಡಿದ DVG ಈ ಪೂರ್ಣಮದ ಪೂರ್ಣಮಿದಂ ಇದನ್ನು ಕನ್ನಡದಲ್ಲಿ ಎಷ್ಟು ಚಂದ ಅನುವಾದ ಮಾಡಿದ, ಅನನ್ಯವಾಗಿ ಮಾಡಿದ್ದಾರೆ, ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನು ಓದಿ ಹೇಳ್ತೇನೆ, ಎಷ್ಟು ಚೆನ್ನಾಗಿದೆ. ಪೂರ್ಣವದು ತಾಂ ಬ್ರಹ್ಮ ತಾಂ ಪೂರ್ಣವಿದು ವಿಶ್ವ. ಪೂರ್ಣವದು ತಾಂ ಬ್ರಹ್ಮ ತಾಂ ಪೂರ್ಣವಿದು ವಿಶ್ವ. ಪೂರ್ಣವಾದ ಅದರಿಂ ಇದು ಪೂರ್ಣ ಉದಿಸಿಹುದು. ಎಷ್ಟು ಸರಿಯಾಗಿ ಇಟ್ಬಿಟ್ಟಿದ್ದಾರೆ. ಪೂರ್ಣವಾದ ಅದರಿಂ ಇದು ಪೂರ್ಣ ಉದಿಸಿಹುದು. ಪೂರ್ಣದಿನ್ ಅದೃಶ್ಯದಿಂ ದೃಶ್ಯ ಪೂರ್ಣವ ಕಳೆಯೇ ಪೂರ್ಣವೇ ಮಿಗುವುದು ಅದು ಕುಂದು ಒಡದೆಂದೊಂದು. ಪೂರ್ಣವದು ತಾಂ ಬ್ರಹ್ಮ
ತಾಂ ಪೂರ್ಣವಿದು ವಿಶ್ವ. ಈ ವಿಶ್ವನೂ ಪೂರ್ಣ, ಅದು ಪೂರ್ಣ. ಪೂರ್ಣವಾದ ಅದರಿಂ, ಪೂರ್ಣವಾದ ಇದರಿಂದ, ಚೈತನ್ಯದಿಂದ, ಬ್ರಹ್ಮನಿಂದ ಇದು ಪೂರ್ಣ ಉದಿಸಿಹುದು. ಈ ಪೂರ್ಣ ಹುಟ್ಟಿದೆ. ಪೂರ್ಣದಿನ್ ಅದೃಶ್ಯದಿಂ, ಆ ಪೂರ್ಣ ಅನ್ನುವಂಥ ಕಣ್ಣಿಗೆ ಕಾಣಿಸ್ತಾ ಇರೋದು ಅಂತ ಅದೃಶ್ಯ ಏನಿದೆಯಲ್ಲ, ಅದರಿಂದ ಏನು ಮಾಡಬೇಕು ಅಂದರೆ ದೃಶ್ಯ ಪೂರ್ಣವ ಕಳೆ. ನಮ್ಮ ಕಣ್ಣಿಗೆ ಕಾಣಿಸುವಂಥ ದೃಶ್ಯ ಏನಿದೆಯೋ ಅದನ್ನು ಪೂರ್ತಿ ತೆಗೆದ್ರೆ ಪೂರ್ಣವೇ ಮಿಗುವುದು. ಇದಕ್ಕೊಂದು ಮುಂದೆ ಕತೆ, ಒಂದು ಸಣ್ಣ ಇನ್ಸಿಡೆಂಟ್ ಇದೆ, ಅದು ಹೇಳಬೇಕು ನಾನು ಹೇಗಿದೆ ಅಂತ. ಅದನ್ನು ತೆಗೆದ್ರೆ ಪೂರ್ಣವೇ ಮಿಗುವುದು, ಅದು ಕುಂದು ಒಡೆದೆಂದೆಂದು, ಅದಕ್ಕೆಂದು ಕುಂದು ಬರೋದಿಲ್ಲ, ಅದು ಯಾವಾಗಲೂ ಶಾಶ್ವತವಾಗಿರ್ತದೆ ಅಂತ. ಅದಕ್ಕೊಂದು ಮತ್ತೆ ಮರುಳ ಮುನಿಯನ ಕಗ್ಗದ್ದು ನನಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ನಮಗೆ ಈ ಇದಿದೆಯಲ್ಲ, ಮುಖ್ಯ ಶ್ಲೋಕ ಇದೆಯಲ್ಲ, ಶಾಂತಿ ಪಾಠ ಇದೆಯಲ್ಲ, ಇದ್ರ ಸರಿಯಾಗಿ ನಾವು ಸ್ವಲ್ಪ ವಿವರಣೆ ಮಾಡ್ಕೊಂಡ್ಬಿಟ್ರೆ ಮುಂದಿನ ಯಾವ ಶ್ಲೋಕಕ್ಕೂ ಕಷ್ಟ ಆಗಲ್ಲ, ಉಪನಿಷತ್ತಿನ ಯಾವುದಕ್ಕೂ ಆಗಲ್ಲ. ಒಂದು ಕಡೆ ಬರೀತಾರೆ, ಸಾಧಕ ಪದಂ ದ್ವೈತ. ಈ ದ್ವೈತ ಅದ್ವೈತದ ಚಿಂತೆ ಬಹಳ ಇದೆ ನಮಗೆ. ಸಾಧಕ ಪದಂ ದ್ವೈತ, ಸಿದ್ಧಿ ಪದಂ ಅದ್ವೈತ. ರೋಧಗಳ ನಡುವೆ ನದಿ ಮುಂಬರಿಯಲ್ ಉದದಿ. ದ್ವೈಧವಿರ ವಿರಹ ಪ್ರಿಯ ಐಕ್ಯತಾ ದ್ವೈಧ. ಭೇದ ಬರಿ ಭಾವದಶೆ ಮಂಕುತಿಮ್ಮ. ಅರೆ ಮಂಕುತಿಮ್ಮ ಅಂತೆ ಬರುತ್ತೆ ಮತ್ತೆ, ಒಂದು ಅಭ್ಯಾಸ ಆಗಿದೆ ಅದು. ಭಾವದೇಶ ಮರುಳ ಮುನಿಯ ಎಷ್ಟು ಚೆನ್ನಾಗಿ. ಸಾಧಕ ಪಥಂ ದ್ವೈತ. ಸಾಧಕ ಪಥ, ಒಬ್ಬ ಸಾಧಕ ಇದ್ದಾನೆ, ಗುರಿ ಸಾಧಿಸಬೇಕು ಅಂತ ಹೊರಟಿದ್ದಾನೆ. ಈಗ ನಾವು ಪ್ರವಾಸ ಹೊರಟಿದ್ದೀವಿ, ಇಂಥ ಊರಿಗೆ ಹೋಗಬೇಕು ಅಂತ ಹೋಗ್ತೀವಿ. ಸಾಧಕ ಒಬ್ಬ ಇದ್ದಾನೆ, ಗುರಿ ಒಂದಿದೆ. ದಯವಿಟ್ಟು ಗಮನಿಸಿ, ಇದು ದ್ವೈತ. ಸಾಧಕ ಒಬ್ಬಿದ್ದಾನೆ, ಗುರಿ ಒಂದಿದೆ, ಅದರಿಂದ ಎರಡು. ಸಾಧಕ ಪದಂ ದ್ವೈತ, ಸಿದ್ಧ ಪದಂ ಅದ್ವೈತ. ಒಂದು ಸಲ ನಾ ಗುರಿ ಸೇರಿಬಿಟ್ರೆ ಸಾಧಕ ಗುರಿ ಒಂದೇ ಆದರು, ಆದ್ದರಿಂದ ಅದು ಅದ್ವೈತ. ರೋಧಗಳ ನಡುವೆ ನದಿ ಮುಂಬರಿಯಲ್ ಉದಧಿ. ರೋಧ ಅಂದರೆ ದಂಡೆ. ಎರಡು ದಂಡೆಗಳ ನಡುವೆ ನದಿ ಹೋಗ್ತಾ ಹೋಗ್ತಾ ಇದ್ದರೆ, ಅದು ಭಾಳ ಗಟ್ಟಿಯಾಗಿ ಹೇಳಬೇಕು, ಗಟ್ಟಿ ದಂಡೆ ಇರಬೇಕು. ದಂಡೆ ಗಟ್ಟಿ ಇದ್ದಾಗ ಮಾತ್ರ ನದಿ ಎಲ್ಲಿಗೆ ಹೋಗಬೇಕು ಅಲ್ಲೇ ಹೋಗ್ತದೆ. ಒಂದು ಸಲ ದಂಡೆ ಒಡೆದು ಬಿಟ್ಟರೆ ಎಲ್ಲಿಗೆ ಹೋಗಬಾರ್ದು ಅಲ್ಲಿ ಹೋಗಿ ಅನಾಹುತ ಮಾಡುತ್ತೆ. ಆದ್ದರಿಂದ ದಂಡೆ ಗಟ್ಟಿಯಾಗಿದ್ದಾಗ ನದಿ ಹರ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದರೆ ಅದು ಎಲ್ಲಿ ಹೋಗ್ತದೆ? ಕೊನೆಗೆ ಉದಧಿ, ಸಮುದ್ರವನ್ನು ಸೇರ್ತದೆ. ದಂಡೆ ನಡುವೆ ಹರಿದಂಥ ನದಿ ಹೋಗಿ ಸಮುದ್ರವನ್ನು ಸೇರ್ತದೆ. ದ್ವೈಧವಿರ ವಿರಹ ಪ್ರಿಯ ಐಕ್ಯತಾನ್ ಅದ್ವೈಧ. ಅದ್ವೈತ ಅಂದರೆ ಅದ್ವೈತ. ದ್ವೈಧವಿರ ವಿರಹ, ನದಿ ಹೋಗ್ತಾ ಇದೆ. ಅದು ಹೇಳ್ತಾರೆ, ಒಂದು ಸಲ ಪರ್ವತದ ತುದಿಯ ಮೇಲೆ ಮಳೆ ಆಗ್ತದೆ, ಹನಿ ಹನಿ ಮಳೆ ಆಗ್ತದೆ, ಜೋರಾಗಿ ಮಳೆ ಆಗ್ತದೆ, ಅದೆಲ್ಲ ಪ್ರವಾಹ ಕೆಳಗೆ ಹರ್ಕೊಂಬರ್ತದೆ ಅಂತೆ. ಆ ಪರ್ವತದ ತುದಿಗೆ ಬಿದ್ದಂಥ ನೀರಿನ ಹನಿಗೆ ಒಂದೇ ಒಂದು ಆಸೆ ಅಂತೆ. ಆ ಆಸೆ ಏನು ಅಂದರೆ, ಹೇಗಾದರೂ ಮಾಡಿ ಸಮುದ್ರ ಸೇರಬೇಕು ಅಂತ. ಅದು ಒದ್ದಾಡ್ಕೊಂಬರ್ತಂತೆ, ಕಲ್ಲು ಪಕ್ಕದಲ್ಲಿ ಹಾಯಿಸಿ ಬರ್ತದೆ, ನೆಲದಲ್ಲಿ ಸೇರ್ಕೊಂಡು ಆವಿಯಾಗಾದ್ರೂ ಹೋಗಿ ಮಳೆಯಾಗಿ ಬಂದು ಹೋಗಬೇಕು, ಸೇರ್ಕೋತದೆ. ಅದ್ರ ಗುರಿ ಅದು ಸಮುದ್ರ ಸೇರಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಅದು ಹಾಗೇನೆ ಹೋಗ್ತಾ ಹೋಗ್ತಾ ದ್ವೈಧವಿರ ವಿರಹ, ಅದಕ್ಕೆ ವಿರಹ ಆಗಿಬಿಟ್ಟಿದೆ, ಯಾವಾಗ ಸೇರ್ಕೋತೇನೋ ಸಮುದ್ರ ಅಂತ. ಹಾಗೆ ಒಬ್ಬ ಸಾಧಕನಿಗೆ ಕೂಡ ತನ್ನ ಗುರಿ ಯಾವಾಗ ಸೇರ್ಕೊಂಡೇನೋ ಅಂತ, ಗುರಿ ದೂರ ಅನ್ನಿಸಿದಷ್ಟು ವಿರಹ ಜಾಸ್ತಿ ಆಗ್ತದೆ. ಅದಕ್ಕೆ ಹೇಳ್ತಾರೆ, ದ್ವೈಧವಿರೆ, ಎಲ್ಲೆಲ್ಲಿ ದ್ವೈತ ಬಂತೋ, ನಾನು ಬೇರೆ ಗುರಿ ಬೇರೆ ಅಂತ ಬಂದಾಗ ವಿರಹ ಬರ್ತದೆ. ಪ್ರಿಯ ಐಕ್ಯತಾನ್ ಅದ್ವೈತ. ನಾನು ಒಂದು ಸಲ ಆ ಗುರಿ ಸೇರ್ಕೊಂಡ್ಬಿಟ್ಟ ಮೇಲೆ ಆಯ್ತಪ್ಪ, ಮುಟ್ಟಿದ್ಯಪ್ಪ, ನಮ್ಮ ಗುರಿ ಮುಟ್ಟಿದ್ವಿ ನಾವು ಅನ್ನುವಂಥ ಅದ್ವೈತ ಆಗ್ತದೆ. ಭೇದ ಬರೀ ಭಾವ ದೆಸೆ ಮಂಕುತಿಮ್ಮ. ಭೇದ ಏನಿದ್ರೊಳಗೆ? ಬರೀ ಭಾವದ ದೆಸೆ. ನಾನು ಹೋಗಬೇಕು ಅಂತ ಭಾವ ಇತ್ತು, ಹೋದ ತಕ್ಷಣ ಸಮಾಧಾನ ಆಯಿತು. ಅದೇ ವ್ಯಕ್ತಿ ಅಲ್ಲಿ ಮುಟ್ಟಿದಾಗ ಸಮಾಧಾನ ಆಯಿತು. ಇದು ಭಾವದ ದೆಸೆ ಮಂಕುತಿಮ್ಮ ಅಂತ. ಅದಕ್ಕೆ ಹೇಳ್ತಾರೆ, ಗಂಗೆ ತಾನೊಂದು ನದಿ. ಗಂಗೆ ತಾನೊಂದು ನದಿ, ಯಮುನೆ ಬೇರೊಂದು ನದಿ. ಗಂಗೆ ತಾನೊಂದು ನದಿ, ಯಮುನೆ ಬೇರೊಂದು ನದಿ. ಸಂಗಮದವರೆಗೆ ಬೇರ್ತನ ಪ್ರಯಾಗವರ್ಗಂ. ಗಂಗೆ ಯಮುನೆ ಬೇರೆಯಾಗಿ ಹರ್ಕೊಂಬರೋದು. ಗಂಗೆ ಒಂದು ನದಿ ಆಯಿತು, ಯಮುನೆ ಒಂದು ನದಿ ಆಯಿತು, ಅದು ಬೇರ್ತನ. ಸಂಗಮದವರೆಗೆ ಬೇರ್ತನ ಪ್ರಯಾಗವರಂ. ಪ್ರಯಾಗ ಬರೋವರೆಗೂ ಎರಡು ಬೇರೆ ಬೇರೆ ಹೋಗ್ತದೆ. ಒಂದು ಸಲ ಪ್ರಯಾಗ ಬಂತೋ, ವಂಗದ ಅಬ್ಧಿಯಲ್ಲಿ, ಆ ಬಂಗಾಲದ ತುದಿಯೊಳಗೆ ಅಬ್ಧಿಯಲ್ಲಿ ಗಂಗೆ ಯಾರ್ ಯಮುನೆ ಯಾರ್ ಎರಡೂ ಸೇರ್ಕೊಂಡು ಮುಂದೆ ಹೋದಾಗ, ಗಂಗೆ ಯಾರ್ ಯಮುನೆ ಯಾರ್ ವಿಂಗಡಿಸಲಹುದೇನೋ ಮರುಳ ಮುನಿಯ. ವಿಂಗಡಿಸೋಕೆ ಸಾಧ್ಯ ಇದೆಯಾ? ಸಾಧಕನ ಪಥ ಅಂತ ಹೇಳಿದ್ನೆಲ್ಲ, ಸಾಧಕ ಗುರಿ ಮುಟ್ಟಿದಾಗ ಗುರಿ ಯಾವುದು, ಸಾಧಕ ಯಾವುದು, ಎರಡು ಒಂದೇ ಆಗಿ ಹೋದ್ರು ಅವರು. ಹಾಗೆ ಗಂಗೆ ಯಮುನೆ ಒಂದು ಸಲ ಸೇರಿದಾಗ ಅವರು ಬೇರೆ ಆಗಿಬಿಡ್ತಾರೆ, ಒಂದಾಗ್ಬಿಡ್ತಾರೆ ಅನ್ನೋದನ್ನು.
ಈ ನಮ್ಮ ಪೂರ್ಣಮದ ಕಡೆ ಸಾಲು ಬರ್ತದಲ್ಲ, ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ, ಯಾವಾಗಲೂ ಪೂರ್ಣ ಉಳಿತದೆ ಅಂತ ಹೇಳ್ತೀವಿ ನಾವು. ಇದನ್ನು ನಮ್ಮ ಆಧುನಿಕ ವಿಜ್ಞಾನ ಕೂಡ ಒಪ್ಕೊಳ್ಳುತ್ತೆ. ನಮ್ಮ ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮಾಸ್ ಅಂತ ಇದೆ, ಲಾ ಆಫ್ ಕಾನ್ಸರ್ವೇಷನ್ ಆಫ್ ಎನರ್ಜಿ ಅಂತ. ಜಗತ್ತಿನಲ್ಲಿರುವಂಥ ಶಕ್ತಿ ಎಂದೂ ಕಮ್ಮಿ ಆಗೋದಿಲ್ಲ ಅಂತ. ಜಗತ್ತಿನಲ್ಲಿ ಯಾವ ವಸ್ತು ಕೂಡ ಇಲ್ಲ ಅಂತ ಆಗೋದಿಲ್ಲ, ರೂಪಾಂತರಗೊಳ್ಳುತ್ತದೆ. ಈಗ ನೀರು ಕರಿಗೆ ಆವಿ ಆಗ್ತದೆ, ಆವಿಯಾಗಿ ಮಳೆ ಆಗ್ತದೆ, ಎಲ್ಲೋ ಒಂದು ಕಡೆ ಆಗ್ತದೆ. ಜಗತ್ತಿನಲ್ಲಿರುವಂಥ ಒಟ್ಟು ನೀರು ಅಷ್ಟೇ, ಒಟ್ಟು ನೀರು ಅಷ್ಟೇ. ಜಗತ್ತಲ್ಲಿರುವಂಥ ಶಕ್ತಿ ಕೂಡ ಅಷ್ಟೇ. ಯಾವುದೋ ಒಂದು ರೂಪಾಂತರ ಆಗಬಹುದು. ಒಂದು ಬೆಂಕಿಯಿಂದ ಸುಟ್ಟರೆ ಕಾಗದ ಸುಟ್ಟು ಹೋಯಿತು, ಕಾಗದ ಹೋಯಿತು ಅಂತೀವಿ, ಆದರೆ ಬೇರೆ ರೂಪದಲ್ಲಿ ಬೂದಿ ಆಗಿದೆ, ಆವಿ ಆಗಿದೆ, ಜಗತ್ತಲ್ಲಿ ಇಲ್ಲೇ ಉಳ್ಕೊಂಡಿದೆ. ಅದೊಂದು ಕುಕ್ಕರ್ ಇದ್ದಂಗೆ, ಪ್ರೆಷರ್ ಕುಕ್ಕರ್ ಇದ್ದಂಗೆ, ಹೊರಗಡೆ ಎಲ್ಲೂ ಹೋಗಲ್ಲ ಅದು. ಅದಕ್ಕೆ ಹೇಳ್ತಾರೆ, ಜಗತ್ತಿನಲ್ಲಿರುವಂಥ ಶಕ್ತಿಗಳಾಗಲಿ ತೂಕ ಆಗಲಿ ಯಾವುದು ಕೂಡ ಕಮ್ಮಿ ಆಗೋದಕ್ಕೆ ಸಾಧ್ಯ ಇಲ್ಲ, ಅದು ಅಷ್ಟೇ ಇರ್ತದೆ, ಏನಾದರೂ ಆಗಲ್ಲ. ತಾವು ಗಮನಿಸಬೇಕು, ಈ ಮಹಾಪೂರ ಬಂದಾಗ ತಾವು ಗಂಗಾ ನದಿಯನ್ನು, ಯಮುನಾ ನದಿಯನ್ನು, ಅದರ ಬ್ರಹ್ಮಪುತ್ರ ನೋಡಬೇಕು. ಇಟ್ ಈಸ್ ಓನ್ಲಿ ಮೇಲ್ ರಿವರ್ ಇನ್ ದ ಕಂಟ್ರಿ. ಎಲ್ಲ ನದಿಗಳಿಗೆ ಹೆಣ್ಣು ಹೆಸರು ಕೊಡ್ತೇವೆ ನಾವು, ಬ್ರಹ್ಮಪುತ್ರ ಮಾತ್ರ ಗಂಡು ಹೆಸರು ಇರುವಂಥದ್ದು. ಅದು ರಭಸ ಕೊಚ್ಚು ನೋಡ್ಬೇಕು ಅದನ್ನು. ಅಲ್ಲಿ ಹೋದರೆ ಕೆಲವು ನಾನು ನೋಡಿದಾಗ, ಅಸ್ಸಾಮಕ್ಕೆ ಹೋದಾಗ ಪಂಜಾಬಿ ಹುಡುಗರೆಲ್ಲ ಸಮುದ್ರ ಅಂತ ಇದ್ದರು. ಸಮುದ್ರ ನೋಡದೇ ಇದ್ದವ್ರು ಸಮುದ್ರನೇ ಅದು, ಅಷ್ಟು ದೊಡ್ಡದಿದೆ. 10 ಮೈಲಿ 15 ಮೈಲಿ ಬ್ರಿಡ್ಜ್ ಇದೆ. ಆ ನದಿ ನೀರು ನೋಡಿದಾಗ ಬ್ರಿಡ್ಜ್ವರೆಗೂ ನೀರು ಬಂದುಬಿಟ್ಟಿರುತ್ತೆ. ಆಳ ಎಷ್ಟಿದೆ ಅಂತ ಕೇಳಿದೆ ಒಬ್ಬನಿಗೆ, ಅಲ್ಲಿದ್ದ ಲೋಕಲ್ ಮನುಷ್ಯನಿಗೆ. ಅವನು 250 ಅಡಿ ಇದೆ ಅಂತ ಹೇಳ್ದ. ಕಲ್ಪನೆ ಮಾಡ್ಕೊಳ್ಳಿ, ಅದ್ಮೇಲೆ ನಿಂತ್ಕೊಂಡಾಗ ಎದೆ ಝಲ್ ಅಂದ್ಬಿಡ್ತದೆ. ಆ ಸಿಮೆಂಟಿಗೆ ಕಂಡು ಹಿಡಿದವನು ನಮಸ್ಕಾರ ಹೇಳಬೇಕು. ನಿಂತ್ಕೊಂಡಿದೆಯಲ್ಲ ಬ್ರಿಡ್ಜು, ಆ ಪ್ರವಾಹ ಬರ್ತಿರ್ಬೇಕಾದ್ರೆ ಕಲ್ಪನೆ ಮಾಡ್ಕೊಳ್ಳಿ, 10 ಮೈಲ್ ಅಗಲ, 250 ಅಡಿ ಎತ್ತರ, ಅಷ್ಟಳತಿ ನೀರು ಹಿಂಗೆ ಹೋಗ್ತಾ ಇರುತ್ತಲ್ಲ ಒಂದೇ ಸಮ. ಒಂದೊಂದು ಸಲ ಚಿಂತೆ ಆಗಲ್ವಾ, ಇಷ್ಟು ನೀರು ಹೋದ್ರೆ ಸಮುದ್ರ ಗತಿ ಏನು ಅಂತ. ಇದು ಒಂದು ಬ್ರಹ್ಮಪುತ್ರನ ಹೇಳ್ತೀನಿ, ಈ ಜೊತೆ ಗಂಗೆ ಇದೆ, ಯಮುನಾ ಇದೆ, ಇದಕ್ಕಿಂತ ದೊಡ್ಡ ದೊಡ್ಡ ಅಮೆಝಾನ್ ರಿವರ್ ಅಂತಿದ್ದಾವೆ. ಅವೆಲ್ಲನೂ ಎಲ್ಲ ಬಂದು ಅಲ್ಲೇ ಸೇರ್ಕೋತಾವಲ್ಲ. ಸೇರ್ಕೊಂಡ್ರೆ 1 ಇಂಚು ಇರಲ್ಲ ಅದು. ನೋಡಿ ಅದು ಹೇಗೆ ವಿಚಿತ್ರ. ಅದು ಇಷ್ಟು ನೀರು ಒಂದು ನಮ್ಮ ಅಕಸ್ಮಾತ್ ನೀರು ಬಿಡೋರು ಪುಣ್ಯದಿಂದ BWSS ಜಾಸ್ತಿ ನೀರು ಬಿಟ್ಬಿಟ್ರೆ ಎಲ್ಲಿ ತುಂಬಿಕೊಳ್ಳೋದು ಅಂತ ಗೊತ್ತಾಗಲ್ಲ ನಮಗೆ. ಆದರೆ ಅಲ್ಲಿ ಇಷ್ಟು ಪ್ರಮಾಣದ ನೀರು ಹೋದರೆ ಸಮುದ್ರ 1 ಇಂಚು ಇರೋದಿಲ್ಲ. ಮುಂದೆ ನದಿಯೆಲ್ಲ ಒಣಗಿ ಹೋಗಿದ್ದಾವೆ, ಬರಗಾಲ ಬಿತ್ತು, ನೀರು ಒಂದು ಹನಿ ಇಲ್ಲ ಅಂದಾಗ ಕೂಡ ಸಮುದ್ರ 1 ಇಂಚು ಕಮ್ಮಿ ಆಗಿಲ್ಲ. ಇದು ಮರ್ಯಾದೆ ಅಂತ, ಸಮುದ್ರ ಮರ್ಯಾದೆ ಅಂತ ಕರಿತೀವಿ. ಅಂದರೆ ಒಟ್ಟು ನೀರು ಅಷ್ಟೇ ಇದೆ ಪ್ರಪಂಚದಲ್ಲಿ. ನಮಗೆ ನೀರು ಕೊರತೆ ಆಗಿದೆ ಬೆಂಗಳೂರಲ್ಲಿ, ಕರೆಕ್ಟು. ಇದೆಲ್ಲ ಹರಿದೆಲ್ಲೋ ಬೇರೆ ಕಡೆ ಹೋಗಿದೆ ಅಷ್ಟೇನೇ ಅದು. ಆದ್ದರಿಂದ ಒಟ್ಟು ಎನರ್ಜಿ ಕಮ್ಮಿ ಆಗೋಲ್ಲ ಅಂತ. ಅದಕ್ಕೆ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ, ಪೂರ್ಣ ಯಾವತ್ತಿಗಿದ್ರು ಉಳ್ಕೊಳ್ತದೆ ಅಂತ. ಶಾಂತಿ ಪಾಠವನ್ನು ಸಮರೈಸ್ ಮಾಡೋದಾದರೆ, ಮೊದಲನೇ ಸಾಲು ಪೂರ್ಣಮದ ಪೂರ್ಣಮಿದಂ ಹೇಳೋದೇನೆಂದರೆ, ಈಶ್ವರ ಮತ್ತು ಜಗತ್ತು ಎರಡೂ ಒಂದೇ, ಎರಡೂ ಪೂರ್ಣವೇವು. ಎರಡನೇ ಸಾಲು ಹೇಳ್ತದೆ ಪೂರ್ಣಾತ್ ಪೂರ್ಣ ಮುದಚ್ಯತೆ, ಪೂರ್ಣದಿಂದ ಪೂರ್ಣ ಹುಟ್ಟಿ ಬಂತು ಅಂತ. ಹುಟ್ಟಿ ಬರೋದಿಲ್ಲ, ಅದು ಅದರೊಳಗಿಂದೇ ಒಂದು ಭಾಗ, ಹೊರಗೆ ಬಂದಂತೆ ಕಾಣಿಸ್ತದೆ, ಅದು ಕಲ್ಪನೆ ಮಾತ್ರ. ಆದ್ದರಿಂದ ಅದೊಂದು ಕಣ್ಣಿಗೆ ಕಾಣಿಸುವಂಥದ್ದಲ್ಲ. 3ನೇ ಮತ್ತು 4ನೇ ಸಾಲಿದೆಯಲ್ಲ, ಇದರಿಂದ ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಪೂರ್ಣ ಉಳಿತದೆ ಅಂತ. ಪೂರ್ಣದಿಂದ ಪೂರ್ಣ ತೆಗೆಯೋದು ಕೂಡ ಬರೀ ಕಾಲ್ಪನಿಕ ಅಷ್ಟೇ, ತೆಗೆಯೋಕ್ಕೆ ಬರೋದಿಲ್ಲ. ಅದು ಒಂದೇ ವಸ್ತು, ಆದ್ದರಿಂದ ತೆಗೆದ ಹಾಗೆ ಕಾಣಿಸುತ್ತೆ, ತೆಗೆದ್ರೆ ಏನಾಗೋದಿಲ್ಲ. ತೆಗೆದ್ರೆ ಬ್ರಹ್ಮಕ್ಕೆ ಯಾವ ತೊಂದರೆಯೂ ಇಲ್ಲ, ಅದು ಮೂಲ ಶಕ್ತಿ ಹಾಗೆ ಉಳ್ಕೊಳ್ಳುತ್ತೆ ಅಂತ ಹೇಳೋದು ಹಾಗೆ. ಈ ಶಾಂತಿ ಪಾಠದ ಕೊನೆಯಲ್ಲಿ 3 ಸಲ ಶಾಂತಿ 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 ಅಂತೀವಿ. ಓಂ ಶಾಂತಿ 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 3 ಸಲ ಯಾಕೆ ಹೇಳ್ತಾರೆ ಅಂತ ಅದಕ್ಕೊಂದು ಕಾರಣ ಇದೆ. ಅದನ್ನು ಭಾಳ ಚೆಂದ ಅನಲೈಸ್ ಮಾಡ್ತಾರೆ. ಉಪನಿಷತ್ತನ್ನು ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗೆ 3 ತರಹದ ವಿಘ್ನಗಳಿಂದ ತೊಂದರೆ ಆಗದಿರಲಿ ಅಂತ ಕೇಳ್ಕೊಳ್ಳೋಕ್ಕೆ 3 ಸಲ ಶಾಂತಿ 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 ಅಂತಾರೆ. ಮೊದಲನೇದು, ಅದನ್ನು ಕಲಿಯೋ ಕೂತಂಥ ವಿದ್ಯಾರ್ಥಿಯಿಂದನೇ ತೊಂದರೆ ಆಗಬಾರ್ದು. ಕೆಲವೊಂದು ಸಲ ಆಗ್ಬಿಡುತ್ತೆ. ಆಧ್ಯಾತ್ಮಿಕ ಪ್ರತಿಬಂಧ ಅಂತಾರೆ ಅದಕ್ಕೆ. ಆಧ್ಯಾತ್ಮಿಕ ಪ್ರತಿಬಂಧ ಅಂದರೆ ಮನಸ್ಸಿನ ಏಕಾಗ್ರತೆ ಇಲ್ಲ. ನಮ್ಮಲ್ಲಿ ಭಾಳ ಜನಕ್ಕೆ ಆಗೋದುಂಟು. ನಾನು ಮೇಸ್ಟ್ರಿಗೆ ಟ್ರೈನಿಂಗ್ ಮಾಡಿದಾಗ ಅದೇ ಹೇಳ್ತಿರ್ತೀನಿ ನಾನು. ಕೆಲವು ಟೀಚರಿಗೆ ಮೊದಲನೇ ಪೀರಿಯಡ್ ಹೋಗಿ ಶುರು ಮಾಡೋ ಹೊತ್ತಿಗೆ ನೆನಪಾಗ್ಬಿಡುತ್ತೆ, ಅಯ್ಯೋ ಗ್ಯಾಸ್ ಆಫ್ ಮಾಡಿದ್ನೋ ಇಲ್ಲೋ ಮನೇಲಿ. ಭಾಳ ಜನಕ್ಕೆ ಆಗೋದುಂಟು ಅದು. ಹೊರಗಡೆ ಸ್ಕೂಟ್ರ್ ಲಾಕ್ ಮಾಡಿದ್ನೋ ಇಲ್ಲೋ, ಹೆಲ್ಮೆಟ್ ಲಾಕ್ ಮಾಡಿದ್ನೋ ಇಲ್ಲೋ, ಹಿಂದಿನ ಬಾಗಿಲು ಹಾಕಿ ಬಂದೋ ಇಲ್ಲೋ, ಹಿತ್ತಿಲ ಬಾಗಿಲು ಹಾಕಿದ್ನೋ ಇಲ್ಲೋ. ಇದೆಲ್ಲ ಚರ್ಚು ಕ್ಲಾಸಿಗೆ ಬಂದಾಗ ಬರೋದು. ಯಾಕೆ ಬರುತ್ತೆ ಗೊತ್ತಾ? ಅದು ಲಾಕ್ ಮಾಡುವಾಗ ಕ್ಲಾಸ್ ಬಗ್ಗೆ ಚಿಂತೆ ಇರುತ್ತೆ. ಮೊದಲನೇ ಪೀರಿಯಡ್ ಏನು, ಲಾಕ್ ಮಾಡ್ಬೇಕಾದ್ರೆ ಲಕ್ಷ್ಯ ಇರೋಲ್ಲ.
ಕ್ಲಾಸಿನ ಚಿಂತೆ ಇರುತ್ತೆ, ಕ್ಲಾಸಿಗೆ ಹೋದಾಗ ಆ ಗ್ಯಾಸ್ ಚಿಂತೆ ಬರುತ್ತೆ. ಅದಕ್ಕೆ ಇದು ದೊಡ್ಡ ಸಮಸ್ಯೆ. ಆಧ್ಯಾತ್ಮಿಕ ಪ್ರತಿಬಂಧದೊಳಗೆ ಮನಸ್ಸಿನ ಏಕಾಗ್ರತೆ ಇರೋಲ್ಲ. ಕೆಲವ್ರಿಗೆ ವಿಪರೀತ ತೊಂದರೆ. ಈ ಕೇಳ್ಕೊಳ್ಳೋದು 15 ನಿಮಿಷ ಕೂಡ ಕೊಡೋಕ್ಕಾಗಲ್ಲ. ಇತ್ತೀಚೆಗೊಂದು ಮಾಷೆ ಹೇಳ್ಬಿಡ್ತೀನಿ, ನಿಮಗೊಂದು ಭಾಳ ತಮಾಷೆ ಆಗಿದೆ ಅದು, ನಿಮ್ಮ ಮನೇಲಿ ಪ್ರಯೋಜನ ಆಗ್ತದೆ. ಇಂಟರ್ನ್ಯಾಷನಲ್ ಸೈಕ್ಯಾಟ್ರಿಕ್ ಸೊಸೈಟಿ ಅಂತ ಒಂದಿದೆ, ಮನಃಶಾಸ್ತ್ರದೊಂದು ಪ್ರಪಂಚಾದ್ಯಂತ ಇರುವಂಥ ಒಂದು ಸಂಘ ಅದು. ಅವ್ರು ಪ್ರತಿ ವರ್ಷ ರಿಸರ್ಚ್ ಮಾಡಿ ಹೇಳ್ತಾರೆ, ಮನಸ್ಸಿನ ಏಕಾಗ್ರತೆ ಮಕ್ಕಳದ್ದು ಭಾಳ ಕಮ್ಮಿ ಆಗ್ತಾ ಇದೆ. ನಿಮಗೆಲ್ಲ ಮನೆಯಲ್ಲಿ ಅನುಭವಕ್ಕೆ ಬಂದಿರಬೇಕು. 60ನೇ ಇಸ್ವಿಯಲ್ಲಿ ಮನಸ್ಸಿನ ಏಕಾಗ್ರತೆ ಸುಮಾರು 45 ನಿಮಿಷ ಅಂತ ಇತ್ತು. ಅದಕ್ಕೆ ತರಗತಿಗಳನ್ನು 45 ನಿಮಿಷ ತರಗತಿಗಳನ್ನಾಗಿ ಮಾಡ್ತಾಯಿದ್ರು. ಅವಾಗ ಕಾಲೇಜ್ ಮಕ್ಕಳಿಗೆ ಸ್ವಲ್ಪ ಹೆಚ್ಚಿಗೆ ಇರ್ಬೋದು ಅಂತ 1 ತಾಸು ಮಾಡ್ತಾಯಿದ್ರು, ಶಾಲೆ ಮಕ್ಕಳಿಗೆ 45 ನಿಮಿಷ. 60ನೇ ಇಸ್ವಿಗೆ ಬಂದದ್ದು ಅದು ತೀರ್ಮಾನ ಮಾಡಿಕೊಂಡು 45 ನಿಮಿಷ ಅಂತ. ಅದಕ್ಕೂ ಹಿಂದೆ 1 ತಾಸು ಇತ್ತೇನೋ ಗೊತ್ತಿಲ್ಲ. 80ನೇ ಇಸ್ವಿಗೆ ಅವ್ರು ಹೇಳ್ತಾರೆ 45 ನಿಮಿಷ ಇಲ್ಲ, 30 ನಿಮಿಷ ಮಾತ್ರ ಮಕ್ಕಳು ಕೂತ್ಕೋಬೋದು ಒಂದು ಕಡೆಗೆ ಅಂತ ಹೇಳಿದರು. 2000 ಇಸ್ವಿಗೆ ಹೇಳ್ತಾರೆ 30 ನಿಮಿಷನೂ ಸಾಧ್ಯ ಇಲ್ಲ, 22 ನಿಮಿಷ ಸಾಧ್ಯ ಇದೆ. 2005ನೇ ಇಸ್ವಿಗೆ ಹೇಳ್ತಾರೆ ಅದು ಈಗ 22 ನಿಮಿಷನೂ ಸಾಧ್ಯ ಇಲ್ಲ, 11 ನಿಮಿಷ ಕೂತ್ಕೋತಾರೆ ಮಕ್ಕಳು ಅಂತ. 2014ನೇ ಇಸ್ವಿ ಡಿಸೆಂಬರ್ದಲ್ಲಿ ಬಂದಂಥ ರಿಪೋರ್ಟ್ ಹೇಳ್ತದೆ, ಈಗ ಮಕ್ಕಳ ಮನಸ್ಸು ಏಕಾಗ್ರವಾಗಿರೋ ಸಾಧ್ಯವಾಗೋದು 6 ನಿಮಿಷ ಮಾತ್ರ, ಅದಕ್ಕಿಂತ ಹೆಚ್ಚಿಗೆ ಇರೋಲ್ಲ, 6 ನಿಮಿಷ ಮಾತ್ರ. ಈ ಕಲ್ಪನೆ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ಮ ಮನೇಲಿ ಸಣ್ಣ ಸಣ್ಣ ಮಕ್ಕಳಿದ್ದರೆ ದಯವಿಟ್ಟು ಗಮನಿಸಿ, ಆ ಮಕ್ಕಳು ಸೀರಿಯಲ್ ನೋಡಲ್ಲ, ಆದರೆ ಅಡ್ವರ್ಟೈಸ್ಮೆಂಟ್ ತಪ್ಪಿಸ್ಕೊಳ್ಳಲ್ಲ. ಓಡ್ ಬಂದು ನಿಂತ್ಕೋತಾ ಮುಂದೆ. ಯಾಕೆ ಗೊತ್ತಾ? ಚಕ 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 ಚೇಂಜ್ ಆಗುತ್ತಲ್ಲ. ಯಾವುದು ಬೇಗ ಬೇಗ ಚೇಂಜ್ ಆಗುತ್ತೋ ಅದು ಮಕ್ಕಳಿಗೆ ಬೇಕು. ಇದು ನಿಧಾನಕ್ಕೆ ಕಥೆನೇ ಮುಗಿಯಲ್ಲ, 3 ವರ್ಷದಲ್ಲಿ ಅಲ್ಲೇ ಇರುತ್ತೆ ಕಥೆ. ಅದನ್ನೇನು ಮಕ್ಕಳು ನೋಡೋದು? ಮಕ್ಕಳಿಗೆ ಅದು ಆಸಕ್ತಿ ಬರೋದು ಬದಲಾಗಬೇಕು. ಈ ಕಾನ್ಸಂಟ್ರೇಷನ್ ಅಟೆನ್ಷನ್ ಸ್ಪ್ಯಾನ್ ಅಂತ ಏನು ಕರಿತೀವಿ, 6 ನಿಮಿಷ ಆಗಿದೆ. ನಮಗೂ ಸ್ವಲ್ಪ ಹಾಗೆ ಆಗಿದೆ. ಈಗ ಪ್ರಪಂಚದ ವೇಗದಲ್ಲಿ ಸಿಕ್ಕಾಕೊಂಡಂಥವ್ರು ನಾವು, ಕಾನ್ಸಂಟ್ರೇಷನ್ ಕ್ಯಾಂಪ್ ಕಮ್ಮಿ ಆಗಿದೆ. ಈಗ 6 ನಿಮಿಷ ಇದ್ದಾಗ 1 ತಾಸಿನ ಉಪನ್ಯಾಸ ಕೇಳು ಅಂದರೆ ಹೆಂಗಾಗ್ತದೆ? 6 ನಿಮಿಷಕ್ಕೊಂದ್ಸಲ ಆ ಕಡೆ ಈ ಕಡೆ ನೋಡಬೇಕು ಅನಿಸುತ್ತೆ. ಪಕ್ಕದಲ್ಲಿ ಯಾರೊಬ್ಬರು ತುಕ್ಕಡಿಸ್ತಾ ಇರ್ತಾರೆ, ಅವ್ರು ನೋಡಬೇಕು ಅನಿಸುತ್ತೆ. ಏನೋ ಬೇರೆ ವಿಚಾರ ಬರ್ತದೆ. ಉದ್ದೇಶ ಇದು. ಆದ್ದರಿಂದ ಮನಸ್ಸಿನ ಏಕಾಗ್ರತೆ ಒಂದು ದೊಡ್ಡ ಆಧ್ಯಾತ್ಮಿಕ ಪ್ರತಿಬಂಧ. ಇನ್ನೊಂದು ವಿಷಯ ಗ್ರಹಣದಲ್ಲಿ ಕಷ್ಟ. ಪಾಪ ಏನೋ ಕಷ್ಟಪಟ್ಟು ಹೇಳ್ತಿದ್ದ, ನಮಗೇನು ತಿಳಿತಾ ಇಲ್ಲ, ಅದು ನಮ್ಗೆ ಅರ್ಥವೇ ಆಗ್ತಾ ಇಲ್ಲ. ಇದೊಂದು ಪ್ರತಿಬಂಧ. ಯಾಕಂದರೆ ಅದನ್ನು ಪೇಸ್ ಹಿಡ್ಕೊಳ್ಳೋಕ್ಕಾಗಲ್ಲ. ಆತ ಭಾಳ ಫಾಸ್ಟ್ ಹೇಳಿದರು ಅಂತಾನೋ ಅಥವಾ ಅದು ಹೇಳೋದು ರೀತಿ ಸರಿ ಇಲ್ವ ಅಂತಾನೋ ನಮ್ಗೆ ಅರ್ಥ ಆಗೋಲ್ಲ. ಅರ್ಥ ಆಗದೆ ಅದ್ರ ಮುಂದಿನ ಬೋರ್ ಆಗಿಬಿಡುತ್ತೆ. ಅದೊಂದು ಪ್ರತಿಬಂಧ. ಇನ್ನೊಂದು ವಿಷಯ, ಚಿಂತನೆ ಮಾಡುವಾಗ ಸಂಸಾರಿಕ ವಿಷಯಗಳು ನುಗ್ಗಿ ಬರ್ತಾವೆ ಅಂತ. ನಮ್ಗೆ ಯಾವಾಗಲೂ ಹಾಗೆ, ಉಳಿದೊತ್ತಿಗೆ ಬರೋಲ್ಲ. ಆಧ್ಯಾತ್ಮಿಕ ಚಿಂತನೆ ಕೂತ ತಕ್ಷಣ ಏನೇನು ಚಿಂತೆ ಬರ್ತಾವೆ ನಮಗೆ ಮನಸ್ಸಿಗೆ ಅಂತ. ನಮ್ಮ ತಾಯಿ ಚೆನ್ನಾಗಿ ಹೇಳ್ತಾ ಇರೋದು. ನಮ್ಮ ಮನೆಯಲ್ಲಿ ಒಂದು ಅಭ್ಯಾಸ ಇದೆ, ರಾತ್ರಿ ಊಟ ಆದಮೇಲೆ ಎಲ್ಲರೂ ಕೂತ್ಕೋತೇವೆ, ಒಂದು ಯಾವುದೋ ಪುಸ್ತಕ ಓದಬೇಕು, ಕುಮಾರವ್ಯಾಸ ಭಾರತ ಅಂತ ಯಾವುದು ಓದಬೇಕು. ಓದಿದ ಮೇಲೆ ರಾಮರಕ್ಷಾ ಸ್ತೋತ್ರ ಎಲ್ಲರೂ ಸೇರಿ ಹೇಳ್ತೀವಿ. ಎಲ್ಲರೂ ಸೇರಿ ಹೇಳೋದೊಂದು ಪದ್ಧತಿ. ಬಿಕಾಸ್ ನಮ್ಮ ನಂಬಿಕೆ ಇದೆ ಅದರೊಳಗೆ, ದ ಫ್ಯಾಮಿಲಿ ದ್ಯಾಟ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್. ಯಾವ ಪರಿವಾರ ಜೊತೆ ಕೂತು ಪ್ರಾರ್ಥನೆ ಮಾಡ್ತಾರೋ ಅವ್ರು ಗಟ್ಟಿಯಾಗಿ ಉಳ್ಕೋತಾರೆ ಅಂತ ನಂಬಿಕೆ ಇದೆ. ಮತ್ತು ಭಗವಂತನ ಆಶೀರ್ವಾದ ಎಲ್ಲರೂ ಸಿಗಬೇಕು ಅಂತ. ನಮ್ಮ ತಾಯಿ ಹೇಳ್ತಾಳೆ, ಈ ಸ್ತೋತ್ರ ಅನ್ನೋದಕ್ಕಿಂತ ಮೊದಲು ಧಾರಾವಾಹಿ ನೋಡ್ತಿರ್ತಾಳೆ. ಒಂದು ಸಲನೂ ಆಕಳಿಕೆ ಬರಲ್ಲ ರೀ ಧಾರಾವಾಹಿ ನೋಡಬೇಕಾದ್ರೆ. ನೋಡಿದ್ದೀರಾ? ಆಕಳಿಕೆನೇ ಬರಲ್ಲ. ಹಿಂಗೆ ನೋಡ್ತಿರ್ತೀವಿ ಮುಂದೆ ಏನಾಗ್ತದೆ ಅಂತ. ಆದರೆ ಅದು ಮುಗಿದ ಮೇಲೆ ಟಿ ವಿ ಆರಿಸ್ಬಿಟ್ಟು ಮಂತ್ರ ಅನ್ನೋಕ್ಕೆ ಶುರು ಮಾಡ್ತೀವಲ್ಲ, ಎಲ್ಲೆಲ್ಲದ ಆಕಳಿಕೆ ಹುಡ್ಕೊಂಡು ಬರ್ತಾ. ನಮಗೆಲ್ಲ ಅನುಭವ ಆಗಿದೆ, ಗೊತ್ತೆ, ನಮಗೆ ಮಾತ್ರ ಆಗಿದೆ. ಅದು ಯಾಕೆ ಬರ್ತದೆ? ಅದು ನಮ್ಮ ತಂದೆ ಕೇಳ್ತಾ ಇದ್ರು, ಇದೇನೋ ವಿಚಿತ್ರ ಅಲ್ಲೋ, ಟಿ ವಿ ನೋಡುವಾಗ ಆಕಳಿಕೆ ಬರಲಿಲ್ಲ, ಈ ಮಂತ್ರ ಅನ್ನುವಾಗ ಯಾಕೆ ಬರ್ತಾವೆ ಆಕಳಿಕೆ ಅಂತ. ನಾನು ಹೇಳಿದೆ, ಯಾಕೆ ಹಂಗೆ ಆಗ್ತದೆ ಅಂದರೆ, ಮಂತ್ರ ಕೂಡ ಮೆಕ್ಯಾನಿಕಲ್ಲಾಗಿ ಅಂತ ಇದ್ದೀವಿ ನಾವು. ಅದ್ರ ನಂಬಿಕೆ ಇಲ್ಲ, ಭದ್ರತೆ, ಚಿಂತೆ ಕೂಡ ಇಲ್ಲ. ಆ ಮಂತ್ರ ಬಾಯ್ಪಾಟ್ ಆಗಿಬಿಟ್ಟಿದ್ದಾವಲ್ಲ ಅವು. ಈ ಹಳೆ ಮಷೀನ್ ಇದ್ದಂಗೆ, ಸ್ಟಾರ್ಟ್ ಆದರೆ ಬಂದೇ ಆಗಲ್ಲ, ಹೊಡ್ಕೊಂಡು ಹೋಗ್ತಾ ಇರುತ್ತೆ ಹಾಗೆ. ಅದು ಮಂತ್ರ ಎಲ್ಲಿಗೋ ಇರುತ್ತೆ, ಮುಗಿದಿದೆ ಗೊತ್ತಾಗಲ್ಲ ಒಂದ್ಸಲ ಮಂತ್ರ ಅಂದದ್ದು, ಆ ಮುಗಿತಾ ಅಂತ. ಯಾಕಂದರೆ ಅದು ಮನಸ್ಸಿಟ್ಟು ಅಂದದ್ದಲ್ಲ. ನಮಗೆ ಗುರುಗಳು ಹೇಳೋರು, ಮಂತ್ರ ಅನ್ಬೇಕಾದ್ರೆ ಆ ಚಿತ್ರ ಕಣ್ಮುಂದೆ ಬರಬೇಕು. ಧ್ಯಾಯೇದ್ ಆಜಾನುಬಾಹುಂ ಧೃತಶರ ಧನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ಅನ್ಬೇಕಾದ್ರೆ ಕಣ್ಮುಂದೆ ಆ ರಾಮನ ಚಿತ್ರ ಬರ್ತಾ ಇದ್ದರೆ ಆಕಳಿಕೆ ಬರಲ್ಲ, ಏನೂ ಬರಲ್ಲ. ಆದರೆ ನಮಗದು ಬರಲ್ವೇ? ಅದು ಸಂಸ್ಕೃತ ಮಂತ್ರ, ಪಟ ಪಟ ಅಂದ್ಕೊಂಡು ಹೋಗ್ಬಿಡೋದು. ಹಾಗೇನೆ ಮೆಕ್ಯಾನಿಕಲ್ ಆದ ತಕ್ಷಣ ಇದು ಬೇಸರದ ಲಕ್ಷಣ, ಆಕಳಿಕೆ ಬರೋಕ್ಕೆ ಶುರು ಆಗ್ತದೆ. ಆದ್ದರಿಂದ ಇದೆಲ್ಲ ಬರೋದು ಬೇಡ ಅಂತ ಮೊದಲನೇ ಪ್ರಾರ್ಥನೆ ಶಾಂತಿ ಒಂದು. ಇದು ಆಧ್ಯಾತ್ಮಿಕ ಪ್ರತಿಬಂಧ ಅಂತ. ಎರಡನೇದು ಆದಿಭೌತಿಕ ಪ್ರತಿಬಂಧ ಅಂತ.
ಇದು ವಾತಾವರಣದಿಂದ ಬರುವಂಥದ್ದು. ವಾತಾವರಣ ಅಂದರೆ ನೀವು ಕೇಳ್ತಿರ್ತೀರಿ, ಯಾವುದೋ ಒಂದು ಶಬ್ದ ಡರ್ರನ್ನು ಸಪ್ಪಳಾಯಿತು, ಜೋರಾಗಿ ಮಳೆ ಬರ್ತಾಯಿದೆ, ತಕ್ಷಣ ಚಿಂತೆ ಶುರು ಆಯಿತು, ಮನೆಗೆ ಹೋಗೋದು ಹೆಂಗಪ್ಪ ಇನ್ನು, ಛತ್ರಿ ತಂದಿಲ್ಲ, ಇದು ನೋಡಿ ಏನಿದೆ, ಆವಾಗ ನಿಂತ್ಕೋಬೋದೇನೋ ಮಳೆ, ಆದರೆ ಚಿಂತೆ ಶುರು. ಈಗ ಹೊರಗಿನ ಸಪ್ಪಳ ಆಗುತ್ತೆ, ಅಥವಾ ಯಾರೋ ಕುರ್ಚಿ ಎಳೆ ಸಪ್ಪಳ ಮಾಡ್ತಾರೆ, ಮೈಕ್ ಕಿರಿಕಿರಿ ಮಾಡ್ಬೋದು, ಯಾರೋ ಒಬ್ಬರಿಗೆ ನೆಗಡಿ ಬಂದಿರುತ್ತೆ, ಸೀನ್ ಬರುತ್ತೆ, ಏನೋ ಆಗ್ತದೆ, ತೊಂದರೆ ಆಗ್ತದೆ, ಆ ಸಪ್ಪಳ ಇದೆಲ್ಲ ಆಗ್ತದಲ್ಲ, ಈಗ ಮಳೆ ಗಾಳಿ ಇಂಥದ್ದೆಲ್ಲ, ಇದನ್ನು ನಾವು ಆದಿಭೌತಿಕ ಪ್ರತಿಬಂಧ ಅಂತ ಕರಿತೀವಿ. ಇದ್ರ ಜೊತೆ ಇನ್ನೊಂದಿದೆ, ನೈಸರ್ಗಿಕವಾಗಿ ಬರುವಂಥ ತೊಂದರೆಗಳು, ಆದಿದೈವಿಕ ಪ್ರತಿಬಂಧ ಅಂತ. ದೇಹಬಾಧೆಗಳು, ದೇಹಬಾಧೆ ಆಗ್ಬೋದು, ಅಥವಾ ತಲೆನೋವು ಶುರು ಆಗಿಬಿಡುತ್ತೆ ಒಂದೇ ಸಲ. ಕೆಲವರಿಗೆ ಮೈಗ್ರೇನ್ ಇರುತ್ತೆ, ಅರ್ಧ ತಲೆನೋವು ಬಂದುಬಿಡುತ್ತೆ. ಇನ್ನು ಕೆಲವರಿಗೆ ಕೂತಲ್ಲೇ ಕೂತು ಕಾಲು ಜೋಮ್ ಹಿಡ್ಕೊಂಡ್ಬಿಡುತ್ತೆ, ಇನ್ನು ಎದ್ದ ಮೇಲೆ ಹೇಳೋದು ಕಷ್ಟ ಆಗ್ತದೆ ಅಂತ ಆಗಿಂದಾನೆ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಆವಾಗ ಕಾಲು ಜೋಮ್ ಹಿಡ್ಕೊಳ್ಳೋದು. ಕೆಲವು ಸೀನ್ ಬರೋಕ್ಕೆ ಶುರು ಆಗ್ತದೆ, ಇದು ಬರ್ತದೆ, ಅವತ್ತಿಗೆ ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ಬರುವಂಥವು ಆದಿದೈವಿಕ ಪ್ರತಿಬಂಧಗಳು. ಇವ್ಯಾವು ಬರಬಾರದು ಅಂತ ಹೇಳಿ ಭಗವಂತ ಈ ಮೂರೂ ಪ್ರತಿಬಂಧಗಳೇ ನಮ್ಮನ್ನು ಪಾರು ಮಾಡು ಅಂತ ಹೇಳಿ ಓಂ ಶಾಂತಿ 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 ಅಂತ 3 ಸಲ ಕೇಳಬೇಕು ಅಂತ ಹೇಳ್ತಾರೆ. 3 ಸಲ ಕೇಳಿದಾಗ ಭಗವಂತನಲ್ಲಿ ಪ್ರಾರ್ಥನೆ, ಈ ಮೂರೂ ಪ್ರತಿಬಂಧಗಳು ನಮ್ಮನ್ನು ಪಾರು ಮಾಡಪ್ಪ ಅಂತ ಕೇಳ್ಕೊಳ್ಬೇಕಾದ್ದು. ಇಲ್ಲಿ ಮುಗಿದ ಮೇಲೆ ಇನ್ನು ಈಶಾವಾಸ್ಯದ ಮೊದಲನೇ ಮಂತ್ರಕ್ಕೆ ಬರೋಣ. ಉಪನಿಷತ್ತಿನ ಮೊದಲನೇ ಮಂತ್ರ ಬಹಳ ಪ್ರಸಿದ್ಧವಾದಂಥ ಮಂತ್ರ, ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರುವಂಥ ಮಂತ್ರ. ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾಗ್ರದ ಕಶ್ಯ ಸ್ವಿಧನಂ ಅಂತನ್ನುವಂಥ ಮಂತ್ರ. ಇದನ್ನು DVG ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಬಹುಶಃ 1 ಸಲ ಅನುವಾದ ಮಾಡಿದ ತೃಪ್ತಿ ಆಗಿಲ್ಲ ಅವರಿಗೆ, 2 ಸಲ ಅನುವಾದ ಮಾಡಿದ್ದಾರೆ. ಅದನ್ನು 2 ಅನುವಾದ ಇದೆ. ಈಶಾವಾಸ್ಯಮಿದಗಂ ಸರ್ವಂ ಅದನ್ನು ಮಾಡಿದ್ದು ಈಶನಾವರಿಸಿರ್ಪನಿ ಜಗವನೆಲ್ಲವನು. ಈಶನಾವರಿಸಿರ್ಪನಿ ಜಗವನೆಲ್ಲವನು ಏಸಾನುಂ ಇದರೋಳ್ ಉಲುಗುವುದೆಲ್ಲ ಅವನೋಳ್ ತ್ಯಜಿಸಿ ನೀ ಜಗವನ್ ಆ ತ್ಯಾಗದೊಳೆ ಸೊಗವನುಣು ನಿಜದಿ ಧನವು ಯಾರದು ಬಂದನು ಎಳಸದಿರು. ಮಾತೆಷ್ಟು ಚೆನ್ನಾಗಿದೆ. ಈಶನಾವರಿಸಿಪ್ಪನಿ ಜಗವನೆಲ್ಲವನು, ಈಶ ಇಡೀ ಜಗತ್ತನ್ನು ಆವರಿಸಿಕೊಂಡಿದ್ದಾನೆ. ಏಸಾನುಂ ಇದರೊಳು ಉಲುಗುವುದೆಲ್ಲ ಅವನೋಳು, ಇಲ್ಲಿ ಏನಾದರೂ ಅಲಗಾಡ್ತಾ ಇದ್ದರೆ ಅದೆಲ್ಲವೂ ಅವನೊಳಗೆ ಇರುವಂಥದ್ದು. ತ್ಯಜಿಸಿ ನೀ ಜಗವನ್, ಈ ಜಗವನ್ನು ನೀನು ತ್ಯಾಗ ಮಾಡಿ ಆ ತ್ಯಾಗದೊಳೆ ಸೊಗವನು, ಈ ತ್ಯಾಗ ಮಾಡಿ ಸಂತೋಷವನ್ನು ಪಡು. ನಿಜದಿ ಧನವು ಯಾರದು, ಧನ ಅವಂದು ಧನ ನಂದು ಅಂತ, ಧನ ಯಾರದು ನಿಜವಾಗಲೂ ಅದು ಒಂದನು ಎಣಸದಿರು. ಯಾವುದು ಎಣಸಬೇಡ, ನನ್ನ ರೊಕ್ಕ ಅವ್ರ ದುಡ್ಡು ಅಂತ ಅನ್ನಬೇಡ, ಬಂದದ್ರಲ್ಲಿ ಸುಖವಾಗಿರು ಅಂತ ಹೇಳೋದು. ಇನ್ನೊಮ್ಮೆ ಅನುವಾದ ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಚಂದ ಮಾಡಿದ್ದಾರೆ. ಈಶ್ವರನ ಮನೆಯೋ ಇದು ಕಣ್ಣಿಗೆ ಕಾಣಿಸುವುದೆಲ್ಲ, ಈಶ್ವರನ ಮನೆಯೋ ಇದು ಕಣ್ಣಿಗೆ ಕಾಣಿಪುವುದೆಲ್ಲ, ವಿಶ್ವದಲ್ಲಿ ಸುಳಿವಣುಮು ಆತನ ನಿವಾಸಂ. ತ್ಯಜಿಸಿ ನೀನಿದನ್ ಆತನ್ ಏನ ನೀವನೋ ಅದನ್ನು ಭುಜಿಸು, ಬಯಸದಿರು ಆರ ಪುರುಳಮನ್ ಎಂದುಂ ಅಂತ. ಈಶ್ವರನ ಮನೆಯೋ ಇದು ಕಣ್ಣಿಗೆ ಕಾಣಿಪುವುದೆಲ್ಲ, ನಮ್ಮ ಕಣ್ಣಿಗೆ ಕಾಣಿಸುವುದಂತೆಲ್ಲನೂ ಅದು ಈಶ್ವರನ ಮನೆ, ಅವಂದೇ ಮನೆ ಅದು. ವಿಶ್ವದಲ್ಲಿ ಸುಳಿ ಅಣುಮು ಆತನ ನಿವಾಸಂ. ಈ ವಿಶ್ವದಲ್ಲಿ ಬರುವಂಥ ಸಣ್ಣ ಅಣು ಕೂಡ ಆಗ್ಬೋದು, ಸಣ್ಣ ವಸ್ತು ಕೂಡ ಆಗ್ಬೋದು, ಯಾವುದೇ ಆಗಲೂ ಅವನ ನಿವಾಸ. ಪ್ರತಿಯೊಂದರೊಳಗೂ ಆತ ಇದ್ದಾನೆ. ಇದು ನಮ್ಮ ಕಥೆಗಳು ಎಷ್ಟು ಸುಂದರವಾಗಿ ಹೇಳ್ತಾವಲ್ಲ, ಪುರಾಣ ಕಥೆಗಳು ಅಂತೀವಿ. ಆ ಪುರಾಣ ಕಥೆಗಳಿಂದಿರುವ ಸಂಕೇತಗಳನ್ನು ಗಮನಿಸಬೇಕು. ಹಿರಣ್ಯ ಕಶ್ಯಪು ಬರ್ತಾನೆ ಮಗನ ಹಿಡ್ಕೊಂಡು, ಎಲ್ಲಿದ್ದಾನೆ ನಾರಾಯಣ, ಎಲ್ಲಿದ್ದಾನೆ ನಾರಾಯಣ, ಎಲ್ಲ ಕಡೆ ಇದ್ದಾನೆ, ಎಲ್ಲಿದ್ದಾನೆ, ಈ ಕಂಬದಲ್ಲಿದ್ದಾನ, ಈ ಕಂಬದಲ್ಲಿ. ಅದು ಕಥೆಯನ್ನು ಕೇಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದ್ರ ಹಿಂದಿರುವಂಥ ಸತ್ಯ ಏನು ಅಂದರೆ, ಪ್ರತಿಯೊಂದು ವಸ್ತುವಿನಲ್ಲಿ ನಾವು ಹೇಳ್ತೀವಿ ಅಣುರೇಣು ತೃಣಕಾಷ್ಠಗಳಲ್ಲಿ ಇದ್ದಂಥ ಭಗವಂತ ಅಂತ ಹೇಳ್ತೀವಿ. ಅಂದರೆ ಭಗವಂತ ಪ್ರತಿಯೊಂದರಲ್ಲೂ ಇದ್ದಾನೆ ಅಂತ ತೋರಿಸೋದಕ್ಕೆ ಈ ಕಂಬದಲ್ಲಿದ್ದಾನ, ಈ ಕಂಬದಲ್ಲಿದ್ದಾನ, ಇದ್ದಾನೆ ಅಂತ ಹೇಳಿದಾಗ ನರಸಿಂಹ ಹೊರಗೆ ಬಂದ ಅಂತ ಹೇಳುವಂಥದ್ದು. ಕಂಬದಿಂದ ಬನ್ನುವಂಥ ದರ್ಶನ ಎಷ್ಟು ಅದ್ಭುತವಾದದ್ದು ಅಂದರೆ, ನಿರ್ಜೀವವಾದಂಥ ವಸ್ತುವಿನಲ್ಲೂ ಕೂಡ ನಿರಾಕಾರನಾದಂಥ ಭಗವಂತ ಆಕಾರ ರೂಪದಲ್ಲಿ ಬರ್ತಾನೆ ಹೊರಗಡೆ ಅಂತ. ಎಂಥ ಅದ್ಭುತ ಕಲ್ಪನೆ ಅದು. ನಮ್ಮ ಪುರಾಣಗಳ ಕಥೆಗಳು ರೋಮಾಂಚನ ಮಾಡುವಂಥವು. ಅಂದರೆ ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತ, ಅದಕ್ಕೆ ಹೇಳ್ತಾರೆ ವಿಶ್ವದಲ್ಲಿ ಸುಳಿ ಅಣುಮು ಆತನ ನಿವಾಸಂ. ತ್ಯಜಿಸಿ ನೀನಿದನ್, ಅವನ ಜಗತ್ತಿದು, ಅದನ್ನು ಬಿಟ್ಟುಬಿಡು ಜಗತ್ತನ್ನು. ಆತನ್ ಏನ ನೀವನೋ ಅದನ್ನು ಭುಜಿಸು. ಹಠ ಹಿಡಿಬೇಡ, ಅದನ್ನು ಕೊಡು ಇದನ್ನು ಕೊಡು ಅನ್ನೋಕ್ಕೆ ನೀನೇನು ಮೇಸ್ತ್ರಿ ಅಲ್ಲ ನೀನು. ಅದು ಕೊಡು ಇದು ಕೊಡು ಅಂತ ಕೇಳೋದಕ್ಕೆ ಅವನು ಏನು ಕೊಡ್ತಾನೋ ಅದನ್ನು ತಗೋ, ಭುಜಿಸು, ಸಂತೋಷವಾಗಿರು. ಬಯಸಿದಿರು ಆರ ಪುರುಳಮನ್ ಎಂದು
ಮತ್ತೊಬ್ಬರ ಹಣಕ್ಕೆ ಎಂದು ಕೈ ಹಾಕಬೇಡ, ಚಿಂತೆ ಮಾಡಬೇಡ, ಮತ್ತೊಬ್ಬರು ಯಾವ ವಸ್ತುವಿಗೂ ಆಸೆ ಮಾಡಬೇಡ ಅಂತ. ಎಷ್ಟು ಚೆನ್ನಾಗಿದೆ ಅದು. ಇರುವ ಕೆಲಸವ ಮಾಡು, ಕಿರಿದೆನದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದುಣ್ಣು ಗುಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಇದು ಮಂಕುತಿಮ್ಮದ ಮಾತು. ಇರುವ ಕೆಲಸವ ಮಾಡು. ಇನ್ನು ಯಾವ ಕೆಲಸ ಇದೆಯೋ ಮಾಡು. ಯಾವ ಕೆಲಸನೂ ದೊಡ್ಡದಲ್ಲ, ಯಾವ ಕೆಲಸನೂ ಸಣ್ಣದಲ್ಲ. ಇರುವ ಕೆಲಸವ ಮಾಡು, ಕಿರಿದೆನದೆ ಮನಸ್ಸಿಟ್ಟು. ನಮ್ದೇನ್ರಿ ಕೆಲಸ, ಸಣ್ಣ ಕೆಲಸ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಯಾವುದೋ ಆಫೀಸಲ್ಲಿ ಡೈರೆಕ್ಟ್ರ್ ಒಂದು ದಿವಸ ಬರದೇ ಹೋದರೆ ಏನೂ ನಷ್ಟ ಆಗಲ್ಲ, ಡಿಪಾರ್ಟ್ಮೆಂಟ್ ಇನ್ನೂ ಶಾಂತವಾಗಿರ್ತದೆ. ಡೈರೆಕ್ಟ್ರ್ ಬರದೇ ಹೋದರೆ ಡಿಪಾರ್ಟ್ಮೆಂಟ್ ಶಾಂತವಾಗಿರ್ತದೆ. ಆದರೆ ಅವತ್ತು ಆ ಟಾಯ್ಲೆಟ್ ಕ್ಲೀನರ್ ಬರದೇ ಹೋದರೆ ಪರಿಸ್ಥಿತಿ ಕೆಟ್ಟು ಹೋಗ್ತದೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಯಾವುದೋ ಕೆಲಸ ಸಣ್ಣದಲ್ಲ. ಡೈರೆಕ್ಟ್ರ್ ಕೆಲಸ ದೊಡ್ಡದು, ಟಾಯ್ಲೆಟ್ ಕ್ಲೀನರ್ ಕೆಲಸ ಸಣ್ಣದು ಅಂತಲ್ಲ. ಅದಕ್ಕೊಂದು ಭಾಳ ಚೆನ್ನಾಗಿದೆ. ಈ ನಾಸಾದಲ್ಲಿ ಒಬ್ಬ ಹೋಗಿ ಕೇಳಿದಂತೆ ಟಾಯ್ಲೆಟ್ ಕ್ಲೀನರಿಗೆ, ವಾಟ್ ಡು ಯು ಡೂ, ನೀನೇನು ಕೆಲಸ ಮಾಡ್ತೀಯಪ್ಪ ಅಂತ ಕೇಳಿದ್ದಂತೆ. ಅವನ ಉತ್ತರ ಭಾಳ ಚೆನ್ನಾಗಿದೆ. ಐ ಆಮ್ ಹೆಲ್ಪಿಂಗ್ ಮ್ಯಾನ್ ಟು ಗೋ ಆನ್ ಮೂನ್ ಅಂತ ಹೇಳಿದಂತೆ. ಅಂದರೆ ಟಾಯ್ಲೆಟ್ ಕೊಡಿಸೋ ಒಂದು ಕೆಲಸ ಆಯ್ತಂದು, ಆದರೆ ಇಡೀ ಪರಿವಾರ ನಾಸಾದ್ದೇನಿದೆಯಲ್ಲ, ನಮ್ಮ ಉದ್ದೇಶ ಮನುಷ್ಯನ ಚಂದ್ರನ ಮೇಲೆ ಕಳಿಸುವಂಥದ್ದು, ಅದಕ್ಕೂ ನಾನು ಸಹಾಯ ಮಾಡ್ತಿದ್ದೀನಿ ಅಂತ. ಸಣ್ಣದಲ್ಲ ನನ್ನ ಕೆಲಸ ಅಂತ. ಅದಕ್ಕೆ ಹೇಳ್ತಾರೆ, ಇರುವ ಕೆಲಸವ ಮಾಡು, ಕಿರಿದೆನದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದುಣ್ಣು. ಹಸಾದಂದು ಪ್ರಸಾದ, ಏನು ಕೊಡ್ತಾನೋ ಭಗವಂತ ಅದನ್ನು ಪ್ರಸಾದವೆಂದುಣ್ಣು. ಧರಿಸು ಲೋಕದ ಭರವ. ಈ ಜಗತ್ತಿನ ಭರ ಇದೆಯಲ್ಲ, ಬಿಟ್ಟು ಹೋಗಬೇಡ. ಜಗತ್ತಿನ ಭರವನ್ನು ಪಡಿಸು, ಆದರೆ ಪರಮಾರ್ಥವನ್ನು ಬಿಡದೆ, ಅದನ್ನು ಬಿಡಬೇಡ. ಹೊರಡು ಕರೆ ಬರಲು ಅಳದೆ ಮಂಕುತಿಮ್ಮ. ಹೊರಡುವಾಗ ಹತ್ಕೋತ ಹೋಗಬೇಡ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೋಗ್ಬಿಡು, ಏನು ತೊಂದರೆ ಇಲ್ಲ. ಹಾಗೆ ಹೋಗಬೇಕು ಅಂತ ಡಿ ವಿ ಜಿ ಹೇಳ್ತಾರೆ. ಇಲ್ಲಿ ಅದೇ ಹೇಳ್ತಾರೆ ನೋಡಿ, ಆತನ ಏವನೀವನೋ ಅದನ್ನು ಭುಜಿಸು, ಬಯಸಿದಿರು ಆರ ಪುರುಳಮನ್ ಎಂದು, ಮತ್ತೊಬ್ಬರದ್ದು ಎಂದು ಕೈ ಚಾಚಬೇಡ ಅಂತ ಹೇಳೋದು. ಈ ಉಪನಿಷತ್ತು ಶುರು ಆಗೋದೇ ಈಶಾವಾಸ್ಯಮಿದಗಂ ಸರ್ವಂ. ಈಶಾವಾಸ್ಯ ಅಂತ ಪದದಿಂದ ಶುರು ಆಗೋದ್ರಿಂದ ಇದನ್ನು ಈಶಾವಾಸ್ಯ ಉಪನಿಷತ್ತು ಅಂತ ಕರೆದರು. ಮೊದಲನೇ ಪದಾನೇ ಈಶಾವಾಸ್ಯ ಅಂತ ಬಂದಿರೋದು. ನಾನು ಮೊದಲೇ ಹೇಳಿದ ಹಾಗೆ ಇದು ಗಾತ್ರದಲ್ಲಿ ಚಿಕ್ಕದಾದರೂ ಕೀರ್ತಿಯಲ್ಲಿ ದೊಡ್ಡದಾದದ್ದು. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಈ ಉಪನಿಷತ್ತಿನ ಮೊದಲಿನ 2 ಮಂತ್ರಗಳು ಮಾತ್ರ ಬಹಳ ಅದ್ಭುತ, ಭಾಳ ಮುಖ್ಯವಾಗಿ ಕೂಡ. ಅಂದರೆ ಉಳಿದದ್ದು ಮುಖ್ಯ ಅಲ್ಲ ಅಂತಲ್ಲ. ಇಡೀ ಉಪನಿಷತ್ತಿನ ಅರ್ಥಗಳನ್ನು ಹಿಡ್ಕೊಂಡದ್ದು 2 ಮೊದಲಿನ ಮಂತ್ರಗಳು. ಇವನ್ನ ಸಾರಭೂತ ಮಂತ್ರಗಳು ಅಂತ ಶಂಕರಾಚಾರ್ಯ ಕರೆದರು. ಮೊದಲಿನ 2 ಮಂತ್ರ. ಯಾಕಂದರೆ ಉಳಿದ 16 ಮಂತ್ರಗಳು ಇರೋದು ಈ 2 ಮಂತ್ರವನ್ನು ವಿಸ್ತರಿಸ್ತಾ ಹೋಗುವಂಥದ್ದು. ಅದಕ್ಕೆ ಮೊದಲಿನ 2 ಮಂತ್ರ ಹೆಚ್ಚು ನಾವು ಗಮನಿಸಬೇಕು. ಈ ಮೊದಲಿನ 2 ಮಂತ್ರಗಳೇನಿದ್ದಾವೆ ಅದನ್ನೇ ಉಳಿದ ಮಂತ್ರಗಳು ವಿಸ್ತಾರ ಮಾಡ್ತಾ ಹೋಗ್ತದೆ. ನೋಡಿದರೆ ಈ 3ನೇದಿಂದ 8ನೇ ಮಂತ್ರ ಏನು ಬರ್ತದೆ, ಅದು ಮೊದಲನೇ ಮಂತ್ರವನ್ನು ವಿಸ್ತರಿಸ್ತಾ ಹೋಗ್ತದೆ. 2 ಮಂತ್ರಗಳು ಮುಖ್ಯ ಅಂತ ಹೇಳಿದೆ. 3ನೇದರಿಂದ 8ನೇ ಮಂತ್ರಗಳು ಮೊದಲನೇ ಮಂತ್ರವನ್ನು ವಿಸ್ತರಿಸ್ತಾ ಹೋಗ್ತವೆ. ಆಮೇಲೆ ಉಳಿದಂಥ 9ರಿಂದ 18ನೇ ಮಂತ್ರಗಳೇನಿದ್ದಾವೆ ಅದು 2ನೇ ಮಂತ್ರವನ್ನು ವಿಸ್ತರಿಸ್ತಾ ಹೋಗ್ತವೆ. ಮುಖ್ಯವಾಗಿ 2. ಆ 2 ಏನು ಅನ್ನೋದು ಗಮನಿಸೋಣ. ಈ ಮಂತ್ರದಲ್ಲಿರುವಂಥ ಚಿಂತನೆಗಳು 3, ಮುಖ್ಯವಾಗಿರುವಂಥದ್ದು 3. ಮೊದಲನೇದು ಸಾಧಕನ ಮುಖ್ಯ ಗುರಿ ಏನು ಅಂತ. ಒಬ್ಬ ಸಾಧಕ ಇದ್ದಾನೆ, ಅವನ ಮುಖ್ಯ ಗುರಿ ಏನು ಅಂತ. ಅವನ ಗುರಿ ಸತ್ಯವನ್ನು ಹುಡುಕಬೇಕು, ಜ್ಞಾನವನ್ನು ಪಡ್ಕೊಳ್ಬೇಕು. ಅದನ್ನು ಬ್ರಹ್ಮಜ್ಞಾನ ಅಂತ ಕರೀರಿ, ಆತ್ಮಜ್ಞಾನ ಅಂತ ಕರೀರಿ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಸಾಧನೆ ಮಾಡುವುದು ಅಂದರೆ ಆತ್ಮಜ್ಞಾನ ಆಗುವಂಥದ್ದು, ಬ್ರಹ್ಮಜ್ಞಾನ ಆಗುವ, ಅದು ಗುರಿ ಅವನು. ಗೋಲ್ ಆಫ್ ದ ಸೀಕರ್ ಈಸ್ ಲುಕಿಂಗ್ ಫಾರ್ ದಿ ಇಟರ್ನಲ್ ಟ್ರೂತ್. ಅದಾಯಿತು. ಆ ಗುರಿ ಮುಟ್ಟಬೇಕಾದ್ರೆ ಹಾದಿ ಬೇಕಲ್ಲ, ಮಾರ್ಗಗಳು ಬೇಕಲ್ಲ. 2 ಮಾರ್ಗಗಳಿದ್ದಾವೆ ಅಂತ 2 ಮಂತ್ರಗಳು ಹೇಳ್ತಾರೆ. ಮೊದಲನೇ ಮಂತ್ರ ಒಂದು ಗುರಿ ದಾರಿ ಹೇಳಿದರೆ, 2ನೇ ಮಂತ್ರ ಇನ್ನೊಂದು ದಾರಿಯನ್ನು ಹೇಳ್ತದೆ. ಈ ದಾರಿಗಳು ಬಹಳ ಮುಖ್ಯ. ಮೊದಲನೇದು ಮಾರ್ಗ ಸನ್ಯಾಸ ಮಾರ್ಗ ಅಂತ. ಈ ಗುರಿ ಮುಟ್ಟಬೇಕಾದ್ರೆ ಒಂದು ಹಾದಿ ಅಂದರೆ ಎಲ್ಲವನ್ನ ಬಿಟ್ಟು ನಿರಂಬಳವಾಗಿ ಮನಸ್ಸನ್ನು ಹಿಂತೆಗೆದುಕೊಂಡು ಏಕಾಗ್ರ ಮಾಡಿ ಆ ಗುರಿ ಮೇಲೆ ಮಾತ್ರ ಕೂತ್ಕೊಂಡು ಪ್ರಪಂಚವನ್ನೆಲ್ಲ ಬಿಟ್ಟು ಸನ್ಯಾಸಿ ಆಗಿಬಿಡಬೇಕು. ಅದಕ್ಕೆ ಹೇಳ್ತಾರೆ ಮೊದಲನೇ ಮಾರ್ಗ ಸನ್ಯಾಸಿ ಮಾರ್ಗ, ಅದನ್ನು ನಿವೃತ್ತಿ ಮಾರ್ಗ ಅಂತಾರೆ. ಪ್ರಪಂಚದ ಚಟುವಟಿಕೆಯಿಂದ ನಿವೃತ್ತರಾಗಿ ಅದೇ ಉದ್ದೇಶದಿಂದ ಬದುಕೊಂಡ್ಬಿಡಬೇಕು, ಹಾಗೆ ನಿವೃತ್ತಿ ಮಾರ್ಗ. ಇವೆರಡು ಲೈಫ್ ಸ್ಟೈಲ್ಸ್. ಇವು ಮಾರ್ಗಗಳು ಅಂದರೆ ಲೈಫ್ ಸ್ಟೈಲ್, ಬದುಕುವಂಥ ರೀತಿಗಳು. ಮೊದಲನೇದು ಸನ್ಯಾಸ ಮಾರ್ಗ, 2ನೇದು ಗೃಹಸ್ಥ ಮಾರ್ಗ. ಗೃಹಸ್ಥ ಮಾರ್ಗ ಅಂದರೆ ಪ್ರವೃತ್ತಿ ಮಾರ್ಗ. ಅದು ನಾವು ಚಟುವಟಿಕೆಯಲ್ಲಿ ಇರಲೇಬೇಕು, ಕೆಲಸ ಮಾಡಬೇಕು, ಕಾರ್ಯ ಮಾಡಬೇಕು. ಅದರಿಂದ ಮೊದಲನೇದು ನಿವೃತ್ತಿ ಮಾರ್ಗ ಸನ್ಯಾಸ ಮಾರ್ಗ, 2ನೇದು ಪ್ರವೃತ್ತಿ ಮಾರ್ಗ ಅಥವಾ ಗೃಹಸ್ಥ ಮಾರ್ಗ ಅಂತ 2 ಇರೋದು. ಒನ್ ಈಸ್ ಎ ವರ್ಲ್ಡ್ ಆಫ್ ವಿಡ್ರಾವಲ್, ಅದರ್ ಇಸ್ ಎ ವರ್ಲ್ಡ್ ಆಫ್ ಆ್ಯಕ್ಟಿವಿಟಿ ಅಂತ 2 ಕರೀತಾರೆ.
ನಾವು ಮಾರ್ಗ ಯಾವುದೇ ತೊಗೊಂಡ್ರೂ ಗುರಿ ಮಾತ್ರ ಒಂದೇ. ಇಬ್ಬರದ್ದು ಗುರಿ ಒಂದೇನೆ, ಆತ್ಮಜ್ಞಾನ ಆಗಬೇಕು, ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಂತ. ಅದಕ್ಕೆ ಬೇಕಾದದ್ದು, ಅದು ಭಾಳ ಮುಖ್ಯವಾಗಿ ಹೇಳ್ತಾರೆ, ಎರಡೂ ಪದ್ಯದಲ್ಲಿ ಬರೋದು ಆಂತರಿಕವಾಗಿ ತ್ಯಾಗವನ್ನು ಮಾಡಿದವ್ರು ಸಿಗೋಲ್ಲ ಅಂತ. ಇದನ್ನು ದಯವಿಟ್ಟು ಗಮನಿಸಬೇಕಾದದ್ದು, ಭಾಳ ದೊಡ್ಡದು. ತ್ಯಾಗ ಇಲ್ಲದೆ ಸಾಧನೆ ಇಲ್ಲ. ಯಾವುದೇ ಸಾಧನೆಯಲ್ಲಿ ತ್ಯಾಗ ಇಲ್ಲದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಯಾವುದೋ ಒಂದು ಹಂತದಲ್ಲಿ ತ್ಯಾಗ ಮಾಡಬೇಕಾಗ್ತದೆ. ತಾವು ಕತೆ ಕೇಳಿದ್ದೀರಿ, ವೇದವ್ಯಾಸರು ಮಹಾಭಾರತ ಬರೀಬೇಕು, ಕತೆಗಳು, ಆ ಕತೆಗಳು ಸಂಕೇತ ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳಿದ್ನಲ್ಲ, ಬರೀಬೇಕು. ಯಾರು ಬರ್ಕೋಬೇಕು? ಸ್ಟೆನೋಗ್ರಾಫರ್ ಬೇಕು. ತಾವು ಗೊತ್ತಿರುವಂಥ ಕತೆ. ಗಣಪತಿಗಿಂತ ಒಳ್ಳೆಯ ಸ್ಟೆನೋಗ್ರಾಫರ್ ಯಾರು ಸಿಗ್ತಾರೆ? ಗಣಪತಿ ಬಂದ ನಾನು ಬರ್ಕೋತೀನಿ ಅಂತ ಬಂದ. ಎರಡೂ ಅದ್ಭುತ ಪ್ರತಿಭೆಯ ಬೆಟ್ಟಗಳು ಎರಡು. ವೇದವ್ಯಾಸರು ಗಣೇಶನ ಪರೀಕ್ಷೆ ಮಾಡೋದು, ಎಲ್ಲ ಕತೆಗಳಿವು. ಪರೀಕ್ಷೆ ಮಾಡೋದಕ್ಕೆ ಹೇಳಿದ್ರಂತೆ, ನೋಡಪ್ಪ, ನಾನು ಯಾವುದೇ ಪದವನ್ನು ಮತ್ತೊಮ್ಮೆ ಹೇಳೋದಿಲ್ಲ, ನಾನು ಹೇಳ್ತಾ ಹೋಗ್ತೀನಿ, ಬರ್ಕೊಂಡು ಹೋಗಬೇಕು. ನಿಂತ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಿಲ್ಲಿಸಿ ಸರ್, ಬರ್ಕೋದು ಹೋಗ್ತೀನಿ, ಅರ್ಥ ಆಗಲಿಲ್ಲ, ಇನ್ನೊಮ್ಮೆ ಹೇಳಿ ಅದನ್ನು ಅನ್ನೋದು. ಆಮೇಲೆ ಹಿಂಗೆ ಹೇಳಿದ್ರಾ ಅಂತ ಕೇಳೋದು, ಅಥವಾ ಪೆನ್ನಿನ ಮಸಿ ಮುಗಿದು ಹೋಯ್ತು ಅಂತಾಗಲಿ, ನಿಬ್ ಮುರಿದು ಹೋಯ್ತು ಅಂತಾಗಲಿ, ಇದು ಯಾವುದೂ ತಕರಾರು ಮಾಡೋಂಗಿಲ್ಲ. ನಾನು ಎರಡನೇ ಸಲ ಹೇಳೋಂಗಿಲ್ಲ, ಬರ್ಕೊಂಡು ಹೋಗ್ತೀನಿ ಅಂತ. ಗಣೇಶ ಸಾಮಾನ್ಯನ ನಕ್ಕಂತೆ, ಹೌದು ಸ್ವಾಮಿ, ಹಾಗೆ ಮಾಡ್ತೀನಿ, ಇನ್ನೊಮ್ಮೆ ಕೇಳಲ್ಲ, ಬರ್ಕೋತೀನಿ. ಆದರೆ ಒಂದು ಕಂಡೀಷನ್ನು, ನೀವು ಹೇಳುವಾಗ ನನ್ನ ಪೆನ್ನು ನಿಲ್ಲಲಾರದ ಹಾಗೆ ಹೇಳಬೇಕು. ನೀವು ಒಂದು ನಿಮಿಷ ಇರಪ್ಪ, ಛಂದಸ್ ನೋಡ್ತಾ ಇದ್ದೀನಿ, ಒಂದು ನಿಮಿಷ ಹೊಸ ಪದ ಹುಡುಕ್ತಾ, ಅದೇ ಆಗೋದಿಲ್ಲ ನನಗೆ, ನನ್ನ ಪೆನ್ ನಿಲ್ಲಬಾರ್ದು, ಹೇಳ್ಕೊಂಡು ಹೋಗ್ತೀರಾ ಅಂತ. ಅವರು ಅಂದರು, ಆಯಿತು ಅಂದರು. ಅವನೇನು ಮಾಡ್ದ, ಮೊದಲು ಆ ಎಲೆ ಮೇಲೆ ಬರೀಬೇಕಲ್ಲ, ಎಲ್ಲ ಶಾರ್ಪ್ ಮೊಳೆ ಥರ ಎದ್ದು ಬರೀಬೇಕು, ಅದನ್ನು ಗೀರ್ಬೇಕು ಅದ್ರ ಮೇಲೆ, ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಗಣೇಶ. ಕತೆಗಳಿವೆಲ್ಲ ನಮ್ಮ ಶಕ್ತಿಯನ್ನು ಹಾಕಿದ್ದೆ ಕತೆಯೊಳಗೆ, ಆ ಶಕ್ತಿ ಅಲ್ಲ. ರೆಡಿ ಮಾಡಿ ಇಟ್ಕೊಂಡ. ಹೇಳಿ ಇನ್ನ ಅಂದ. ವೇದವ್ಯಾಸರು ನಕ್ರಂತೆ, ನಿನ್ನ ಕಡೆಯಿಂದ ಬರೆಯೋಕ್ಕಾಗಲ್ಲ ಬಿಡು ಅಂದ್ರಂತೆ. ಯಾಕೆ ಅಂದರೆ ಅವನು ಗಣಪತಿಗೆ ಅರ್ಥ ಆಯಿತು. ನಕ್ಬಿಟ್ಟು ಏನು ಮಾಡ್ದ ಅಂದರೆ, ತಂದೊಂದು ಇದಿತ್ತಲ್ಲ ಒಂದು ದಂತವನ್ನು ಮುರಿದ, ಒಳಗಿಂದೆಲ್ಲ ತೆಗೆದುಬಿಟ್ಟು ಕೆದರಿ ಅದಕ್ಕೊಂದು ಸಣ್ಣ ತೂತು ಮಾಡಿ ಮಸಿ ತುಂಬ್ಕೊಂಡು ಕೂತ್ಕೊಂಡ, ಅದರಲ್ಲೇ ಬರೀತೀನಿ ಅಂತ ಕೂತ್ಕೊಂಡಂತೆ. ಆಗ ವೇದವ್ಯಾಸರು ಹೇಳಿದ್ರಂತೆ, ಮಹಾಭಾರತ ಶಾಶ್ವತವಾದಂಥ ಗ್ರಂಥ ಆಗ್ತದೆ ಅಂತ. ಯಾಕೆ ಅಂದರೆ ಯಾವುದೇ ಒಂದು ಧರ್ಮ ಕಾರ್ಯ ತ್ಯಾಗದ ಮೇಲೆ ನಿಂತಿರಬೇಕು. ನೀನು ದಂತವನ್ನೇ ತ್ಯಾಗ ಮಾಡಿದೆ, ಆದ್ದರಿಂದ ಇದು ಶಾಶ್ವತವಾದದ್ದಾಗ್ತದೆ ಅಂತ. ಅಂದರೆ ತ್ಯಾಗ ಇಲ್ಲದೆ ಯಾವುದೂ ಒಂದು ಶಾಶ್ವತವಾದ ಕೆಲಸ ಆಗೋದಿಲ್ಲ ಅಂತ ತಾವೇ ತಮ್ಮ ಜೀವನದಲ್ಲೇ ಗಮನಿಸಿರಬೇಕು. ನಿಮಗೆ ತೃಪ್ತಿ ಕೊಡುವಂಥದ್ದು ಯಾವುದಾದ್ರೂ ಇದ್ದರೆ ಅದು ನೀವು ತ್ಯಾಗ ಮಾಡಿದಾಗ ಬಂದಂಥ ತೃಪ್ತಿ, ಪಡ್ಕೊಂಡಾಗ ಬಂದಂಥ ತೃಪ್ತಿ ಅಲ್ಲ. ಯಾವುದನ್ನು ನಂದಲ್ಲ ಅಂತ ಕೊಟ್ಟಾಗ ಬರುವಂಥ ಸಂತೋಷ ಪಡ್ಕೊಂಡಾಗಿರೋದಿಲ್ಲ. ಅದಕ್ಕೆ ಜಾಯ್ ಆಫ್ ಗಿವಿಂಗ್ ಅಂತ ಹೇಳ್ತೀವಿ ನಾವು. ದೆರ್ ಈಸ್ ಜಾಯ್ ಇನ್ ರಿಸೀವಿಂಗ್, ಬಟ್ ದರ್ ಇಸ್ ಅ ಗ್ರೇಟರ್ ಜಾಯ್ ಇನ್ ಗಿವಿಂಗ್. ಅದಕ್ಕೆ ಅದು ಮುಖ್ಯ ಹೇಳ್ತಾರೆ. ಯಾವುದು ಆಂತರಿಕವಾದಂಥ ತ್ಯಾಗ ಇಲ್ಲದೆ ಎರಡು ಹಾದಿನೂ ಆಗೋದಿಲ್ಲ. ಗೃಹಸ್ಥ ಮಾರ್ಗದಿಂದನೂ ಆಗೋದಿಲ್ಲ, ಸನ್ಯಾಸಿ ಮಾರ್ಗದಿಂದನೂ ಆಗೋದಿಲ್ಲ. ಈ ಚಿಂತನೆಯನ್ನು ನೋಡಿದ ಮೊದಲಿನ 2 ಶ್ಲೋಕ ನೋಡಿದಾಗ DVG ಭಾಳ ಚಂದ ಬರೀತಾರೆ. ಈ ಚಿಂತನೆಯನ್ನು ನೋಡಿದರೆ ಉಪನಿಷತ್ತು ರಚನೆಯಾದ ಕಾಲದಲ್ಲಿ ಜಿಜ್ಞಾಸುಗಳಿಗೆ ಒಂದು ತಕರಾರು ಎದ್ದಂತೆ ತೋರುತ್ತದೆ ಅಂತ DVG ಬರೆಯೋದು. ಆಗಿನ ಕಾಲಕ್ಕೊಂದು ತಕರಾರು ಬಂದಿರಬೇಕು, ಅದಕ್ಕೆ ಪದ್ಯಗಳು ಬಂದಿದ್ದಾವೆ ಅಂತ. ಏನು ಅಂದರೆ, ಪರಮ ಪುರುಷಾರ್ಥದ ಸಾಧನೆಗೆ, ಪರಮ ಸತ್ಯದ ಆವಿಷ್ಕಾರಕ್ಕೆ ಅಥವಾ ಜ್ಞಾನವನ್ನು ಪಡ್ಕೊಳ್ಳುವಂಥ ದಾರಿಯಲ್ಲಿ ಯಾವ ಮಾರ್ಗ ಒಳ್ಳೆಯದು, ಜ್ಞಾನ ಮಾರ್ಗ ಒಳ್ಳೆಯದಾ, ಕರ್ಮ ಮಾರ್ಗ ಒಳ್ಳೆಯದಾ ಅಂತ ಚಿಂತೆ ಬಂದಿರಬೇಕಾಗಿನ ಕಾಲದವ್ರಿಗೆ. ಅದಕ್ಕೆ 2 ಶ್ಲೋಕ ಬಂದಿದ್ದಾವೆ ಅಂತ. ಸನ್ಯಾಸ ಮಾರ್ಗ ಅಂದರೆ ಜ್ಞಾನ ಮಾರ್ಗ, ಗೃಹಸ್ಥ ಮಾರ್ಗ ಅಂದರೆ ಕರ್ಮ ಮಾರ್ಗ. ಒಂದು ನಿವೃತ್ತಿ, ಇನ್ನೊಂದು ಪ್ರವೃತ್ತಿ. ಇವುಗಳನ್ನು ಯಾವುದನ್ನು ಅವಲಂಬಿಸ್ಬೇಕು, ನಾವು ಯಾವುದನ್ನು ಪಡ್ಕೊಳ್ಬೇಕು, ಪುಟ್ಟಿದ್ರೆ ನಮಗೆ ಗುರಿ ಸಿಗ್ತದೆ ಅಂತ. ಅದಕ್ಕೆ ಬದುಕಿನ ಪರಮ ಸತ್ಯವನ್ನು ಈ ಉಪನಿಷತ್ತಿನ ಮೊದಲನೇ ಸಾಲು ತೀರ್ ಹೇಳಿಬಿಡ್ತದೆ. ಏನು ಅಂದರೆ, ಈಶಾವಾಸ್ಯಮಿದಗಂ ಸರ್ವಂ, ಈ ಈಶ್ವರನಿಲ್ಲದೆ ಬೇರೆ ಜಗತ್ತಿಲ್ಲ, ಎಲ್ಲವೂ ಅವನದೇ, ಎಲ್ಲವೂ ಅವನೇ, ಅವನು ಎಲ್ಲವನ್ನು ಆವರಿಸಿದ್ದಾನೆ, ಎಲ್ಲದರೊಳಗೆ ಅವನೇ ಇದ್ದಾನೆ. ನಾವು ಕಾಣುವ ಕಾಣದಿರುವ ಪ್ರತಿಯೊಂದು ವಸ್ತು ಈಶ್ವರನೇ ಅಂತ ಮೊದಲಿದ್ದು. ಇದು ಯಾಕೆ ಹೇಳ್ತದೆ ಶ್ಲೋಕ ಅಂದರೆ, ಮೊಟ್ಟ ಮೊದಲು ಸಾಧಕನಿಗೆ ಒಂದು ಪೆಟ್ಟು ಬೀಳಬೇಕು, ಬಹುದೊಡ್ಡ ಪೆಟ್ಟು ಬೀಳಬೇಕು, ಫೌಂಡೇಶನ್ ಅಲಗಾಡಬೇಕು. ಆ ಥರದ್ದು ಕೊಟ್ಟಿದ್ದಾರೆ. ಏನು ಅಂದರೆ, ನಿನ್ನ ಅಹಂಕಾರ ಕಿತ್ತೊಗಿ, ನಿಂದು ಯಾವುದೂ ಅಲ್ಲ ಅಂತ. ಇದು ಭಾಳ ಮುಖ್ಯ. ಜ್ಞಾನ ಮಾರ್ಗ ಹಿಡ್ಕೊಳ್ಳಿ ಅಥವಾ ನೀವು ಕರ್ಮ ಮಾರ್ಗ ಹಿಡ್ಕೊಳ್ಳಿ, ಮೊದಲನೇದ್ದು ನಮಗೆ ಸಿದ್ಧ ಆಗಬೇಕಾದ್ದು ಪರಮ ಸತ್ಯದ ದರ್ಶನಕ್ಕೆ ಹೊರಟಂಥ ಮನುಷ್ಯನಿಗೆ ಇದು ಯಾವುದೂ ನಂದಲ್ಲ, ಇದು ಈಶ್ವರನದ್ದು ಅಂತ ಒಪ್ಪಿಸ್ಬಿಡ್ಬೇಕು. ಅದಕ್ಕೆ ಹೇಳ್ತಾರೆ, ಮೊದಲ ಸಾಲು ನಮ್ಮ ಅಹಂಕಾರವನ್ನು ಕಿತ್ತು ಹಾಕ್ತದೆ ಇದು ಅಂತ. ನನ್ನದು ಅನ್ನೋದು ಯಾವುದೂ ಇಲ್ಲ, ಎಲ್ಲವೂ ಈಶ್ವರನದೇ, ಎಲ್ಲವೂ ಬ್ರಹ್ಮನದೇ ಅಂತ ಹೇಳಬೇಕು. ಇಲ್ಲಿ ಕೆಲವೊಂದನ್ನು ಸ್ವಲ್ಪ ನಾನು ಸ್ಪಷ್ಟವಾಗಿ ಹೇಳಬೇಕು. ನನ್ನ ಹುಟ್ಟು, ನನ್ನ ಬೆಳವಣಿಗೆ,
ನನ್ನ ಜೀವನ ಅಂತೆಲ್ಲ ಮಾತಾಡ್ತೇವೆ ನಾವು. ನನ್ನ ಹುಟ್ಟು ಅಂದರೆ ಯಾವುದು? ಅದು ಹೇಗೆ ನಂದಾಗ್ತದೆ ಹುಟ್ಟು ಅನ್ನುವಂಥದ್ದು? ಯಾರಾದರೂ ನಾನು ಕೇಳಿದ್ರ ನೀ ಹುಟ್ತೀಯನಪ್ಪ ಅಂತ ಕೇಳಿದ್ರ? ಇಲ್ಲಲ್ಲ, ನನ್ನ ಪರ್ಮಿಷನಿಂದ ನಾನು ಹುಟ್ಟಿದ್ದು. ಆದರೆ ನನ್ನ ಹುಟ್ಟು ನನ್ನ ಪರ್ಮಿಷನಿಂದ ಬಂದದ್ದಲ್ಲ, ನನ್ನ ಅಪ್ಪಣೆಯಿಂದ ಬಂದದ್ದಲ್ಲ, ನನ್ನ ಅಪೇಕ್ಷೆಯಿಂದ ಬಂದದ್ದಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಮಾತಿದು. ನನ್ನ ಹುಟ್ಟೆ ನನ್ನ ಅಪೇಕ್ಷೆಯಿಂದ ಬಂದದ್ದಲ್ಲ. ಸಾವು ಬರುವಾಗಲೂ ನನ್ನ ಅಭಿಪ್ರಾಯ ಕೇಳ್ಕೊಂಡು ಬರೋಲ್ಲ. ಅದು ನೀನು ಬೇಡ ಅಂದರೂ ಬಾಗಿಲು ತಟ್ಟಿ ಒಳಗೆ ಬಂದು ಎಳ್ಕೊಂಡು ಹೋಗ್ತದೆ. ಅಂದರೆ ನನ್ನ ಸಮ್ಮತಿಯನ್ನು ಸಾವು ಕೂಡ ಕೇಳೋದಿಲ್ಲ. ಹುಟ್ಟು ನನ್ನ ಅಭಿಪ್ರಾಯದಂತೆ ಆಗಲಿಲ್ಲ, ಸಾವು ನನ್ನ ಸಮ್ಮತಿಯೊಂದಿಗೆ ಆಗೋದಿಲ್ಲ. ಅಂದರೆ ಹುಟ್ಟು ನನ್ನದಲ್ಲ, ಸಾವು ನನ್ನದಲ್ಲ. ಎಷ್ಟು ತಮಾಷೆ ಇದೆ ನೋಡಿ. ನನ್ನ ಜೀವ ಅಂತ ಬಡ್ಕೋತೀವಿ ನಾವು, ನನ್ನ ಜೀವನ ಅಂತೀವಿ. ಹುಟ್ಟು ನಂದಲ್ಲ, ಸಾವು ನಂದಲ್ಲ, ಎರಡಕ್ಕೂ ನನ್ನ ಕಂಟ್ರೋಲೇ ಇಲ್ಲ. ಬಂದಿದ್ದೀನಿ. ಮುಂದೆ ನನ್ನ ಕಡೆಯಿಂದ ಆಯ್ಕೆ ಇಲ್ಲದಂಥ ಹುಟ್ಟು ನನ್ನ ಹುಟ್ಟಲ್ಲ. ನನ್ನ ಒಪ್ಪಿಗೆ ಅಪ್ರಸ್ತುತ ಅನ್ನುವಂಥ ಸಾವು ಕೂಡ ನನ್ನದಲ್ಲ. ಈ ಎರಡು ದಂಡಗಳ ನಡುವೆ ಸೇತುವೆ ಕಟ್ತಾ ಇದ್ದೀನಿ, ಬದುಕಿನ ಸೇತುವೆ ಕಟ್ತಾ ಇದ್ದೀನಿ. ಹುಟ್ಟು ಅನ್ನುವಂಥದ್ದು ಒಂದು ದಂಡೆ, ಸಾವು ಅನ್ನುವಂಥ ಇನ್ನೊಂದು ದಂಡೆ. ಇದು ನಡುವಿಂದೆ ಬದುಕು ಅಂತ ಹೇಳ್ತೀವಿ. ಇದು ನಾನು ಬ್ರಿಡ್ಜ್ ಕಟ್ತಾ ಇದ್ದೀನಿ, ಸೇತುವೆ ಕಟ್ತಾ ಇದ್ದೀನಿ ಎರಡರ ನಡುವೆ. ತಮಾಷೆ ನೋಡಿ ಹೇಗೆ ಕಟ್ತೀನಿ. ನದಿ ಎರಡು ದಂಡೆಯ ಮೇಲೆ ನಾನು ಸೇತುವೆ ಕಟ್ಟೋನು, ಎರಡೂ ದಂಡೆ ನಂದಲ್ಲ. ಸೇತುವೆ ಹೇಗೆ ನಿಂತಿತ್ತು? ಸೇತುವೆ ನಂದು ಹೇಗಾಗ್ತದೆ? ಈ ದಂಡೆ ನಂದಲ್ಲ, ಆ ದಂಡೆ ನಂದಲ್ಲ, ಕಟ್ಟಿದಂಥ ಸೇತುವೆ ಹೇಗಾಗ್ತದೆ? ಆದ್ದರಿಂದ ಇದು ಯಾವುದೂ ಆಗೋದಿಲ್ಲ. ನಮಗೆ ಗೊತ್ತಿಲ್ಲದ ಹಾಗೆ ನಿದ್ರೆ ಬರ್ತದೆ, ಬೆಳಗಾಗ್ತದೆ, ಮಧ್ಯಾಹ್ನ ಆಗ್ತದೆ, ಹಸಿವೆ ಆಗ್ತದೆ, ನೀರಡಿಕೆ ಆಗ್ತದೆ, ರಾತ್ರಿ ಆಗ್ತದೆ, ಮತ್ತೆ ಹಗಲು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಕಾಲ ಕ್ರೀಡತಿ ಗಚ್ಚತ್ಯಾಯು ಭಜ ಗೋವಿಂದಂ ಭಜ ಗೋವಿಂದಂ. ತಿರುಗ್ತಾ ಹೋಗ್ತದೆ. ಇದು ನಮಗೆ ಗೊತ್ತೇ ಇಲ್ಲ. ಇದು ಎಷ್ಟೋ ಸಲ ಅನ್ನಲ್ವಾ, ಎಷ್ಟು ಬೇಗ ಟೈಮ್ ಹೋಗ್ಬಿಡ್ತಲ್ರಿ ಅಲ್ಲ. ನಮ್ಮದಲ್ಲ, ನಮ್ಮ ಪರ್ಮಿಷನ್ ಕೇಳ್ಕೊಂಡು ಯಾವುದೂ ಆಗಿಲ್ಲ. ದಯವಿಟ್ಟು ನೋಡಿ, ಬೆಳಗಾಗಲಿ ರಾತ್ರಿ ಆಗಲಿ ಹಗಲಾಗಲಿ ನನ್ನಿಂದ ಆದದ್ದು ಯಾವುದೂ ಇಲ್ಲ. ಇನ್ನೊಂದು ಮಾತು ದಯವಿಟ್ಟು ತಿಳ್ಕೋಬೇಕು. ನನಗೆ ಬಾಲ್ಯ ಬಂತು, ಯಾವ ಬಂತು ಅಂತ ಗೊತ್ತೇ ಆಗಲಿಲ್ಲ. ಗೊತ್ತಾಗೋದ್ರೆ ಬಾಲ್ಯ ಕಳೆದು ಹೋಗಿತ್ತು. ಬಾಲ್ಯ ಹೋಯಿತು ಅನ್ನೋದ್ರೆ ಯೌವನ ಬಂತು. ಯೌವನ ಬಂತು ಅಂದ್ಕೊಂಡು ಸಂಭ್ರಮ ಪಡೆದು ಅದು ಹೋಗ್ಬಿಡ್ತು. ಮಧ್ಯ ವಯಸ್ಸು ಬಂತು. ಮಧ್ಯ ವಯಸ್ಸು ಬಂತು, ಇನ್ನು ಮ್ಯಾಚ್ಯೂರ್ ಆಗಬೇಕು, ತಿಳ್ಕೋಬೇಕು ಅನ್ನೋತಿ ವಯಸ್ಸಾಗ್ಬಿಡ್ತು. ಜನ ಹಿರಿಯರು ಬಂದಿದ್ದಾರೆ ಅನ್ನೋಕೆ ಶುರು ಮಾಡಿದರು. ಮೊದಲು ಚೆನ್ನಾಗಿದ್ದೆ ನಾನು. ಸಣ್ಣ ಹುಡುಗರೆಲ್ಲ ಆಂಟಿ ಅಂಕಲ್ ಅನ್ನೋಕೆ ಶುರು ಮಾಡಿದರು. ನಿಮಗೆಲ್ಲ ಅನುಭವ ಆಗಿರೋ ಮೊದಲೇ ಸಲ ಯಾರಾದರೂ ಆಂಟಿ ಅಂದರೆ ಎಂಥ ಅನಾಹುತ ಆಗ್ತದೆ ಗೊತ್ತಾ ಮನಸ್ಸಿಗೆ? ಅಯ್ಯೋ ಆಂಟಿ ಅಂತಾರೆ, ಅಷ್ಟು ವಯಸ್ಸಾಯ್ತಾ ನನಗೆ ಗೊತ್ತೇ ಆಗಿರೋಲ್ಲ. ನಿಮ್ಗೆ ವಯಸ್ಸಾದದ್ದೇ ಗೊತ್ತಾಗಲ್ಲ. ನಿಮ್ಮ ಮಕ್ಕಳಿಗೆ ನೌಕರಿ ಸಿಕ್ಕಾಗ ಅನ್ಸುತ್ತೆ ಎಷ್ಟು ದೊಡ್ಡವ್ರು ಆಗಿಬಿಟ್ರಲ್ಲ ಮಕ್ಕಳು. ಮೊನ್ನೆ ಮದುವೆ ಆದಂಗೆ ಅನ್ಸಲ್ವ? ನೀವು ಆ ಥರ ಕೊಂಡಿರ್ತೀರಿ ಎಲ್ಲರೂ ಮನೆಯಲ್ಲಿ. ಎಲ್ಲರೂ ಹಣೆ ಬರೀ ಇಷ್ಟೇ. ಮೊನ್ನೆ ಮದುವೆ ಆದಂಗೆ ನೋಡಿ, ಮಗ ತಿರುಗಿ ಅವ್ನ ಮದುವೆಗೆ ಬಂದುಬಿಟ್ಟ. ಮದುವೆಗೆ ಬರೋದಷ್ಟೇ ಅಲ್ಲ, ಅವನ ಮಗನ ಮದುವೆಗೆ ಬರ್ತಾನೆ. ನಮ್ಗೆ ಗೊತ್ತೇ ಆಗಲ್ಲ ಅದು. ಆದ್ದರಿಂದ ಯಾವಾಗ ವೃದ್ಧಾಪ್ಯ ಬಂತು ಗೊತ್ತಿಲ್ಲ, ಯಾವಾಗ ಸಾವು ಬರ್ತದೆ ಅದು ಗೊತ್ತಿಲ್ಲ. ನನ್ನ ಅಭಿಪ್ರಾಯವನ್ನು ಯಾರೂ ಕೇಳಲಿಲ್ಲ, ನನ್ನಂತೆ ಯಾವುದೂ ಆಗಲಿಲ್ಲ. ನನ್ನ ಜೀವನ ಅಂದರೆ ಏನರ್ಥ? ಇದಕ್ಕೆ ನನ್ನ ಜೀವನ ಅಂತ ಹೇಳ್ಕೊತೇನೆ. ನನ್ನ ಜೀವನ ಅಲ್ಲ ಇದು. ಬದುಕಿನಲ್ಲಿ ಆಗೋದಕ್ಕೆಲ್ಲ ಪ್ರಶಸ್ತಿಯನ್ನು ನಾವು ಪಡ್ಕೋಬಾರ್ದು. ನಾನು ಮಾಡಿದೆ ಅಂತ ಪ್ರಶಸ್ತಿ ಇದೆಯಲ್ಲ, ಅದು ಯಾವುದೂ ನಾನು ಮಾಡಿದ್ದಲ್ಲ. ಯಾಕಂದರೆ ಬಾಲ್ಯದಲ್ಲಿ ನಿಮಗೆ ಮುಗ್ಧತೆ ಇದ್ದರೆ ಅದು ನಿಮ್ಮ ಪರಿಶ್ರಮದಿಂದ ಬಂದದ್ದಲ್ಲ. ಬಾಲ್ಯದಲ್ಲಿ ತಾನಾಗೆ ಮುಗ್ಧತೆ ಬಂದದ್ದು. ಅದಕ್ಕೋಸ್ಕರ ನೀವೇನೂ ಪರಿಶ್ರಮ ಮಾಡಲಿಲ್ಲ. ಯೌವನದಲ್ಲಿ ಲೈಂಗಿಕ ಬಯಕೆಗಳು ಬಂದರೆ ಅದಕ್ಕೂ ನೀವು ಜವಾಬ್ದಾರರಲ್ಲ. ವೃದ್ಧಾಪ್ಯದಲ್ಲಿ ಮನಸ್ಸು ದೇವರ ಕಡೆಗೆ ತುಡಿತಾ ಇದ್ದರೆ ಅದು ನಿಮ್ಮ ಜವಾಬ್ದಾರಿ ಅಲ್ಲ, ನೀವು ಪ್ರಯತ್ನದಿಂದ ಮಾಡಿದ್ದಲ್ಲ, ಆ ವಯಸ್ಸಿಗೆ ತಕ್ಕ ಬರೋ ಹಾಗಂಥದ್ದು. ಇದಕ್ಕೆ ಯಾವುದೂ ನೀವು ಹೊಣೆ ಅಲ್ಲ. ಆಗ ನಿಮ್ಮ ಸಾವು ನಿಮ್ಮನ್ನು ಸೆಳೆದುಕೊಂಡು ಹೋದರೆ ಅದಕ್ಕೂ ನಿಮ್ಮ ಪರ್ಮಿಷನ್ ಬೇಕಾಗಿಲ್ಲ, ನಿಮ್ಮ ಮಾತು ಕೂಡ ಕೇಳಲ್ಲ. ಅದು ಒಂದು 2 ನಿಮಿಷ ನಿಂತ್ಕೊಳ್ಳೋ ಮರಾಯ ವಿಲ್ ಬರೆದು ಬಿಡ್ತೀನಿ ಅಂದರೆ ಕೇಳಲ್ಲ. ಅದು ಆಗೋಲ್ಲ, ಕೇಳಲ್ಲ. ಮೊದಲೇ ಮಾಡ್ಕೋಬೇಕಾಗಿತ್ತು ಅಂತದೆ. ಯಾಕೆ ಹೇಳ್ತೀನಿ ಅಂದರೆ, ಇದು ಯಾವುದೂ ನನ್ನ ಅಪ್ಪಣೆಯಿಂದಾಗಲಿ ನನ್ನ ಸಮ್ಮತಿಯಿಂದಾಗಲಿ ನನಗೆ ಪರಿಚಯದಿಂದಾಗಲಿ ಆದದ್ದಲ್ಲ. ನನ್ನ ಜೀವನ ಅಂತ ಹೇಳೋದು ಹೇಗೆ? ಇದೆಷ್ಟು ತಮಾಷೆ ಆಗಿದೆ ನೋಡಿ. ಅದಕ್ಕೆ ಮೊದಲನೇ ಸಾಲು ನಮ್ಮನ್ನು ಬೇರೆ ಅಲಗಾಡಿಸ್ಬಿಡುತ್ತೆ. ಅದು ಈಶಾವಾಸ್ಯಮಿದಗಂ ಸರ್ವಂ, ನಿಂದು ಯಾವುದೂ ಅಲ್ಲ ಇದು, ನಂದು ಅಂತ ಹೇಳ್ಕೋಬೇಡ ಅಂದಲ್ಲ. ಆದ್ದರಿಂದ ನನ್ನದು ಅನ್ನೋದು ಯಾವುದು? ಉಪನಿಷತ್ತು ಹೇಳ್ತದೆ, ಎಲ್ಲವೂ ಈಶ್ವರನದೇ, ಅವನಿಲ್ಲದೆ ಯಾವುದೂ ಅಲುಗುವುದಿಲ್ಲ. ಯತ್ಕಿಂಚ ಜಗತ್ಯಾಂ ಜಗತ, ಇದರೊಳಗೆ ಯಾವುದೂ ಅವನ ಅಪ್ಪಣೆ ಇಲ್ಲದೆ. ಅದಕ್ಕೆ ಒಂದು ಹೇಳ್ತೀವಲ್ಲ, ತೇನ ವಿನ ತೃಣಮಪಿ ನ ಚಲತಿ. ಅವನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಡಗಾಡಿಲ್ಲ. ನಾವು ಸುಮ್ಮನೆ ಮಾತಾಡ್ತೀವಿ, ಗೆರೆ ಹಾಕ್ಕೊಂಡು ಹೋಗಿದ್ದಾವೆ, ಡಾಟೆಡ್ ಲೈನ್ಸ್, ವಾಕಿಂಗ್ ಆನ್ ದಿ ಡಾಟೆಡ್ ಲೈನ್ಸ್ ಅಂತ ಹೇಳ್ತೀವಿ. ನಾವು ಹೇಳ್ತೀವಿ, ನಾನು ಹಂಗೆ ಮಾಡಿದೆ ನೋಡಿ,
76ನೇ ಇಸ್ವಿಯಲ್ಲಿ ಹಿಂಗೆ ಮಾಡಿದೆ, 91ರಲ್ಲಿ ಹಿಂಗೆ ಮಾಡಿದೆ, 2008ರಲ್ಲಿ ಹಿಂಗೆ ಮಾಡಿದೆ. ನೀ ಮಾಡಿದ್ದಲ್ಲೋ ಮರಾಯ, ಮೊದಲೇ ಗೆರೆ ಹಾಕಿಟ್ಟಿದ್ದಾನವನು, ಆ ಗೆರೆ ಮೇಲೆ ನಡ್ಕೊಂಡು ಹೋಗ್ತಿದ್ಯಾ ನೀನು. ಆದ್ದರಿಂದ ಹಿಂಗೆ ಯಾಕೆ ಆಗಲಿಲ್ಲ? ಗೆರೆ ಹಾಕಿಲ್ಲ ಅಷ್ಟೇ. ಆದ್ದರಿಂದ ನನ್ನದು ಅನ್ನುವಂಥದ್ದೇನಿಲ್ಲ. ಯತ್ಕಿಂಚ ಜಗತ್ಯಾಂ ಜಗತ, ಜಗತ್ತಿನಲ್ಲಿ ದೃಶ್ಯ ಅದೃಶ್ಯ ಅಂತ ಎರಡಿದ್ದಾವೆ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು, ಕಣ್ಣಿಗೆ ಕಾಣಿಸ್ತಾ ಇದ್ದಂಥದ್ದು. ಇದು ಎರಡರಲ್ಲೂ ಈಶ್ವರ ಇದ್ದಾನೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಈ ನನ್ನ ಟೇಬಲ್ ಇದೆ, ನನ್ನ ಮುಂದೆ ಒಂದು ಒಳ್ಳೆ ಸುಂದರವಾದ ಟೇಬಲ್ ಇದೆ, ಎಷ್ಟು ಚೆನ್ನಾಗಿದೆಯಲ್ಲ, ಟೀ ಕುಡಿರ್ಬೇಕಲ್ಲ ಅಂತ ಎಲ್ಲರೂ ಮಾತಾಡ್ತೀವಿ. ಟೇಬಲ್ ಚೆನ್ನಾಗಿದೆ ಅಂತ ಅಂದ್ಕೊಳ್ಳುವಾಗ ಮರ ಕಣ್ಣಿಗೆ ಕಾಣಿಸೋಲ್ಲ ನಮಗೆ. ಆ ಮರದ ಗುಣ ಪರೀಕ್ಷೆ ಮಾಡೋವನಿಗೆ ಒಬ್ಬ ಕಾರ್ಪೆಂಟ್ರ್ ಕರ್ಕೊಂಬನ್ನಿ, ಅವನು ಟೀಕ್ ನನಗೆ ಸರ್ ಬರ್ಮಾ ಟೀಕ್ ಸರ್ ಚೆನ್ನಾಗಿದೆ ಅಂತಾನು. ಅವನು ಮರ ಮೇಜ್ ನೋಡಲ್ಲ, ಮರ ನೋಡ್ತಾನೆ. ನೀವು ಮರ ನೋಡಿದ ತಕ್ಷಣ ಮೇಜ್ ಮಾಯ ಆಗ್ತದೆ, ಮೇಜ್ ನೋಡಿದಾಗ ಮರ ಮಾಯ ಆಗ್ತದೆ. ಒಂದು ದೃಶ್ಯ, ಒಂದು ಅದೃಶ್ಯ. ಅದೇ ರೀತಿ ಮಣ್ಣು ಮತ್ತೊಂದು ಮಡಿಕೆ. ಮಣ್ಣಿದ್ದ ಕಾಣಿಸಲ್ಲ ನನಗೆ, ಅದು ಆಕಾರ ಕಾಣಿಸಲ್ಲ, ಮಡಿಕೆ ಆಗ್ತದೆ. ನಾನು ಕತೆ ಬರೆದಿದ್ದೆ ಯಾವಾಗಲೂ. ಈ ಕಪ್ಪು ಬಸಿ ಮಾಡ್ತೀವಲ್ಲ ನಾವು, ಸಾಸರ್ಸ್, ಕಪ್ಸ್ ಆ್ಯಂಡ್ ಸಾಸರ್ಸ್ ಮಾಡ್ತೀವಿ. ಬೇಸಿಕ್ಲಿ ಮಣ್ಣಿಂದ ಮಾಡೋದು, ಚೈನಾ ಕ್ಲೇ ಅಂತ ಕರೀತಾರೆ. ಅದು ನಮ್ಮಲ್ಲೂ ಸಿಗುತ್ತೆ, ಸುಮ್ಮನೆ ಚೈನಾ ಕ್ಲೇ ಅಂದು ಅಂತ ಹಾಕ್ತೀವಿ, ನಮ್ಮಲ್ಲೂ ಸಿಗುತ್ತೆ ಅದು. ಆ ಮಣ್ಣನ್ನು ಒಬ್ಬ ತಂದ, ಆ ಮಣ್ಣಿಗೆ ಸಂಕಟ ಆಯಿತು. ಎಷ್ಟು ಚೆನ್ನಾಗಿ ಭೂಮಿಯಲ್ಲಿದ್ದೆ ನಾನು, ಕಿತ್ಕೊಂಡು ಬಂದ. ಸುತ್ತಮುತ್ತಲೆಲ್ಲ ಸ್ನೇಹಿತರನ್ನೆಲ್ಲ ಬಿಡಿಸ್ಕೊಂಡು ಕರ್ಕೊಂಬಂದ. ನೀರು ಹಾಕಿ ತುಳಿದ ಇಷ್ಟು ಕಷ್ಟ ಎಂದೂ ಪಟ್ಟಿರಲಿಲ್ಲ ನಾನು. ಯಾಕೆ ಸಿಕ್ಕಾಕೊಂಡು ಇವನ ಕೈಯಲ್ಲಿ ಅಂತ ಒದ್ದಾಡ್ತು. ಅವನೇನು ಬಿಡ್ತಾನೆ, ಅದನ್ನು ಕೊಟ್ಟಿದ, ಅದನ್ನು ಮಾಡಿದ, ರಸಾಯನ ಹಾಕಿದ, ಯಾವ ಕೆಮಿಕಲ್ ಹಾಕಿದ, ಅಯ್ಯೋ ಅಂತ ಉಸಿರಾಡ್ಸೋಕ್ಕಾಗಲ್ಲ, ಮಣ್ಣಿಗೆ ಒದ್ದಾಡೋಯ್ತು. ಅವನು ಬಿಡಲಿಲ್ಲ, ಆಕಾರ ಮಾಡಿದ, ತಟ್ಟೆ ಥರ ಒಂದು, ಕಪ್ಪಿನ ಥರ ಒಂದು ಮಾಡಿದ. ಅಷ್ಟಕ್ಕೆ ಬಿಟ್ಟನ, ಅದನ್ನು ಬೆಂಕಿಯಲ್ಲಿ ಹಾಕಿದ. ಒದ್ದಾಡಿ ಹೋದೆ, 800 ಡಿಗ್ರಿ ಟೆಂಪ್ರೇಚರ್. ಯಾಕಪ್ಪ ಕಾಡ್ತೀಯ ನಾನು ಆರಾಮಾಗಿದ್ನಲ್ಲೋ ಮಣ್ಣಲ್ಲಿ ಅಂದ್ಕೊಂಡೆ. ಒದ್ದಾಡಿಸ್ಬಿಟ್ಟ, ಬಿಡಲಿಲ್ಲ, ಹೊರಗೆ ತಂದ, ಅಂತೂ ಪಾರ ಅದೇ ಅಂದ್ಕೊಂಡೆ. ಬಿಡಲಿಲ್ಲ, ಅವನೇನು ಮಾಡಿದ, ಅದ್ರ ಮೇಲೆ ಒಂದು ಕೆಮಿಕಲ್ ಹಾಕಿದ, ಇನ್ನೊಂದಿಷ್ಟು ಹಾಕಿದ, ಚಿತ್ರ ಬಿಡಿಸ್ದ, ಮತ್ತೆ ಬೆಂಕಿಯಲ್ಲಿ ಹಾಕಿದ. ಇದೇನಪ್ಪ ನನ್ನ ಹಣೆಬಾರ ಅಂದೆ. ಕೊನೆಗೆ ಬಂದು ಕನ್ನಡಿ ಮುಂದಿಟ್ಟಾಗ ಅದ್ಯಾರು ಅಂತ ಕೇಳಿದೆ. ಅವನು ಹೇಳ್ದ, ನೀನೇ ಅದು ಅಂದ. ನೀನು ಮಣ್ಣಾಗಿದ್ಯಲ್ಲ, ಈಗ ಹಿಂಗಾದೆ ನೀನು. ಇದು ಆಗಬೇಕಾದ್ರೆ ಇಷ್ಟೆಲ್ಲ ಕ್ರಿಯೆ ಆಗಬೇಕಾಗಿತ್ತು. ನೀ ಸುಂದರವಾಗಿ ಇವತ್ತು ಕಾಣಿಸ್ತಿರ್ಬೇಕಾದ್ರೆ ಇಷ್ಟೊಂದು ಪರಿಶ್ರಮ ಪಟ್ಟದಕ್ಕೆ ಸುಂದರವಾಗಿ ಕಾಣ್ತಿದ್ಯಾ, ಮೊದಲು ಹಾಗಿರಲಿಲ್ಲ ನೀನು. ಭಗವಂತ ನಮ್ಮನ್ನು ಹಾಗೆ ಮಾಡ್ತಾನೆ. ಮಣ್ಣಾಗಿದ್ದಂಥವ್ರನ್ನು, ಅದಕ್ಕೆ ಒಂದು ಇಂಗ್ಲೀಷ್ ಒಂದು ಭಾಳ ಒಳ್ಳೆ ಮಾತಿದೆ ಸ್ನೇಹಿತರೆ, ಅದು ನಾವು ಮರಿಬಾರ್ದು. ದುಃಖಕ್ಕೆ ಬಂದಾಗ ನಾವು ಮರ್ತು ಬಿಡ್ತೀವಿ, ಸಂತೋಷ ಬಂದಾಗ ನೆನಪಿಟ್ಕೋತೀವಿ ಸೆಂಟೆನ್ಸ್ ಅದನ್ನು. ಗಾಡ್ ಬ್ರಿಂಗ್ಸ್ ಮೆನ್ ಇನ್ ಟು ಡೀಪ್ ವಾಟರ್ಸ್ ನಾಟ್ ಟು ಡ್ರೌನ್ ದೆಮ್ ಬಟ್ ಟು ಕ್ಲೀನ್ ದೆಮ್ ಅಂತ. ಕಷ್ಟದಲ್ಲಿ ಕರ್ಕೊಂಬರ್ತಾನಲ್ಲ ಭಗವಂತ ನಮ್ಮನ್ನು, ಕಷ್ಟಕ್ಕೆ ಯಾಕೆ ಕರ್ಕೊಂಬರ್ತಾನೆ? ನಮ್ಮ ಹಾಗೆ ನಿಷ್ಕರುಣಿ ಅಲ್ಲ ಅವನು. ನಿಮ್ಮನ್ನು ಶುದ್ಧ ಮಾಡಬೇಕಾಗಿದೆ. ಹೈ ಪ್ರೆಷರ್ ವಾಶು. ಈಗ ನಿಮ್ಮದು ಬಟ್ಟೆಗೆ ಏನಾದರೂ ಎಣ್ಣೆ ಬಿದ್ದಿದ್ರೆ ನಾವು ವಾಷಿಂಗ್ ಮಷೀನಲ್ಲಿ ಹಾಗೆ ಹಾಕೋಲ್ಲ, ಅದನ್ನು ಹೋಗಲ್ಲ ಕಲೆಯೋದು. ಅದಕ್ಕೇನು ಮಾಡ್ತಾರೆ, ಸರ್ಫ್ ಹಾಕಿ ಕೈಯಿಂದ ಗಸಗಸ ಉಜ್ಜಿ ಬ್ರಷಿಂದ ತಿಕ್ಕಿ ಆಮೇಲೆ ವಾಷಿಂಗ್ ಮಷೀನಿಗೆ ಹಾಕ್ತಾರೆ. ಅದು ಅಂದ್ಕೊಳ್ಳುತ್ತೆ ಇದಕ್ಕೆಲ್ಲ ಇಲ್ಲ, ನನಗೊಂದು ಮಾಡ್ತಾರಲ್ಲ ಯಾಕೆ ಇವರು. ನೀನು ಎಣ್ಣೆ ಇದ್ದೀಯಾ ಅಂತ ತಿಕ್ತಾನೋ ಒಂದು ಜಾಸ್ತಿ. ಎಲ್ಲಿ ಎಣ್ಣೆ ಜಾಸ್ತಿ ಇರ್ತದೋ ಅಲ್ಲಿ ಜಾಸ್ತಿ ಉಜ್ಜಬೇಕಾಗ್ತದೆ. ನನ್ನ ಜೀವನದಲ್ಲೂ ಹಾಗೆ, ಎಲ್ಲಿ ಕಷಾಯ ಬರ್ತದೋ ಅಲ್ಲಿ ಜಾಸ್ತಿ ಉಜ್ಜಬೇಕು. ಭಗವಂತ ಹುಡುಕಾಡು ಉಜ್ಜುತ್ತಾನೆ ಅವಾಗ. ಅದಕ್ಕೆ ಹೇಳ್ತಾರೆ, ದೃಶ್ಯ ಅದೃಶ್ಯ ಎರಡವನ್ನು ಕೂಡ ಭಗವಂತನೇ ಇದ್ದಾನೆ, ಅದರೊಳಗೂ ಇದ್ದಾನೆ ಅಂತ. ಮೂಲ ಸತ್ವ ಒಂದೇ. ಒಂದು ವಿಷಯ ನಿಮ್ಗೆ ಹೇಳಬೇಕು, ಪ್ರತಿಯೊಂದು ವಸ್ತುವಿನ ಮೂಲ ವಸ್ತು, ಆಗಲೇ ನಾನು ಕ್ವಾರ್ಕ್ ಅಂತ ಹೇಳಿದೆ, ಎಲ್ಲವೂ ಕ್ವಾರ್ಕಿಂದ ಆದದ್ದು ಅಂತ ಇಟ್ಕೊಂಡ್ರೆ ಎಲ್ಲೂ ಒಂದೇ ವಸ್ತು ಆಯ್ತಲ್ಲ, ಮೂಲ ವಸ್ತು ಒಂದೇ ಆಯಿತು. ಇನ್ನೊಂದು ಕೆಲವು ಸಲ ನಾವು ಸೈನ್ಸಲ್ಲಿ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ತಪ್ಪಾಗಿ ಹೇಳ್ತೀವಿ. ಮಕ್ಕಳಿಗೆ ಪರೀಕ್ಷೆಗೋಸ್ಕರ ಸರಿ, ಅದು ನಿಜವಾದ ಜ್ಞಾನದಿಂದ ತಪ್ಪು. ನಿರ್ಜೀವ ವಸ್ತುಗಳು ಸಜೀವ ವಸ್ತುಗಳು ಅಂತ ಮಕ್ಕಳಿಗೆ ಮಾಡಿಸ್ತಾರೆ, ಪ್ರೈಮರಿ ಕ್ಲಾಸಲ್ಲಿ ಮಾಡಿಸ್ತಾರೆ. ಸಜೀವ ವಸ್ತುಗಳಿಗೆ ಚಲನೆ ಇಲ್ಲ, ನಿರ್ಜೀವ ವಸ್ತುಗಳು ಚಲನೆ ಇಲ್ಲ, ಸಜೀವ ವಸ್ತುಗಳು ಚಲನೆ ಇದೆ ಅಂತ. ಅದು ಆ ಮಕ್ಕಳಿಗೆ ಸರಿ. ಆದರೆ ಒಂದು ಆಧ್ಯಾತ್ಮಿಕ ಹಂತಕ್ಕೆ ಹೋದಾಗ ಪ್ರಪಂಚದಲ್ಲಿ ನಿರ್ಜೀವ ವಸ್ತು ಅನ್ನೋದು ಯಾವುದೂ ಇಲ್ಲ ಅಂತ. ಆಧ್ಯಾತ್ಮಿಕ ನೋಡಿದ್ರೆ ಪ್ರತಿಯೊಂದರಲ್ಲೂ ಈಶ್ವರ ಇರಬೇಕಾದ್ರೆ ನಿರ್ಜೀವ ಆಗೋದು ಹೇಗೆ ಅದು ಅಂತ ಒಂದು ದೃಷ್ಟಿ ಆದರೆ, ಇನ್ನೊಂದು ವಿಜ್ಞಾನದ ಪ್ರಕಾರನೂ ಸಾಧ್ಯ ಇಲ್ಲ. ಈ ಟೇಬಲ್ ತಗೊಳ್ಳಿ, ಟೇಬಲ್ ನಿರ್ಜೀವ ವಸ್ತು ಅಂತ ಡಿಫೈನ್ ಮಾಡಿಬಿಟ್ಟಿದ್ದೀವಿ ನಾವು ಇದನ್ನು, ಟೇಬಲು ಅಲ್ವಾ. ಆದರೆ ಟೇಬಲ್ ಇರೋದು ಮರದ ಅಣುಗಳಿಂದ ಆದದ್ದು. ಅಣುಗಳೊಳಗೆ ಏನಿದ್ದಾವೆ, ಪ್ರೋಟಾನ್ಸ್, ಇಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಇದ್ದಾವೆ. ಆ ಇಲೆಕ್ಟ್ರಾನ್ ಒಂದು ಸೆಕೆಂಡ್ ಕೂಡ ಸುಮ್ಮ ಕೊಡೋಕ್ಕೆ ಸಾಧ್ಯ ಇಲ್ಲ. ಆಲ್ಮೋಸ್ಟ್ ಬೆಳಕಿನ ವೇಗದಲ್ಲಿ ಸುತ್ತಾ ಇದ್ದಾವೆ ಗುರ್ರಂತ. ಇದು ಹೇಗೆ ಅಂದರೆ, ನೀವು ಈ ಜೇನುನೊಣ ಇರ್ತಾವಲ್ಲ, ಜೇನುನೊಣದ ಗೂಡು ಇರ್ತಾವಲ್ಲ, ಕಲ್ಪನೆ ಮಾಡ್ಕೊಳ್ಳಿ, ಹತ್ರ ಹೋಗಿ ಮಾಡೋ ಕಾರಣ ಇಲ್ಲ. ಯಾರಾದರೂ ಒಂದು ಕಲ್ಲು ಹೊಡೆದ್ರು ಅಂತ ಇಟ್ಕೊಳ್ಳಿ, ಜೇನು ಗೂಡಿಗೆ ಸುಯ್ಯ ತಿರುಗೋಕೆ ಶುರು ಆಗ್ತವೆ.
ಅವು ಎಷ್ಟು ತಿರುಗ್ತಾವೆ ಸುತ್ತಲೂ ಅಂದರೆ ಕಣ್ಣಿಗೆ ಕಾಣಿಸ್ಲಾರ್ದಷ್ಟು ವೇಗವಾಗಿ ಸುತ್ತಾ ಇರ್ತವೆ. ಈ ಜೇನು ಹುಳನೇ ಅಷ್ಟು ವೇಗವಾಗಿ ಹೋಗ್ತಿರ್ಬೇಕಾದ್ರೆ ಇಲೆಕ್ಟ್ರಾನ್ ಎಷ್ಟು ವೇಗವಾಗಿ ಹೋಗ್ತಿರ್ಬೇಕಾದ್ರೆ ಇದರ ಕೋಟಿ ಪಟ್ಲಿ ಹೋಗ್ತಿರ್ತದೆ. ಈಗ ನೀವು ಕಲ್ಪನೆ ಮಾಡ್ಕೊಳ್ಳಿ, ಇದ್ರದ್ದೊಂದು ಸ್ಲೈಸ್ ಇದೆ ಟೇಬಲದ್ದು, ಆ ಕಣ್ಣು ಮುಂದೆ ಇಟ್ಕೊಳ್ಳಿ, ಅದನ್ನು ಕೋಟಿ ಪಟ್ಲೆ ದೊಡ್ಡದಾಗಿ ಮಾಡಿ, ಕೋಟಿಗಟ್ಟಲೆ ದೊಡ್ಡದಾಗಿ ಕಲ್ಪನೆ ಮಾಡಿಕೊಂಡ್ರೆ ಅದೆಲ್ಲ ಅಣುಗಳು ಸಾಲ ಕೂತ್ಕೊಂಡಿದ್ದಾವೆ. ಅಣುಗಳೆಲ್ಲ ಪ್ರತಿಯೊಂದು ಅಣು ಸುತ್ತಲೂ ಇಲೆಕ್ಟ್ರಾನ್ಸ್ ಓಡಾಡ್ತಾ ಇದ್ದಾವೆ. ಹೀಗೆ ಕಣ್ಣು ಮುಂದೆ ಹೇಗೆ ಕಾಣಿಸುತ್ತೆ ಹೇಳಿ, ಅದು ನಿರ್ಜೀವ ವಸ್ತು ಅನಿಸುತ್ತೆ. ಅದರೊಳಗೆ ಸತತವಾಗಿ ಇಲೆಕ್ಟ್ರಾನ್ಸ್ ಓಡಾಡ್ತಾನೆ ಇದ್ದಾವೆ. ಅದರೊಳಗೆ ಜೀವ ಇದೆ, ನಿಶ್ಚಲವಾಗಿ ನಿಂತಿಲ್ಲ ಅದು. ಅದಕ್ಕೆ ಹೇಳ್ತಾರೆ ಯಾವುದಾದ್ರೂ ವಸ್ತುವಿನ ಮೂಲ ವಸ್ತು ನಮ್ಮದೇ ಅಂತ. ಪರಮಾಣುವಿಂ ಪ್ರಪಂಚಗಳ ಸಂಯೋಜಿಪುದು, ಮರೆಯಿಂದ ಸೃಷ್ಟಿ ಯಂತ್ರವ ಚಾಲಿಸುವುದು, ಚರಲೀಲೆಯಲ್ಲಿ ಜೀವವೆನಿಪ ಚೈತನ್ಯವದು, ಪರಸತ್ವ ಶಕ್ತಿಯಲ್ಲೋ ಮಂಕುತಿಮ್ಮ. ಈ ಪರಸತ್ವ ಶಕ್ತಿ ಅನ್ನುವಂಥದ್ದು ಹೇಗಿದೆ ಅಂದರೆ, ಪರಮಾಣುವಿನಿಂದ ಪ್ರಪಂಚವನ್ನು ಸಂಯೋಜನೆ ಮಾಡ್ತದೆ. ಇಡೀ ಪ್ರಪಂಚ ಸಂಯೋಜನೆ ಆಗೋದು ಪರಮಾಣುಗಳಿಂದ. ಅದಷ್ಟೇ ಮಾಡೋದಿಲ್ಲ, ಮರೆಯಿಂದ ಸೃಷ್ಟಿ ಯಂತ್ರವ ಚಾಲಿಪುದು. ಕಣ್ಣಿಗೆ ಕಾಣಿಸೋದಿಲ್ಲ, ಅಲ್ಲಿ ಕೂತ್ಕೊಂಡೆ ನಡೆಸ್ತಾನೆ ಅದನ್ನು. ಚರಲೀಲೆಯಲ್ಲಿ ಜೀವವೆನಿಪ, ಈ ಸತತವಾಗಿ ಚಲನೆಯಲ್ಲಿರುವಂಥ ಜೀವ ಅಂತೇನಿದೆಯೋ ಈ ಲೀಲೆಯೊಳಗೆ ಜೀವವೆನಿಪ ಚೈತನ್ಯವದು ಪರಸತ್ವ ಶಕ್ತಿಯಲ್ಲೋ ಮಂಕುತಿಮ್ಮ. ಗೊಂಬೆ ಓಡಾಡ್ತಾ ಇದೆ ಅಂತಂದರೆ ಗೊಂಬೆ ಶಕ್ತಿಯಲ್ಲ, ಒಳಗಿರುವಂಥ ಬ್ಯಾಟ್ರಿ ಅದು. ಕೀಲಿ ಕೊಟ್ಟಿದ್ದೀವಿ, ಹೋಗ್ತಾ ಇದೆ. ಹಾಗೆ ಬ್ಯಾಟ್ರಿಯಾಗಿ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ. ಇದು ನನಗೆ ನಾನು ಸಾಮಾನ್ಯವಾಗಿ ಕಾಲೇಜಲ್ಲಿದ್ದಾಗ ಡೆಫಿನಿಷನ್ ಫಾರ್ ಇಲೆಕ್ಟ್ರಾನ್ ಅಂತ ಉಪಯೋಗಿಸ್ತಿದ್ದೆ. ಇದು ಇನ್ನೊಂದು ಪದ್ಯ. ಮೇಲೆ ಕೆಳಗೊಳಗೆ ಬಳಿ ಸುತ್ತಲೆತ್ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿ ಒಂದು, ಧೂಲಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಗೊಡದೆ ಮಂಕುತಿಮ್ಮ. ಎಷ್ಟು ಅದ್ಭುತ ಪದ್ಯ ಇದು. ಮೇಲೆ ಕೆಳಗೊಳಗೆ ಬಳಿ ಸುತ್ತಲೆತ್ತೆತ್ತಲು, ನೀವು ಎಲ್ಲಿ ಕಂಡ್ರು ಎಲ್ಲಿ ಅನುಭವಿಸಿದ್ರು ಕೂಡ ಪ್ರತಿಯೊಂದು ಕಡೆಗೆ ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿ ಒಂದು ವಿದ್ಯುತ್ತಿನ ಲಹರಿ ತುಂಬುತ್ತಾ ಇದೆ, ಹರ್ಕೊಂಡು ಹೋಗ್ತಾ ಇದೆ ಎಲ್ಲ ಕಡೆಯೂ ಪ್ರಪಂಚದಲ್ಲಿ. ಧೂಲಿಕಣ ಭೂಗೋಳ ರವಿ ಚಂದ್ರ ತಾರೆಗಳ ಚಾಲಿಪುದು ಬಿಡುಗೊಡದೆ ಮಂಕುತಿಮ್ಮ. ಬಿಡುಗೊಡದೆ ಮಾಡುವಂಥದ್ದು ಯತ್ಕಿಂಚ ಜಗತ್ಯಾಂ ಜಗತ ಇದಿರುವಂಥದ್ದು. ಒಂದು ಸುಂದರವಾದ ಮರದ ಆನೆಯನ್ನು ಕಂಡಾಗ, ಚೆಂದಾಗಿ ಇಷ್ಟೊಂದು ದೊಡ್ಡ ಆನೆ ಮಾಡಿಟ್ಟಿದ್ದಾರೆ, ಕುಸರಿ ಕೆಲಸ ಎಲ್ಲ ಮಾಡಿದ್ದಾರೆ, ತಾವೆಲ್ಲ ನೋಡ್ತೀವಿ ಕಾವೇರಿ ಎಂಪೋರಿಯಮ್ಗೆ ಹೋದಾಗ ಅಷ್ಟು ಚಂದ ಮಾಡಿಟ್ಟಿದ್ದಾರೆ. ನಿಜವಾಗಲೂ ಹಸ್ತಿದಂಥದ್ದೇ ಒಂದು ಅದಕ್ಕೆ ದಂತ ಸೇರಿಸಿದ್ದಾರೆ. ತುಂಬ ಚೆನ್ನಾಗಿರೋ ಆನೆ ನೋಡಿದಾಗ ಎಷ್ಟು ಚೆನ್ನಾಗಿದೆಯಲ್ಲ ಆನೆ, ನೋಡಿ ಅಂಬಾರಿ ಎಷ್ಟು ಚೆನ್ನಾಗಿದೆ, ಒಳಗೆ ರಾಜ ಕೂಡ ಕೂತಿದ್ದಾನೆ ಅಂತೆಲ್ಲ ನಾವು ನೋಡ್ತಿರ್ಬೇಕಾದ್ರೆ ಮರದ ಚಿತ್ರ ಕಣ್ಣು ಮುಂದೆ ಬರೋಲ್ಲ. ಆದರೆ ಅಂಗಡಿಯವನು ಬರ್ತಾನೆ, ಇದು ಅದಲ್ರಿ ರೋಸ್ ವುಡ್, ಇದು ಅವನು ರೋಸ್ ವುಡ್ಡು ಅಂದಾಗ ಆನೆ ಅಂಬಾರೆ ಮರೆ ಆಗ್ತದೆ, ಕ್ವಾಲಿಟಿ ಆಫ್ ವುಡ್ ಕಡೆ ಹೋಗ್ತದೆ. ಎರಡೂ ನೋಡಿ, ಎರಡೂ ಇದೆ ಅಲ್ಲಿ, ಮರನೂ ಇದೆ, ಆ ಕುಸರಿ ಕೆಲಸನೂ ಇದೆ, ಎರಡರೊಳಗೆ ಕೂಡ ಇದೆ ಅಂತ ಹೇಳಬೇಕು. ಆದ್ದರಿಂದ ಅವು ಪರಸತ್ವದ ಬೇರೆ ಬೇರೆ ರೂಪಾಂತರಗಳೇ ವಿನಃ ಇನ್ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಾರೆ ಮೂರನೇ ಸಾಲು ಬಹಳ ಮುಖ್ಯ ಇದರೊಳಗೆ, ತೇನ ತ್ಯಕ್ತೇನ ಭುಂಜೀತ. ನೇರ ಅರ್ಥ ತಗೊಂಡ್ರೆ ಈ ಜಗತ್ತನ್ನು ತ್ಯಜಿಸಿ ಸಂತೋಷ ಪಡು ಅಂತ. ಜಗತ್ತನ್ನು ತ್ಯಾಜ್ಯ ಮಾಡಿ ಸಂತೋಷ ಪಡೋಕ್ಕಾಗತ್ತಾ? ಮನೆ ಬಿಟ್ಟು ಹೋಗೋದೇ ಕಷ್ಟ. ಜಗತ್ತು ಬಿಟ್ಟು ನೋಡ್ಬೇಕು, ಮನೆಯಲ್ಲಿ ಊರಿಗೆ ಹೋಗಬೇಕು ಅಂದರೆ ಬಲೆ ಪಜಿತಿ. ಅದಕ್ಕೊಂದು ಬರೆದಿದ್ದೆ ನಾನು. ಅಪ್ಪ ಅಮ್ಮಂದ್ರಿಗೊಂದು ಖಚಿತವಾದ ನಂಬಿಕೆ ಇರ್ತದೆ, ನಾನು ಇಲ್ಲದೆ ಹೋದರೆ ಮಕ್ಕಳು ಮನೆ ನಿಭಾಯಿಸೋಲ್ಲ ಅಂತ. ಇವರ ಮನೆ ನೋಡ್ಕೋತಾರೆ, ಅಯ್ಯೋ ಮನೆ ತಲೆ ಕೆಳಗೆ ಮಾಡಿಬಿಡ್ತಾರೆ, ಊರಿಗೆ ಹೋಗಲ್ಲ ಅವರು, ನಾನು ಇಲ್ಲದೆ ಹೋದರೆ ಮಕ್ಕಳು ಹೆಂಗೆ ಬದುಕ್ತಾರೆ ಅಂತ ಚಿಂತೆ ತಾಯಂದ್ರಿಗೆ ಜಾಸ್ತಿ ಇರ್ತದೆ. ಒಂದು ಸಲ ಅಪ್ಪ ಅಮ್ಮ ಅಂದರು ಊರಿಗೆ ಹೋಗೋಣ ಪ್ರವಾಸಕ್ಕೆ ತೀರ್ಥಯಾತ್ರೆಗೆ ಅಂದ್ಕೊಂಡ್ರು. ಅಮ್ಮಗೆ ಮನಸ್ಸೇ ಇಲ್ಲ, ಬೇಡ 21 ದಿವಸ ಹೋಗೋದು, ಮನೆ ಮನೆ ಇರುತ್ತೆ, ಉಳಿಸ್ತಾರೆ ಇವರೆಲ್ಲನೂ, ಬೇಜವಾಬ್ದಾರಿ ಎಲ್ಲರೂ ಇವರು ಅಂದ್ಕೊಂಡ್ರು. ಕೊನೆ ಮಕ್ಕಳು ಹೇಳಿದರು, ಅಮ್ಮ ನೀವು ಹೋಗ್ಬಾ, ಏನೂ ಆಗದಂಗೆ ನೋಡ್ಕೋತೀವಿ ಅಂದರು. ಅಮ್ಮ ಇಷ್ಟೆಲ್ಲ ಆದಮೇಲೆ ತಯಾರಿ ಮಾಡ್ಕೊಂಡು ಹೊರಟರು. ಹೋಗೋ ತನಕನೂ ಹೇಳಿದರು, ನೋಡು ಕೂಪನ್ನು ಗೇಟಿಗೆ ಹಾಕು, ಜಾಸ್ತಿ ಹಾಕಬೇಡ, ಅವ್ನು ನೋಡು, ಮತ್ತು ಅವ್ನು ಏನು ಮಾಡ್ತಾನೆ ಕರೆಕ್ಟಾಗಿ ಕೊಡ್ತಾನೆ, ಇಲ್ಲಿ ನೋಡು ಹಾಲು, ಆಮೇಲೆ ಅದು ಮರ್ತು ಬಿಡಬೇಡ, ಗ್ಯಾಸ್ ಆರಿಸ್ಬಿಡು. ಹೋಗೋ ತನಕ ಟ್ರೈನ್ ಹತ್ತೋ ತನಕನೇ ಹೇಳಿದ್ದು. ಮಕ್ಕಳೆಲ್ಲ ಹ್ಞೂ ಅಂದರು. ಅಮ್ಮ ಟ್ರೈನ್ ಹತ್ತಿ ಹೋಗಿ ಆಮೇಲೆ ಮನೆಗೆ ಬಂದ ತಕ್ಷಣ ಹುಡುಗರು ತಮಗೆ ಹೆಂಗೆ ಬೇಕೋ ಹಂಗೆ ಮನೇನ ತಲೆ ಕೆಳಗೆ ಮಾಡಿಕೊಂಡ್ರು. ಚೆನ್ನಾಗಿ ಸಂತೋಷವಾಗಿದ್ದರಂತೆ. ಅಮ್ಮ ಬರೋ ದಿವಸ ಬಂತಲ್ಲ 21ನೇ ದಿವಸ, ಮತ್ತೆ ಮನೆಯನ್ನೆಲ್ಲ ಚೆನ್ನಾಗಿ ಗುಡಿಸಿ ತೊಳೆದು ಕ್ಲೀನ್ ಮಾಡಿ ಮೊದಲು ಹೇಗಿತ್ತೋ ಹಾಗೆ ಚೊಕ್ಕಟವಾಗಿಟ್ರಂತೆ. ಅಮ್ಮ ಮನೆಗೆ ಬಂದರು, ಮನೆ ನೋಡಿದರು, ಭಾರಿ ದುಃಖ ಆಯ್ತಂತೆ. ಸಂತೋಷ ಆಗಲಿಲ್ಲ, ದುಃಖ ಆಯಿತು. ಯಾಕಂದರೆ ನಾನು ಇಲ್ಲದೇನು ಮಕ್ಕಳು ಬದುಕಬಹುದಲ್ಲ, ಇದು ಯಾವಾಗಲೂ ದುಃಖ ಆಗೋದದು.
ಅವ್ರು ಅಂದ್ಕೊಂಡಿದ್ರು, ಬಂದ ತಕ್ಷಣ ನೋಡಿ ನಾನು ಹೇಳಿರಲಿಲ್ಲ, ಗಂಡನ ಹೇಳಿದ್ರು ನೋಡಿ ಹೋಗೋದು ಮನೆ ಹೆಂಗೆ ಮಾಡಿದ್ದಾರೆ, ನಾನು ಇಲ್ಲದೆ ನಡೆಯೋಲ್ಲ ರೀ ಇದು ಅಂದ್ಕೊಂಡಿರ್ತೀವಿ. ನಮ್ಗೆಲ್ರಿಗೂ ಅದೇ ಹಣೆ ಬಾರ, ನಾನು ಇಲ್ಲದೆ ನಡೆಯೋಲ್ಲ. ನಾನು ರಜೆ ಹಾಕಿದ್ರು ಆಫೀಸಿಗೆ ಏನಾಗುತ್ತೆ? ಏನೂ ಆಗಲ್ಲ, ಸಂತೋಷವಾಗಿರ್ತಾರೆ ಆಫೀಸ್ನವ್ರು. ನಾವೆಲ್ಲ ಭ್ರಮೆಗಳು. ನಾವು ಆಫೀಸ್ಗೆ ಹೋಗ್ತಿದ್ರೆ ಏನಾಗುತ್ತೆ? ಏನೂ ಆಗಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಿದ್ದೆ ನಾನು, ನೀವು ಭಾಳ ತಲೆ ಕೆಡಿಸ್ಕೋಬೇಡಿ. ಆಫೀಸು ಮನೆ ಎಲ್ಲಕ್ಕಿಂತ ಮುಖ್ಯ ನಿಮ್ಮ ಪರಿವಾರ, ನಿಮ್ಮ ಸಂಸಾರ ಭಾಳ ಮುಖ್ಯ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಬ್ಬ ಹೆಣ್ಮಗಳು ಒಂದು ಪದ್ಯ ಬರೆದಿದ್ಲು. ನಾನು ಅಂಗಡಿಗೆ ಹೋಗ್ತಾ ಇದ್ದೆ, ಮಾರ್ಕೆಟಿಗೆ ಹೋಗ್ತಾ ಇದ್ದೆ, ಯಾವನೊಬ್ಬ ಅಡ್ಡ ನಿಂತಿದ್ದ, ಕ್ಷಮಿಸಿ ಅಂದೆ. ಅವನು ಸರ್ಕೊಂಡ. ಸರ್ ತಕ್ಷಣ ನಾನು ಥ್ಯಾಂಕ್ ಯು ಅಂದೆ ಅವನಿಗೆ. ಸಾಮಾನ್ಯ ಮಾಡೋದದು. ರಸ್ತೆಗೆ ಅಡ್ಡ ನಿಂತಿದ್ನಲ್ಲ, ಕ್ಷಮಿಸಿ ಅಂದ ತಕ್ಷಣ ಅವ್ನು ಗೊತ್ತಾಯ್ತು, ಸರ್ದ ಥ್ಯಾಂಕ್ ಯು ಅಂದೆ. ಮನೆಗೆ ಬಂದೆ, ಮನೆಗೆ ಒಂದು ಅಡುಗೆ ಮಾಡ್ತಾ ಇದ್ದೆ. ಮಾಡಿ ಏನು ಕುಕ್ಕರ್ ಇಳಿಸ್ಬೇಕು ಅಂತ ಅನ್ನೋ ಹೊತ್ತಿಗೆ ನಾನು ಹಿಂದೆ ಯಾರೋ ನಿಂತಿದ್ದಾರೆ ಅನ್ನಿಸ್ತು. ತಿರುಗಿ ನೋಡ್ತೀನಿ, ಮಗಳು ನಿಂತಿದ್ದಾಳೆ. ಏನು ಹುಚ್ಚು ಹುಡುಗಿಯದು, ಟಕ್ಕಂದು ಮಾಡಿದ್ರೆ ಮೊಳಕಾಯಿ ಬಡಿತಿರ್ಲಿಲ್ಲ, ಕುಕ್ಕರ್ ಕೆಳಗೆ ಬಿಡ್ತಿರ್ಲಿಲ್ಲ. ಹೋಗೋ ನೀನು ಕೋಣೆಗೆ ಹೋಗು, ಯಾಕೆ ನಿಂತ್ಕೊಂಡಿದ್ದೆ ಇಲ್ಲಿ ಅಂತ ಬೈದೆ. ಆ ಹುಡುಗಿ ತಲೆ ಕೆಳಗೆ ಹಾಕ್ಕೊಂಡು ತಾನು ಕೋಣೆಗೆ ಹೋದ್ಲು. ನಾನು ಅಡುಗೆ ಎಲ್ಲ ಕೆಲಸ ಮುಗಿದ ಮೇಲೆ ನೋಡ್ತೀನಿ, ನೆಲದ ಮೇಲೆ 3 ಅತ್ಯಂತ ಸುಂದರವಾದ ಹೂಗಳು ಬಿದ್ದಿದ್ದಾವೆ. ತುಂಬ ಸುಂದರವಾದ ಗುಲಾಬಿ ಹೂಗಳು ಬಿದ್ದಿದ್ದ. ಯಾರು ತಂದ್ರು ಹೂವನ್ನ ಅಂತ ವಿಚಾರ ಮಾಡಿದೆ. ತಕ್ಷಣ ಅರ್ಥ ಆಯಿತು, ನನ್ನ ಮಗಳು ಶಾಲೆಯಿಂದ ಬರಬೇಕಾದ್ರೆ ಅದನ್ನು ತಂದಿರಬೇಕು, ನನ್ನ ತಲೆಯಲ್ಲಿ ಇಡಬೇಕು ಅಂತ ಹಿಂದೆ ನಿಂತಿದ್ದಾಳೆ ಪಾಪ. ನಾನು ಸುಮ್ಮನೆ ಬೈಬಿಟ್ಟನಲ್ಲ ಮಗುಗೆ ಅಂತ ಹೂ ಎತ್ಕೊಂಡು ಕೋಣೆಗೆ ಹೋದಾಗ ಆ ಮಗು ಮಲ್ಕೊಂಡು ಹಾಗೆ ನಟನೆ ಮಾಡ್ತಾಯಿತ್ತು. ಮಲ್ಕೊಂಡಿದ್ರೆ ಮಾತು ಬೇರೆ, ನಟನೆ ಮಾಡ್ತಾಯಿತ್ತು. ತಾಯಿ ಪಕ್ಕದಲ್ಲಿ ಕೂತ್ಕೊಂಡು ಆ ಮಗುನ ಹಣೆ ತಟ್ಟಿ ಹೇಳಿದ್ರಂತೆ, ಮಗು ಕ್ಷಮಿಸ್ಬಿಡಮ್ಮ, ನನಗೆ ಗೊತ್ತಾಗಲಿಲ್ಲ, ನೀ ತಂದದ್ದ ಹೂವು ಅಂತ ಕೇಳಿದ್ರಂತೆ. ಹೌದಮ್ಮ, ಬರಬೇಕಾದ್ರೆ ತಂದೆ, ಹೂ ನಿನ್ನಷ್ಟೇ ಚಲುವಾಗಿದ್ದಾವೆ ಅವು, ಅದಕ್ಕೆ ನೀನು ತಲೆಯಲ್ಲಿ ಇಡಬೇಕು ಅಂತ ತಂದಿದ್ದೆ, ಹಿಂದೆ ನಿಂತ್ಕೊಂಡಿದ್ದೆ ಅಂತ. ಸಾರಿ ಪುಟ್ಟ, ನನಗೆ ಗೊತ್ತಾಗಲಿಲ್ಲಮ್ಮ, ಕ್ಷಮಿಸ್ಬಿಡು ಅಂತ ಅಮ್ಮ ಹೇಳಿದ್ರಂತೆ. ಇಲ್ಲಿ ಪರವಾಗಿಲ್ಲ, ನೀ ಅಮ್ಮ ಅಲ್ವಾ, ಬೈಬೋದು ನನ್ನ ಅಂತ ಮಗು ಹೇಳುತ್ತಂತೆ. ಆಗ ತಾಯಿ ಹೇಳ್ತಾಳೆ, ರಸ್ತೆಯಲ್ಲಿ ಯಾವನೋ ಪರಿಚಯ ಕೂಡ ಇಲ್ಲ ಮನುಷ್ಯ, ಅಡ್ಡ ನಿಂತವನು ಕ್ಷಮಿಸಿ ಅಂದಾಗ ಸರಿದಾಗ ಥ್ಯಾಂಕ್ ಯು ಅಂದೆ. ಅವನಿಗೆ ತೋರಿಸಿದಷ್ಟು ವಿನಯವನ್ನು ನನ್ನ ಮಗಳಿಗೆ ತೋರಿಸ್ಲಿಲ್ಲಲ್ಲ ನಾನು. ಅಪರಿಚಿತನಿಗೆ ಮಾರ್ಕೆಟಲ್ಲಿ ಒಬ್ಬನಿಗೆ ಥ್ಯಾಂಕ್ ಯು ಅಂತೇನೆ ನನ್ನ ಮಗಳಿಗೆ ಅನ್ನಲಿಲ್ಲ ನಾನು. ಅದಕ್ಕೆ ಹೇಳ್ತಾಳೆ, ದಯವಿಟ್ಟು ತಿಳ್ಕೊಳ್ಳಿ, ನೀವು ಯಾವ ಕೆಲಸ ಮಾಡ್ತಿದ್ದೀರೋ, ಯಾವುದೋ ನೌಕರಿ ಮಾಡ್ತೀವಲ್ಲ, ನಾಳೆ ನೀವು ನೌಕರಿಗೆ ರಾಜೀನಾಮೆ ಕೊಟ್ಟರೆ ನಿಮ್ಮ ಸಹಿ ಒಣಗೋದ್ರೊಳಗೆ ಮತ್ತೊಬ್ಬರನ್ನ ಹುಡುಕಿರ್ತಾರೆ ಅವರು. ಜಗತ್ತಲ್ಲಿ ಕ್ಯೂ ನಿಂತ್ಕೊಂಡಿದ್ದಾರೆ ಕೆಲಸಕ್ಕೆ. ನಿನ್ನ ಜಾಗವನ್ನು ಮತ್ತೊಬ್ಬರು ಈ ತಕ್ಷಣ ತುಂಬುತ್ತಾರೆ, ಆದರೆ ಮನೆಯಲ್ಲಿ ನಿಮ್ಮ ಜಾಗವನ್ನು ಯಾರೂ ತುಂಬೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವ್ರ ಬಗ್ಗೆ ಹೆಚ್ಚು ಪ್ರೀತಿ ಇರಲಿ ಅಂತ. ಈಗ ಬರೋದಿಷ್ಟೇ, ನಾವು ನನ್ನದು ಅಂತ ಬರ್ಕೋತೇನೆ, ಆ ವಿನಯ ತೋರಿಸ್ತೇನೆ ನನ್ನವ್ರ ಬಗ್ಗೆ ಅಂಥೇಳಿ. ಅದಕ್ಕೆ ಈ ಮರದ ಆನೆ ನಿಜವಾದ ಆನೆ ನೋಡಿದಾಗ ಮರ ಇಲ್ಲ, ಮರ ನೋಡಿದಾಗ ಆನೆ ಇಲ್ಲ ಅನ್ನೋ ಹಾಗೆ ಈ ತೇನ ತೆಕ್ತೇನ ಭುಂಜೀತ, ಎಲ್ಲವನ್ನು ಬಿಟ್ಟು ಹೋಗಬೇಕು ಅಂತ ಹೇಳೋದು ಕಷ್ಟದ ಕೆಲಸ, ತುಂಬ ಸುಲಭ ಅಲ್ಲ. ಜಗತ್ತನ್ನು ಬಿಟ್ಟು ಹೋಗಬೇಕು ಅನ್ನೋಂಥದ್ದು ಕಷ್ಟ. ಆದರೆ ಜಗತ್ತನ್ನು ಬಿಟ್ಟು ಹೋಗುವಂತ ಅನ್ನೋದಿಲ್ಲ. ನಿಜವಾದ ಅರ್ಥ ನೋಡಿದಾಗ ಈ ಜಗತ್ತು ಅನ್ನೋ ಭ್ರಮೆಯನ್ನು ಪಾರಾಗಬೇಕು ಅಂತ. ಅದನ್ನು ಹೇಗಾಗಬೇಕು ಅನ್ನೋದನ್ನು ನಾಳೆ ನೋಡೋಣ. ನಮಸ್ಕಾರ.